ಮೇಕೆ ಶೆಡ್ ನಿರ್ಮಾಣ. ಮೇಗಲಕೊಪ್ಪಲು ಗ್ರಾಮದ ರೇಖಾ ಕೋಂ ರಂಗಸ್ವಾಮಿ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಮೇಗಲಕೊಪ್ಪಲು ಗ್ರಾಮದ ದೊಡ್ಡ ತಿಮ್ಮಣ್ಣನವರ ತೋಟದಿಂದ ಮರಿಸ್ವಾಮಿ ಮನೆಯವರಿಗೆ ಚರಂಡಿ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಸ್ಮಶಾನಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ. ಕುಂತನಹಳ್ಳಿ ಗ್ರಾಮದ ಕಾಲುವೆ ಏರಿಯಿಂದ ಸ್ಮಶಾನದವರೆಗೆ ರಸ್ತೆ ಅಭಿವೃದ್ಧಿ. ಕುಂತನಹಳ್ಳಿ ಗ್ರಾಮದ ಕರಿಯಪ್ಪ ಮನೆಯಿಂದ ಸೂರದಯ್ಯ ರವರ ಬಾವಿಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಸೂರದಯ್ಯರವರ ಬಾವಿಯಿಂದ ದಾಸೇಗೌಡರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ. ಕುಂತನಹಳ್ಳಿ ಗ್ರಾಮ ಸಂಪೂರ್ಣ ಸ್ಮಶಾನ ಅಭಿವೃದ್ಧಿ. ಕುಂತನಹಳ್ಳಿ ಗ್ರಾಮದ ಸಾವಿತ್ರಮ್ಮನ ಮನೆಯಿಂದ ಶಿವಕುಮಾರ್ ಮನೆಯವರೆಗೆ 2 ಕಡೆ ಚರಂಡಿ ಮತ್ತು ಸಿಸಿ ರಸ್ತೆ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ 4ನೇ ಮತ್ತು 5ನೇ ಮಡುವೆಯವರೆಗೆ ಜಂಗಲ್ ತೆಗೆಸುವುದು. ಕುಂತನಹಳ್ಳಿ ಗ್ರಾಮದ 5ನೇ ಮಡುವೆಯ ಕತ್ತಿರ ಚರಂಡಿ ಮತ್ತು ಡಕ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಸಿದ್ದೇಗೌಡರ ಜಮೀನಿನ ಹತ್ತಿರ ಚರಂಡಿ ಮತ್ತು ಡಕ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಶೇಷಾದ್ರಿ ಮನೆಯಿಂದ ಪರಿಶಿಷ್ಟ ಜಾತಿ ಕಾಲೋನಿಯ ಜಯಮ್ಮ ಮನೆಯವರೆಗೆ ಚರಂಡಿ ಮತ್ತು ಡಕ್ ಹಾಗೂ ಸಿಸಿ ರಸ್ತೆ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಮಾರಿಗುಡಿ ದೇವಸ್ಥಾನದಿಂದ ಪೊಲೀಸ್ ರಾಮಯ್ಯರವರ ಮನೆಯವರೆಗೆ 2 ಕಡೆ ಚರಂಡಿ ನಿರ್ಮಾಣ ಮತ್ತು ದುರಸ್ತಿ. ಕುಂತನಹಳ್ಳಿ ಗ್ರಾಮದ ಚಿಕ್ಕರಾಮಯ್ಯರವರ ಮನೆಯಿಂದ ಮಲ್ಲೇಶ್ ಅವರ ಮನೆಯವರೆಗೆ ಹಾಗೂ ಪೊಲೀಸ್ ರಾಮಯ್ಯರವರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಮಲ್ಲೇಶ ಮನೆಯಿಂದ ಬೆಟ್ಟಯ್ಯನ ರಾಮಯ್ಯನ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಚಿಕ್ಕ ಕರಿಯಪ್ಪರವರ ಮನೆಯಿಂದ ಮರಿಸ್ವಾಮಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಜಯಕಾಳಮ್ಮ ಕೋಂ ಪುಟ್ಟ ದಾಸಿ ರವರ ಮನೆಗೆ ದಗದ ಕೊಟ್ಟಿಗೆ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ರಾಮಯ್ಯ ರವರ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ರಾಮಕೃಷ್ಣ ಬಿನ್ ದೊಡ್ಡಯ್ಯ ತಮ್ಮಯ್ಯರವರ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ರಂಗಸ್ವಾಮಿ ಬಿನ್ ಒಡ್ಗಲಯ್ಯರವರ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಮಹದೇವಮ್ಮ ಕೋಂ ಲೇಟ್ ಪುಟ್ಟಸ್ವಾಮಿಯರವರ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಹನುಮಮ್ಮ ಕೋಂ ನಾಗರಾಜು ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಶಿವಮ್ಮ ಕೋಂ ಶಿವಣ್ಣ ರವರ ಮನೆಯಲ್ಲಿ ಮೇಕೆ ಶೆಡ್ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ಲೇಟ್ ಲಕ್ಷ್ಮಣರವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ರಂಗಸ್ವಾಮಿ ಬಿನ್ ಒಡ್ಗಲಯ್ಯರವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಸಿದ್ದಮ್ಮ ಕೋಂ ಕುನ್ನೀರಯ್ಯವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ. ಕುಂತನಹಳ್ಳಿ ಗ್ರಾಮದ ಉಮಾ ಕೋಂ ಮಲ್ಲಿಕಾರ್ಜುನವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ. ಬಿ ಬೆಟ್ಟಹಳ್ಳಿ ಗ್ರಾಮದ LED ಬೀದಿ ದೀಪ ಅಳವಡಿಸುವುದು. ಬಿ ಬೆಟ್ಟಹಳ್ಳಿ ಗ್ರಾಮದ ಎಲ್ಲಾ ಬೀದಿಗಳ ಚರಂಡಿ ಸ್ವಚ್ಛತೆ ಮತ್ತೆ ಬಿ ಬೆಟ್ಟಹಳ್ಳಿ ಗ್ರಾಮದ ಓದ್ತಾ ಇದ್ದೀನಿ. ಬಿ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಹೆಚ್ಚು ಇರುವುದರಿಂದ ಅರಣ್ಯ ಇಲಾಖೆಗೆ ಪತ್ರ ಬರೆಯುವುದು. ಬಿ ಬೆಟ್ಟಹಳ್ಳಿ ಗ್ರಾಮದಲ್ಲಿರುವ KEB ಕ್ವಾರ್ಟರ್ಸ್ ನೆಲಸಮಗೊಳಿಸಲು ಪತ್ರ ಬರೆಯುವುದು. ಬಿ ಬೆಟ್ಟಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಸುತ್ತಲೂ ಸ್ವಚ್ಛಗೊಳಿಸುವುದು. ಬಿ ಬೆಟ್ಟಹಳ್ಳಿ ಗ್ರಾಮದ ಕುಡಿಯುವ ನೀರಿನ ತೊಂಬೆಗಳನ್ನು ಸ್ವಚ್ಛಗೊಳಿಸುವುದು. ಬಿ ಬೆಟ್ಟಹಳ್ಳಿ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಪೈಪ್ಲೈನ್ ಮಾಡಿಸುವುದು. ಬಿ ಬೆಟ್ಟಹಳ್ಳಿ ಗ್ರಾಮದ ಸುವರ್ಣಮ್ಮ ಕೋಂ ಯತಿರಾಜು BR ರವರ ಮನೆ ನಿರ್ಮಾಣ. ಬಿ ಬೆಟ್ಟಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಸುತ್ತಲೂ ಸ್ವಚ್ಛತೆ. ಬಿ ಬೆಟ್ಟಹಳ್ಳಿ ಗ್ರಾಮದ ಸಿದ್ದಮ್ಮ ಕೋಂ ಲೇಟ್ ಸೀಲೇಗೌಡರ ಮನೆ ನಿರ್ಮಾಣ. ಬಿ ಬೆಟ್ಟಹಳ್ಳಿ ಗ್ರಾಮದ ಆಶಾ ಕೋಂ ರಂಗಸ್ವಾಮಿ ಮನೆಯವರ ಮನೆ ನಿರ್ಮಾಣ. ಮಾತ್ರ ಖಾಲಿ ನಿವಾಸದಲ್ಲಿ ಫ್ರೀಯಾಗಿ ಮನೆ ಮಾಡ್ಕೊಳ್ಳೋ ನಿರ್ಮಾಣ. ಬಿ ಬೆಟ್ಟಹಳ್ಳಿ ಗ್ರಾಮದ ಸಿದ್ದಮ್ಮ ಕೋಂ ಲೇಟ್ ಸೀಲೇಗೌಡರ ಮನೆ ನಿರ್ಮಾಣ. ಬಿ ಬೆಟ್ಟಹಳ್ಳಿ ಗ್ರಾಮದ ಆಶಾ ಕೋಂ ರಂಗಸ್ವಾಮಿ ಮನೆ ನಿರ್ಮಾಣ. ಮಲಿಯೂರು ಗ್ರಾಮದ ಸ್ವಚ್ಛತೆಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾಗಾರರು ಇಲ್ಲದೆ ಇರುವುದರಿಂದ ಪಕ್ಕದ ಗ್ರಾಮ ಪಂಚಾಯತಿಗಳಿಂದ ಸ್ವಚ್ಛತಾಗಾರರ ನಿಯೋಜನೆ. ಮಲಿಯೂರು ಗ್ರಾಮದ ಸ್ವಚ್ಛತೆಗಾಗಿ ಮಲಿಯೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾಗಾರರು ಇಲ್ಲದೆ ಇರುವುದರಿಂದ ಪಕ್ಕದ ಗ್ರಾಮ ಪಂಚಾಯತಿಗಳಿಂದ ಸ್ವಚ್ಛತಾಗಾರರ ನಿಯೋಜಿಸಿ ಪತ್ರ ಬರೆಯಲು ತೀರ್ಮಾನಿಸಲಾಯಿತು. ಮಲಿಯೂರು ಗ್ರಾಮದ ಸ್ವಚ್ಛತೆಗಾಗಿ ಗ್ರಾಮದ ಜನರನ್ನು ತೆಗೆದುಕೊಳ್ಳದೆ ಹೊರಗಿನಿಂದ ಕೂಲಿಗಾರರನ್ನು ಕರೆಸಿ ಸ್ವಚ್ಛಗೊಳಿಸಲು ತೀರ್ಮಾನಿಸಲಾಯಿತು. ಮಲಿಯೂರು ಗ್ರಾಮದ ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಸೋಮಣ್ಣರವರ ಜಮೀನಿನ ಹತ್ತಿರ ಇರುವ ಕಾಲುವೆ ಡಕ್ ನಿರ್ಮಾಣ ಮಾಡಲು ಸಂಬಂಧಿಸಿದ ಇಲಾಖೆಗೆ ಪತ್ರ ಬರೆಯಲು ತೀರ್ಮಾನಿಸಲಾಯಿತು. ಮಲಿಯೂರು ಗ್ರಾಮದ ವಿಶ್ವೇಶ್ವರಯ್ಯ ನಾಲೆಯ 2ನೇ ತೂಬಿನಿಂದ ಸೋಮಣ್ಣ ಕಟ್ಟೆಯವರೆಗೆ ನೀರ್ಗಾಲುವೆ ಹೂಳು ತೆಗೆಸುವುದು. ಮಲಿಯೂರು ಗ್ರಾಮದ ಶನಿ ಮಹಾತ್ಮ ದೇವಸ್ಥಾನದಿಂದ G ದೇವರಾಜುರವರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ. ಮಲಿಯೂರು ಗ್ರಾಮದ ಒಡ್ಡರಕೊಪ್ಪಲು ಗ್ರಾಮದ ಆಲದ ಮರದವರೆಗೆ ಸ್ಮಶಾನದ ರಸ್ತೆ ಅಭಿವೃದ್ಧಿ. ಮಾಲಿಯೂರು ಗ್ರಾಮದ ಮೈಸೂರಮ್ಮ ಜಮೀನಿನಿಂದ ಕುಮಾರವರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ.
ಮಲಿಯೂರು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಕಾಳಮ್ಮನ ದೇವಸ್ಥಾನದವರೆಗೆ ಚರಂಡಿ ಸ್ಲ್ಯಾಬ್ ಹಾಕಿಸುವುದು. ಮಲಿಯೂರು ಗ್ರಾಮದ ರಾಜಮ್ಮರವರ ಮನೆಯ ಹತ್ತಿರ ವಿದ್ಯುತ್ ಕಂಬ ಅಳವಡಿಸುವುದು. ಮಲಿಯೂರು ಗ್ರಾಮದ ಮರಯ್ಯನ ಮನೆಯಿಂದ ಸವಿತಾರವರ ಮನೆಯವರೆಗೆ ಚರಂಡಿ ನಿರ್ಮಾಣ. ಮಲಿಯೂರು ಗ್ರಾಮದ ಪೋಸ್ಟ್ ಆಫೀಸ್ನಿಂದ ಅರಳಿ ಮರದ ತನಕ ಚರಂಡಿ ನಿರ್ಮಾಣ. ಮಲಿಯೂರು ಗ್ರಾಮದ 3ನೇ ಅಂಗನವಾಡಿ ಕೇಂದ್ರದ ಕಾಂಪೌಂಡ್ ಮಲಿಯೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕಾಗಿ ಪತ್ರ ಬರೆಯುವುದು. ಮಲಿಯೂರು ಗ್ರಾಮದ ಜೆಜೆಎಂ ಯೋಜನೆಯಡಿ ಕಾಮಗಾರಿ ಅಪೂರ್ಣವಾಗಿರುವ ಕುರಿತು ಪತ್ರ ಬರೆಯುವುದು. ಮಲಿಯೂರು ಗ್ರಾಮದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣ ಮಾಡಲು ಗ್ರಾಮದಲ್ಲಿ ಈಗಾಗಲೇ ಇರುವ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಸಭಾಂಗಣವನ್ನು ನೆಲಸಮಗೊಳಿಸಲು ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದು ಅದರಂತೆ ಕಾರ್ಯನಿರ್ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಮಲಿಯೂರು ಗ್ರಾಮದಲ್ಲಿ NGNREGA ಯೋಜನೆಯಡಿ ಹೆಚ್ಚು ಕಾಮಗಾರಿಗಳನ್ನು ಗ್ರಾಮದಲ್ಲಿ ಅನುಷ್ಠಾನಗೊಳಿಸಿ ಮಹಿಳೆಯರಿಗೆ ಉದ್ಯೋಗ ಒದಗಿಸಲು ತಿಳಿಸಲಾಯಿತು. ಈಗಾಗಲೇ ನೀಡಿರುವ ಅರ್ಜಿಗಳಿಗೆ ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಸೇರಿಸಿಕೊಂಡು ಅನುಷ್ಠಾನಗೊಳಿಸಲು ತಿಳಿಸಲಾಯಿತು. ಈ ಕುರಿತು ಕಾರ್ಯನಿರ್ವಹಿಸಲು ಆಪರೇಟರ್ ಅವರಿಗೆ ತಿಳಿಸಲಾಯಿತು. ಮಲಿಯೂರು ಗ್ರಾಮದಲ್ಲಿ ಅಕ್ರಮವಾಗಿ ಮಾಡುತ್ತಿರುವ ಮದ್ಯವನ್ನು ತಡೆಗಟ್ಟಲು ಸಂಬಂಧಿಸಿದ ಇಲಾಖೆಗೆ ಪತ್ರ ಬರೆಯಲು ತೀರ್ಮಾನಿಸಲಾಯಿತು. ಮಲಿಯೂರು ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ನಡೆಸುವುದು. ಮಲಿಯೂರು ಗ್ರಾಮದ ಕುಡಿಯುವ ನೀರಿನ ಮೂಲಗಳನ್ನು ಕಾಲಕಾಲಕ್ಕೆ ಪರೀಕ್ಷೆಗೆ ಒಳಪಡಿಸುವುದು. ಮಲಿಯೂರು ಗ್ರಾಮದಲ್ಲಿ ಕರಿಪುಟ್ಟಯ್ಯನ ಮನೆಯಿಂದ ನವೀನವರ ಮನೆಯವರೆಗೆ ಸಿಸಿ ರಸ್ತೆ. ಮಲಿಯೂರು ಗ್ರಾಮದ ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ ಬೀದಿ ದೀಪ ಅಳವಡಿಸುವುದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ. ಮಲಿಯೂರು ಗ್ರಾಮದಲ್ಲಿ ಗ್ರಾಮ ಠಾಣಾ ಜಾಗ ಗುರುತಿಸಿ ಹದ್ದುಬಸ್ತುಗೊಳಿಸುವುದು. ಮಲಿಯೂರು ಗ್ರಾಮದ ಹಳೆ ನ್ಯಾಯಬೆಲೆ ಅಂಗಡಿ ಹತ್ತಿರುವ ಡಕ್ ನಿರ್ಮಾಣ. ಇಷ್ಟು ಕಾಮಗಾರಿಗಳನ್ನ ಹೇಳಿದಿರ. ಈಗ ಏನಾದ್ರು ಸೇರಿಸಬೇಕು ಅಂದ್ರೆ ಸೇರಿಸಬಹುದು. ಹೇಳ್ಬೋದು ಸರ್. ಈಗ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಮೆಂಬರ್ ಸಿದ್ದರಾಜು ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮಹಾದೇವಮ್ಮ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಾವೇನು ವಾಟ್ಸಪ್ಗಳನ್ನ ಮಾಡಿದ್ವಿ ಒಂದು 15 ದಿನದಿಂದ. ಆ ವಾಟ್ಸಪ್ನಲ್ಲಿ ಆಯ್ಕೆಯಾದಂಥ ಕಾಮಗಾರಿಗಳನ್ನ ತಮ್ಮ ಮುಂದೆ ಮಾಡಿದ್ದೀವಿ. ಈಗ ಈ ಎಲ್ಲ ಕಾಮಗಾರಿಗಳನ್ನ ವಿವಿಧ ಇಲಾಖೆ ಏನು ಬೇಕು ಕಾಮಗಾರಿಗಳ ಯೋಜನೆ ಆ ಯೋಜನೆ ಕಳಿಸ್ಕೊಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಏನು ಅನುದಾನ ಬರುತ್ತೋ ಅನುದಾನದಲ್ಲಿ ಆದ್ಯತೆ ಅನುಸಾರ ನಾವು ತಯಾರಿಸ್ಕೊಂಡು ಅದನ್ನು ಅನುಮೋದನೆ ನೀಡ್ತಾ ಇದ್ದೀವಿ. ಈಗ ಯಾವ್ದಾದ್ರು ಕಾಮಗಾರಿ ಬಿಟ್ಟೋಗಿದ್ರೆ ಅದನ್ನ ಸೇರ್ಸ್ಕೊತೀವಿ ಹೇಳ್ಬೋದು. ಕೊಡಿ ಇರಲಿ ಮೈಕ್ ಮಾತಾಡಿ ಮುಂದೆ ಬನ್ನಿ. ಶಿವಕುಮಾರ್ ಅವರು ಅಲ್ಲ, ಕಾಮಗಾರಿ ಏನಾದ್ರು ಬಿಟ್ಟೋಗಿದ್ಯಾ ಹೇಳಿ. ಫಸ್ಟ್ ದಯವಿಟ್ಟು ಮೈಕಲ್ಲಿ ಮಾತಾಡೋರೆಲ್ಲ ದಯವಿಟ್ಟು ಮೈಕ್ ಇಸ್ಕೊಂಡು ಮಾತಾಡಿ. ಸರಿ, ಎಲ್ಲಾ ಕಾಮಗಾರಿಗಳ ವಿಚಾರ ನೀವು ಮಾತಾಡ್ರಿ. ಬಟ್ ಮೊದಲನೇದಾಗಿ ನಮ್ಮ ಮಲಿಯೂರು ಮೊದಲನೇ ವಾರ್ಡ್ದು ಪ್ರಸಂಗಿ ಸರ್, ಮೊದಲನೇ ವಾರ್ಡ್ದು ಈಗ ಎಕ್ಸಾಂಪಲ್ ಏನು ಇಲ್ಲಿ ನಮ್ಮ ಲಿಂಗಾಯತ ಸಮಾಜ ಇದೆಲ್ಲ, ಬಟ್ ಇಲ್ಲಿ ಕಾಮಗಾರಿ ಒಂದು ಕೂಡ ಡಿಸ್ಕಸ್ ಆಗಿಲ್ಲ. ಇಲ್ಲಿ ಯಾವುದು ಕೂಡ ಒಂದು ಕೂಡ ನೀವು ಆಡ್ ಮಾಡಿಲ್ಲ ಇದಕ್ಕೆ. ಯಾಕೆ ಇಲ್ಲಿ ಅವ್ರ ಮನಸ್ಸಿಲ್ಲ ಸರ್. ಇಲ್ಲಿ ಏಕ ರೋಡ್ ಎಲ್ಲ ನೋಡಿ ಹೆಂಗಿದೆ ಇದು ಸುವರ್ಣ ಗ್ರಾಮನ ಯಾವ ಗ್ರಾಮ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಎಲ್ಲವನ್ನೂ ಮೆನ್ಷನ್ ಮಾಡಿದ್ರೆ ಇದು ಮೊದಲನೇ ವಾರ್ಡ್ ಬಿಟ್ಬಿಟ್ಟಿದಾರ, ಇದು ವಾಟ್ಸಪ್ ಮಾಡಿಲ್ಲ ಅಂತ ಅರ್ಥ ಆಯ್ತು. ಹೊಸ ಬಡಾವಣೆದು ಒಂದು ಕೂಡ ನೀವು ಒಂದು ಕಾಮಗಾರಿಯನ್ನು ಕೂಡ ಸೇರಿಸಿಲ್ಲ. ಈಗ ಒಂದ್ ಊರು ಅಂದ್ಮೇಲೆ ಹೊಸ ಬಡಾವಣೆ ಮತ್ತೆ ಹಳೆ ಬಡಾವಣೆ ಇದೆ. ಹೊಸ ಬಡಾವಣೆಗೆ ಹಳೆ ಬಡಾವಣೆಗೂ ತುಂಬಾ ಡಿಸ್ಟೆನ್ಸ್ ಇರೋದ್ರಿಂದ ಈ ಬಡಾವಣೆಯಲ್ಲಿ ನೀವು ವಾಟ್ಸಪ್ ಮಾಡ್ಬೇಕಾ ಮಾಡಬಾರ್ದ ಸರ್?
ಇಲ್ಲಿ ಹೊಸ ಬಡಾವಣೆ ಅಲ್ಲ? ಬನ್ನಿ ಬನ್ನಿ ಬರ್ತಾರೆ ಇಲ್ಲೇ ಅವರ ಬರ್ತಾರೆ ನೋಡಿ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ವಿ. ಏನು ನೀವು ಈಗ ಏನು ಕಾಮಗಾರಿಗಳನ್ನ ನೀವುಗಳು ಬರ್ಸಿದ್ರಿ, ಏನು ನೀವು ಅಲ್ಲಿ ವಾಸವಿದ್ದರು ಆ ಕಾಮಗಾರಿನ ಓದಿದ್ವಿ. ಈ ವಾರ್ಡ್ನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿಲ್ಲ ಅಂತಂದ್ರೆ ನಾವು ದಯವಿಟ್ಟು ಹೇಳಿದ್ರೆ ನಾವು ಬರ್ಕೊತೀವಿ. ಇದನ್ನ ಸರ್ಪ್ರೈಸ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಂದ ಸರ್ಪ್ರೈಸ್ ಆಗಿ ಮಾಡ್ತೀವಿ. ಯಾಕಂದ್ರೆ ಇದು ಮೇಲ್ಗಡೆ ಯಾರು ಅಲ್ಲಿ ಬರಲ್ಲ ಭಾಗವಹಿಸೋರು. ನೆಕ್ಸ್ಟ್ ಮೀಟಿಂಗ್ ಇದನ್ನ ಸಪರೇಟ್ ವಾರ್ಡ್ ಮಾಡ್ತಿದ್ದೀವಿ. ಡಿಸ್ಟೆನ್ಸ್ 1 ಕಿಲೋಮೀಟರ್ ಇದೆಯಲ್ಲ ಸರ್, ಡಿಸ್ಟೆನ್ಸ್ 1 ಕಿಲೋಮೀಟರ್ ನೋಡಿ ಎರಡು ಒಂದ್ ನಿಮಿಷ ಅವ್ಕಂದೆ ನೀವು ಹೇಳ್ತಾ ಸರಿ ಇದೆ. ಎರಡು ಸೈಡ್ ಒಂದು ವಾರ್ಡು ಒಂದು ವಾರ್ಡಿಲ್ಲ, ಹಂಗಾಗಿ ಒಟ್ಟಿಗೆ ಮಾಡ್ತಾ ಇದ್ವಿ ಹೌದಲ್ವಾ? ಈಗ ನೆಕ್ಸ್ಟ್ ಇಂದ ಇಲ್ಲಿ ಸಪರೇಟ್ ಮಾಡ್ತೀವಿ. ಜನವಸತಿ ಅಂತ ಹೇಳ್ಬಿಟ್ಟು ಸಭೆ ಮಾಡ್ಕೊಂಡು ಅದನ್ನ ಮಾಡ್ತೀವಿ. ಈ ಬಾರಿ ಕಾಮಗಾರಿಗಳು ಕೊಡಿ ಕೊಡ್ಬೋದು, ಈಗ ಕೊಡಿ ಸೇರ್ಸ್ಕೊತೀವಿ. ಹೇಳಿ ಮೇಡಮ್. ಇರ್ರಿ ಹೇಳಿ ಕಾಮಗಾರಿ ನೆಮ್ಮದಿ ಹೇಳಿ. ಹೊಸ ಬಡಾವಣೆಗೆ ಜಲ್ ಜೀವನ್ ಮಿಷನ್ ಅನುಮೋದನೆ ಆಗಿದೆಯಾ ಆಗಿಲ್ವಾ? ಕಾಮಗಾರಿ ಒಂದ್ ನಿಮಿಷ ರೀ, ಬೆಟ್ಟದವ್ರು ಹೇಳ್ತಾ ಇದಾರೆ, ಅವ್ರ ಮುಗಿಬಿಡ್ಲಿ ಒಂದ್ ನಿಮಿಷ. ದಯವಿಟ್ಟು ಈ ಗ್ರಾಮ ಸಭೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ನ್ಯಾಯ ಇರಬೇಕು ಸರ್, ಆಯ್ತಾ? ಫಸ್ಟ್ ಆಫ್ ಆಲ್ ನಾನು ಈಗಲೇ ಹೇಳ್ತಿದ್ದೀನಿ ಕೇಳಿ. ಹೊಸ ಬಡಾವಣೆನ ಬಿಟ್ಟಿರೋದೇ ಮೊದಲನೇ ತಪ್ಪು. ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ನೀವು ಒಬ್ಬ ಪಂಚಾಯತಿ ನೀವು ಅಧಿಕಾರಿ ಸರ್, ನೀವು ಪಂಚಾಯತಿ ಅಧಿಕಾರಿ ಆಗಿದ್ಕೊಂಡು ನೀವು ಈಗ ನಿನ್ನೆ ವಾರ್ಡ್ ಸಭೆ ಮಾಡಿದಿರಾ. ಬಟ್ ಇಲ್ಲಿನೂ ಕೂಡ ಒಂದು ವಾರ್ಡ್ ಸಭೆ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕಾಗಿ ಒಂದು ವ್ಯವಸ್ಥೆ, ಅದು ನಿಮ್ಮ ಕರ್ತವ್ಯ. ಇದು ನೋಡಿ, ನಾವು ಹೇಳಿದ್ದು ಇದು ನಾವು ಮಾಡೋದಲ್ಲ. ನಿಮ್ಗೇನ್ ಗ್ರಾಮಸ್ಥರುಗಳು ನೀವು ಬರ್ಸಿದೀವಿ ವಾರ್ಡ್ಗಳಲ್ಲಿ, ಅದೇ ಕಾಮಗಾರಿ ನಾವು ಹೇಳಿರೋದು. ನಾವ್ ಅದನ್ನು ಹೇಳಿದ್ರೆ ಅಂತ ಯಾವ್ದಾದ್ರು ಕಾಮಗಾರಿ ಬಿಟ್ಟು ಹೋಗಿದ್ರು ಇವಾಗ್ಲೂ ಹೇಳಿ ಅಂತ ಹೇಳಿದ್ರೆ. ಬಟ್ ಇಲ್ಲಿ ಒಂದು ಸೇರ್ಸಿ ಅಲ್ವಲ್ಲ ಸರ್, ಇಲ್ಲಿ ಬಿಟ್ಟು ಸೇರ್ಸಿ ಅಂತ ಹೇಳ್ತಾ ಇದ್ರ. ಬಟ್ ಇಲ್ಲಿ ಒಂದು ಸೇರ್ಸಿ ಅಲ್ವಲ್ಲ, ಇಲ್ಲಿ ಹೊಸ ಬಡಾವಣೆ ಅಂತ ಹೇಳಿ ಅಷ್ಟೇ. ಅದೇ ಇರ್ನಲ್ಲ, ಈಗ ಸಾರ್ವಜನಿಕರು ಭಾಗವಹಿಸಿಲ್ಲ ಹಂಗಾಗಿ ನೀವು ಹೇಳ್ಬೋದಾಯ್ತು. ನೀವು ಇದ್ರಲ್ವಾ ಏನ್ ಕಾಮಗಾರಿ ಬಿಟ್ಟಿದ್ರು ವಾಸಗಳಲ್ಲಿ, ಅವುಗಳನ್ನು ನಾವು ಮಕ್ಕಳಿದ್ವಿ. ಈಗ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದ್ರೆ ಬನ್ಸಿ, ಅದನ್ನು ಪರಿಗಣಿಸ್ತೀವಿ. ಪರಿಗಣಿಸಿಗೆ ಈಗ ಮಲಿಯೂರು ಈಗ ಹೊಸ ಬಡಾವಣೆ ಇದೆಯಲ್ಲ, ಇಲ್ಲಿಗೆ ಜಲ್ ಜೀವನ್ ಮಿಷನ್ ಸ್ಯಾಂಕ್ಷನ್ ಆಗಿದೆಯಾ ಆಗಿಲ್ವಾ ಯೋಜನೆ ಹೊಸ ಬಡಾವಣೆಗೆ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ, ಏಕೆ ಒಂದ್ ನಿಮಿಷ ನೋಡಿ, ಎಲ್ಲ ಮಿಕ್ಸ್ ಮಾಡ್ಬೇಡಿ. ಈಗ ಕಾಮಗಾರಿ ವಿಚಾರ ಮುಕ್ತಾಯಗೊಳಿಸಿ. ಕಾಮಗಾರಿಗೆ ಬರ್ತಾ ಇದೀನಿ ಒಂದ್ ನಿಮಿಷ ಈಗ ಏನಿದೆ ಆಕ್ಷನ್ ಪ್ಲಾನ್ ಏನಾಗಬೇಕು ಅದನ್ನ ಕಾಮಗಾರಿ ಮುಕ್ತಾಯಗೊಳಿಸಿ. ಜಲ್ ಮಿಷನ್ ಈ ತರ ಇದ್ರೆ ಲಾಸ್ಟ್ ಹೋಗಿ ಆಮೇಲೆ ಹೋಗಿ ಇದು ಮುಗಿಲಿ. ಸರ್ ಒಂದ್ ನಿಮಿಷ, ಕಾಮಗಾರಿ ಮಾಡ್ಬೇಕು ಅಂದ್ರ ಏಕೆ ಕಾಂಕ್ರೀಟ್ ಹಾಕ್ಬಿಡ್ತೀರಾ? ಹಿಂದ್ಗುಂಟ ಜಲ್ ಜೀವನ್ ಮಿಷನ್ ತತ್ತೀರಾ, ಪುನಃ ಎಲ್ಲಾದ್ರೂ ಕಾಂಕ್ರೀಟ್ ಅನ್ನು ಹೊಡಿತೀರಾ, ಅದ್ ಮಣ್ಣು ಮುಚ್ಚುದಿಲ್ಲ. ಅದು ಕಾಮಗಾರಿ ಕ್ವಾಲಿಟಿಯಾಗಿ ಜನರಿಗೆ ಉಪಯೋಗ ಆಗುತ್ತಾ ಹೇಳಿ ಮತ್ತೆ ನೀವೇ. ಈಗ ಫಸ್ಟ್ ಅದಕ್ಕೋಸ್ಕರ ನೀವು ಗ್ರಾಮ ಸಭೆಯಲ್ಲಿ ಈಗ ಏನಾಗಿದೆ ಡಿಸ್ಕಸ್ ಬರ್ಕೊಳ್ಳಕ್ಕೆ, ಹೊಸ ಬಡಾವಣೆಗೆ ಜಲ್ ಜೀವನ್ ಮಿಷನ್ ಸ್ಯಾಂಕ್ಷನ್ ಆಗಿದೆ ಆಗಿಲ್ಲ ನಮ್ಗೆ ಅದೊಂದು ಮಾಹಿತಿ ಗೊತ್ತಿಲ್ಲ ಸರ್. ನಾವು ಸಾರ್ವಜನಿಕರಾಗಿ ಅದನ್ನ ತಾವು ತಿಳಿಸ್ಬೇಕು. ದಯವಿಟ್ಟು ಫಸ್ಟ್ ಸಮಸ್ಯೆಗಳನ್ನ ಇದ್ ಮಾಡ್ಕೊಳ್ಳಿ, ಆ ನಂತರ ಕಾಮಗಾರಿಗಳು ಇದ್ ಮಾಡಿ ಸರ್. ನಿಮ್ ಸಮಸ್ಯೆಗಳನ್ನೇ ಕೇಳಿ, ಅದೇ ಕಾರಣಕ್ಕೆ ವಾಸಗಳು ಮಾಡಿರೋದು. ಈಗ ಕಾಮಗಾರಿ ಸಂಬಂಧಪಟ್ಟಂಗೆ ಸರ್ ನಾವು ಮಾತಾಡ್ತಾ ಇರೋದು. ನಾವು ಅದನ್ನ ಹೇಳ್ತೇವೆ ನಿಮ್ಗಲ್ವಾ, ಹೇಳಿ ಸರ್. ವಾಟ್ಸಪ್ಗಳನ್ನ ಮಾಡಿ ನೀವು ಗ್ರಾಮಸ್ಥರಿಂದ ಬರ್ಸಿದಿರಿ ಕಾಮಗಾರಿಗಳನ್ನ, ಆ ಕಾಮಗಾರಿ ಪಟ್ಟಿನೇ ಓದಿತ್ತು. ನಾವು ಓನಾಗಿ ಏನಲ್ಲಿ ಸೇರ್ಸ್ಕೊಂಡು ಹೇಳ್ತಾ ಇಲ್ಲ ಅಲ್ವಾ? ನೀವು ವಾರ್ಡ್ ಈಗ ಏನು ಹೊಸ ಬಡಾವಣೆಯವರು ಏನು ವಾಟ್ಸಪ್ನಲ್ಲಿ ಭಾಗವಹಿಸಿಲ್ಲ ದೂರ ಅಂತ ಹೇಳಿ ಆ ಕಾಮಗಾರಿಗಳನ್ನ ಈಗ ಬರ್ಸಿ. ಅದನ್ನ ಏನಿದೆ ನಾವು ಸೇರಿಸ್ಕೊಳ್ತೀವಿ. ನೆಕ್ಸ್ಟ್ ಇಂದ ಇದನ್ನ ಸಪರೇಟ್ ಆಗಿ ಜನವಸತಿ ಮಾಡಿ ಇಲ್ಲೊಂದು ವಾಸವಿಗೆ ವ್ಯವಸ್ಥೆ ಮಾಡ್ತೀವಿ. ಇದನ್ನೇ ಜನಗಳಿಗೆ ಅವೇರ್ನೆಸ್ ಇಲ್ಲ, ಏನೂ ಇಲ್ಲ. ಈಗ ನೀವು ಅವ್ರಿಗೆ ಫಸ್ಟ್ ಹೇಳಿದ್ರಿ, ಗ್ರಾಮ ಸಭೆಗೆ ಸಾಹೇಬ್ರು ಹೇಳಿದ್ರು ಆಗ್ಲೇ, ಜನಗಳೇ ಬರ್ತಿಲ್ಲ ಅಂತ. ನೀವು ಜನಗಳು ಬರಕ್ಕೆ ಏನ್ ಕಾರ್ಯಕ್ರಮ ಹಾಕೊಂಡಿದ್ರೆ ಪಂಚಾಯತಿಯಿಂದ, ಈಗ ಜನಗಳಿಗೆ ನೀವು ಎಷ್ಟು ಫಂಡ್ ಬರ್ತದೆ, ಸರ್ಕಾರದಿಂದ ಎಷ್ಟು ಬರುತ್ತೆ, ಸ್ಥಳೀಯ ಇದರಿಂದ ಎಷ್ಟು ಬರುತ್ತೆ, ಅದೆಲ್ಲ ತಿಳ್ಕೋಬೇಕು. ಮತ್ತೆ ಕೆಲಸಗಳೇನಾಗ್ತದೆ ಅದನ್ನೆಲ್ಲ ತಿಳ್ಕೊಳಕ್ಕೆ ಇವ್ ಜನಗಳಿಗೆ ಗೊತ್ತಿಲ್ವಲ್ಲ. ಗೊತ್ತಿರಂಗ ನೀವು ಏನ್ ಗೊತ್ತಾಗಕ್ಕೆ ಏನ್ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀರಾ? ನಾವು ಏನು ಜನಸಂಖ್ಯೆ ಹೆಚ್ಚು ಜನ ಸೇರ್ತಾರೆ,
ಅಂಗಡಿಗಳಿರ್ಬೋದು, ಆರ್ಡರ್ ಇರ್ಬೋದು, ಈ ಕಡೆ ಎಲ್ಲ ಅಣಿಸಿದೀವಿ. ಒಂದನೇದು. ಎರಡನೇದಾಗಿ ನಮ್ಮ SBM ವೆಹಿಕಲ್ ಸತತವಾಗಿ ಏನ್ ನಾವು ಗ್ರಾಮ ಸಭೆ ಸ್ಟಾರ್ಟ್ ಮಾಡಿದ್ವಿ, ವಾಟ್ಸಪ್ ಸ್ಟಾರ್ಟ್ ಮಾಡಿದ್ವಿ, ಅವತ್ತಿಂದ ಪ್ರತಿದಿನ ಇದು ಕಸ ಸಂಗ್ರಹಣೆ ಹೋದಾಗ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ವಿಚಾರ. ಹಾಗಾಗಿ ನಾವು ಪ್ರಚಾರ ಮಾಡಿದೀವಿ. ನೆಕ್ಸ್ಟ್ ಬೇಕಾದ್ರೆ ಇನ್ನು ಯಾವ ಪ್ರಚಾರ ಮಾಡ್ಬೇಕಂತ ಹೇಳಿದ್ರೆ ಆ ರೀತಿನೂ ಮಾಡೋಣ. ನಮ್ಮಲ್ಲಿ ಅವಕಾಶ ಇದೆ, ಮಾಡ್ಕೊಳ್ಳೋಣ. ಸರ್, ಗ್ರಾಮ ಸಭೆ ನಡಿಬೇಕು ಅಂತಂದ್ರೆ ಎಷ್ಟು ದಿನ ಮುಂಚಿತವಾಗಿ ಪ್ರಚಾರ ಮಾಡ್ಬೇಕು ಸರ್? ಆಕ್ಚುಲಿ ನಿಮ್ಮ TP ರಂಗಸ್ವಾಮಿ ಸರ್ ಇದ್ರು ಒಂದು ಮಾತು ಹೇಳಿದ್ರು, ಜನಸಂಖ್ಯೆ ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಬೇಕು ಅಂತ ಹೇಳಿ. ಜನಸಂಖ್ಯೆಗೆ ವಿಚಾರ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಅಂತಂದ್ಮೇಲೆ ಹೆಂಗೆ ಜನಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ? ಮೊದಲನೇದು, ನೀವು ಈಗ ಬಂದು ಮೇಡಮ್ ಅವ್ರು ಬಂದ್ರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು, ನಾವಿಲ್ಲ ಅಂತ ಹೇಳ್ತಲ್ಲ. ಎಷ್ಟು ದಿನ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ಬೇಕು ಸರ್? ಗ್ರಾಮ ಸಭೆ 2 ದಿನ ಮುಂಚಿತವಾಗಿ ಮಾಡ್ಬೇಕಾ ಸರ್? ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಕಾರ ಹೇಳಿ. ಮಾತಾಡಿ, ಮುಗಿಸ್ಬಿಡಿ, ಮಾತಾಡ್ತೀನಿ ಮಧ್ಯ. ಯಾವ್ದು? ಸರಿ, ಮುಗಿಸ್ಬಿಡಿ. ಆಯ್ತು ಸರ್, ಆಯ್ತು ಸರ್, ಮಾತಾಡ ಸರ್. ಓಕೆ ಸರಿ. ಈಗ ಬೆಟ್ಟಳಿ ಮುಗಿತಾ? ಇಲ್ಲಿ ಹೊಸ ಬಡಾವಣೆದು ಬೆಟ್ಟಳಿ ಮುಗಿತಾ? ಹಾ, ಇನ್ನಾದ್ರೂ ಇದೆಯಾ? ಕುಂತ್ಕೊಳ್ಳಿ, ಮಾತಾಡ, ಕಾಮಗಾರಿಗಳು ಮಾತಾಡಿ. ಹಾ, ಹೇಳಿ. ಕೊಡಿ ಅಣ್ಣ, ಅವ್ರಿಗೆ ಮೈಕ್ ಕೊಡಿ ಅಣ್ಣ, ದಯವಿಟ್ಟು ಮಾತಾಡೋರ್ಗೆಲ್ಲ ಮೈಕ್ ಕೊಡಿ. ಆ ಸಮಸ್ಯೆಗಳು ಎಲ್ಲರಿಗೂ ತಿಳಿಬೇಕು. ಬಿ ಬೆಟ್ಟಳ್ಳಿಯಲ್ಲಿ 90ನಲ್ಲಿ ಯಾವ್ದು 2 ಕೊಟ್ಟಾರೆ SC ಕಾಲೋನಿ. ಒಂದು 90ನಲ್ಲಿ ಏನೋ ಸುಮಾರು, ಇನ್ನೊಂದು 90ನಲ್ಲಿ ಪೂರ್ತಿ ಎಲ್ಲ ಲಿಕ್ವಿಡ್ ಎಲ್ಲ ಪಾಸ್ ಆಯ್ತು. ಮುಂದೆ ಇಟ್ಕೊಂಡ್ ಮಾತಾಡಿ, ಮೈಕು ಮುಂದೆ ಅದನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳ್ತಾವೆ. ಎಲ್ಲಿ, ಯಾವ ಮನೆ ಹತ್ರ? SC ಕಾಲೋನಿ ಹಾಸ್ಪಿಟಲ್, ಯುನಾನಿ ಹಾಸ್ಪಿಟಲ್ ಹತ್ರ ಸರ್. ಬರ್ಕೊಂಡು ಅದೇ ಪ್ರತಿಯೊಂದು ಕೇಳ್ತೀವಿ. ಈಗ ಮಾತಾಡ್ಲಿ, ಪ್ರತಿಯೊಂದು ವಿಚಾರನು ಡಿಸ್ಕಸ್ ಮಾಡ್ತೀವಿ. ಈಗ ಅವ್ರು ಫಸ್ಟ್ ಕಾಮಗಾರಿ ಏನೈತೆ ಮುಗಿದ್ಬಿಡ್ಲಿ. ಲೈಟ್ ಪರ್ಚೇಸ್ ಮಾಡೋಣ, ಅದ್ರಲ್ಲಿ ಫುಲ್ ಇಲ್ಲ, ನಾನು ಅದನ್ನ ಒರಿಜಿನಲ್ ಲೈಟ್ ಬಿಲ್ ಅದನ್ನ ಫಸ್ಟ್ ಆಫ್ ಆಲ್ ನಾನೇ ಪ್ರಶ್ನೆ ಮಾಡ್ತೀನಿ. ಇಲ್ಲಿ ನಾನೇ ಪ್ರಶ್ನೆ ಮಾಡ್ತೀನಿ ಅದನ್ನ. ನಾನು ಬಿಲ್ ಈಗಲೇ ಪರ್ಚೇಸ್ ಮಾಡ್ತೀನಿ. ಇವ್ರ ಬಿಲ್ ಬಂದು ಆಡ್ಗಳೆಲ್ಲ ತಿಂತದ, ಇನ್ನೇನಾರ ಜನಗಳು ತಿನ್ಬೇಕಂತ ನಾವ್ ಹೇಳ್ತಿರೋದು. ಈಗ ನಾವು ಬಂದು ನೋಡಿದೀವಿ, ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಡ್ಬೇಕು. ಫಾರೆಸ್ಟ್ ನವರು ಬರ್ತಾ ಇದಾರೆ, ನಾವು ಬಂದು ನೋಡಿದೀವಿ. ಅವರು ಫಾರೆಸ್ಟ್ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ. ನಾವು ತಂತಿ ಬೇಲಿ ಹಾಕಿದೀವಿ, ಟ್ರಂಚ್ ಹೊಡೆದಿದೀವಿ. ಆದ್ರೆ ಇವರು ತಂತಿ ಬೇಲಿನ ಕಟ್ ಮಾಡಿ ಇದು ಮಾಡಿ ದನ ಮೇಯ್ಸಕ್ಕೆ ಮತ್ತೆ ಆಡು ಕುರಿ ಮೇಯ್ಸಕ್ಕೆ ಹೊರಡೆ ಹೋಗ್ತಾ ಇದಾರೆ. ಹಾಗಾಗಿ ಫಾರೆಸ್ಟ್ ಅವರು ಹೇಳ್ಕೊಂಡು ಹೊರತು ಊರೊಳಗಡೆ ಬಂದಿಲ್ಲ ಅಂತ ಹೇಳಿ ಹೇಳಿದ್ರೆ ನಾವು ಅದನ್ನ ಸಾಧಿಸ್ತಾ ಇದೀವಿ. ನೀವುಗಳು ಅಷ್ಟೇ ಸಾರ್ವಜನಿಕ ನೀಚೆ ಬಂದು ತಿಂತಿರೋದು, ಒಳಗಡೆ ಹೋಗಿಲ್ಲ. ತಂತಿ ನಾವು ನೋಡಿದೀವಿ, ಫಾರೆಸ್ಟ್ ಬಂದು ನೋಡಿದ್ದಾರೆ, ಎಲ್ಲ ಇದ್ವಿ. ನಾವು ಒಳಗಡೆ ಹೇಳಿರೋದು ಆಯ್ತಲ್ವಾ? ನೀವುಗಳು ಆ ತಂತಿ ಬೇರೆ ಎಲ್ಲ ಕಟ್ ಮಾಡ್ತಾ ಇದ್ದೀರಾ, ಸುತ್ತಗಳು ಹೆಂಗ್ ಬರ್ತದೆ, ಹೌದಲ್ವಾ? ಯಜಮಾನ್ರೆ, ಈಗ ಆಯ್ತು, ನೀವು ಹೋಗ್ಬೇಡಿ. ಅವರು ಕೂಡ ನಿಮ್ಗೆ ಇದು ಮಾಡ್ತಾರಂತ, ಒಳಗಡೆ ಹೋಗೋರ್ಗೆ ಕೇಸ್ ಮಾಡ್ತಾರಂತೆ. ಹಸಿಗೆ ಹೋಗ್ಬಿಟ್ರೆ, ಆಡುಕುರಿ ಬಿಟ್ರೆ ಯಾರು ಹೋಗ್ತಾರಂತೆ. ನಾವು ಸಾಕ್ಷಿದೀವಿ, ಆಯ್ತಲ್ವಾ? ಅರಣ್ಯ ಇಲಾಖೆಗೆ ಪತ್ರ ಬರ್ತೀವಿ. ಒಳಗಡೆ ತಿಂದಿದ್ರೆ ಬೇಡಿ ಸರ್, ಹೊರಗಡೆ ಬಂದು ತಿಂದಿರೋದು. ಆಯ್ತು, ಫಾರೆಸ್ಟ್ ಅಂತ ಹಂಗೆ ಹೇಳಿದ್ರು ನಮ್ಗೆ. ನಾನು ಅಲ್ಲಿ ಹೋಗಿ ಸ್ಪಾಟ್ಗೆ. ಆಯ್ತು, ಇವತ್ತು ಬಂದಿದ್ದಾರೆ ಫಾರೆಸ್ಟ್ ಅವರು. ಅವನು ಬಿಲ್ ಕೊಡ್ತಾನೆ. ಹೊಸ ಕಡೆ ಕಾಮಗಾರಿ ಹೇಳಿ, ಯಾವ ಕಾಮಗಾರಿ ಆಗಬೇಕು ಇದು ಮಾಡುವ. ಹೇಳಿ, ಅದಾದ್ಮೇಲೆ ಹೇಳಿ, ನೇಮ್ ಹೇಳಿ, ಎಲ್ಲಿಂದ ಎಲ್ಲಿಗೆ ನೇಮ್ ಹೇಳಿ. ಪೈಪ್ ಮಾರ್ಕೊಂಡು ಅದೆಲ್ಲೂ ಸರ್, ಒಂದು ತಮ್ಮಯ್ಯಪ್ಪ ಅವ್ರ ಮನೆಯಿಂದ ಪೂರ್ತಿ ಡೆಡ್ ಅಂಡ್ ರೋಡ್, ಹೊಸ ಕುಳಿದು ದುಡ್ಡು ಇಲ್ಲ, ಸಾಮಾನ್ಯ ಕಾಮಗಾರಿ ಏನಾಯ್ತು? ಲಾಸ್ಟ್ ಮನೆ 2 ವರ್ಷದಿಂದ ಗೊತ್ತಿರೋದು ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿರೋದು. ಒಬ್ಬ ಅಧ್ಯಕ್ಷರ ಮನೆಗೆ ಬೋರ್ಡ್ ಹೊಡಿಸಿ ಸಾಮಾನು ಕೊಡೋದು ಏನಿತ್ತು? ಕೇಳಿದೆ 24-25 ಸಾಲಲ್ಲಿ ಯಾವ ದೇವಸ್ಥಾನದ ಯಾವ ಊರು ಬರ್ಸಿದೆ ಅದು ಕೊಡುವವರು ಕುಡಿಯುವ ನೀರು ಸೌಲಭ್ಯ ಆಗಬೇಕು. ಮೇನ್ ಆಗಿರೋದು ಅದು.
ವರ್ಷವಾಗ ಈಗ ನೀವು ಕೂತ್ಕೊಂಡು ಏನು ಸಾಲ್ತಾ ಇಲ್ಲ. ಏನ್ ತಮ್ಮಿ? ಒಂದು ಕಿಟ್ಟಿಗೆ 2 ಗಂಟೆ 3 ಗಂಟೆ ಕೊಟ್ಟರೆ ಅಲ್ಲಿ ಮುಖನ್ನ ಏನ್ ಮಾಡೋದು? ಹಾಸಿಗೆಲ್ವಾ ನಾವಿರೋರು ನೂರು ಕುಳ. ತಿಂಗಲ್ವಾ ಇರೋ 100 ಕುಳಿಗೆ 7 ಗಂಟೆ ನೀರು ಕೊಟ್ಟರೆ ಏನ್ ಮಾಡೋದು? 80,000 ಆಯ್ತು ಯೋಚನೆ ಮಾಡಿ ನೀವೇ. ಹಾ? ಕುಡು ನೀರಿಗೆ ಹೇಳಿ. DST ದುಡ್ಡು ಇನ್ನೇನು ಬೇಡ. ಕುಡು ನೀರಿಗೆ 7 ದಿನಕ್ಕೆ 1 ಗಂಟೆ. ಲೆಕ್ಕ ಇಲ್ಲಿ ಅವ್ನ್ಗೆ ಏನ್ ಮಾಡುದು? ನಾವು ನೀರು ಕುಡಿಬೇಕಾ ಬೇಡವಾ? ಹೇಳ್ತಾ ಇಲ್ಲ ಕೇಳಿದಲ್ಲ. ಅವ್ರು ಮುಗಿಲಿ, ಒಬ್ಬೊಬ್ಬರ ಮಾತಾಡಿ, ಮಧ್ಯ ಮಾತಾಡಿದ್ರೆ ಯಾರು ಅರ್ಥ ಆಗಲ್ಲ. ಒಂದ್ ನಿಮಿಷ ಅವ್ರು ಮುಗಿಲಿ, ಮಧ್ಯ ಮಾತಾಡ್ಬೇಡಿ, ಒಬ್ಬೊಬ್ಬರೇ ಮುಗಿಸಿ. ಮಧ್ಯ ಆಗ್ತೀರಿ. ನಮಗೆ ಕುಡು ನೀರು ಸೌಲಭ್ಯ ಇದೆ ನೋಡಿ, ಸೌಲಭ್ಯ ಇಲ್ಲ. 7 ದಿನಕ್ಕೆ 1 ಗಂಟೆ ನೀರು ಬರ್ತಾ ಇದೆ ಅಂತ. ಇಲ್ಲ ಆಗುದನ್ನು ಮಾಡ್ಕೊಡ್ತೀವಿ. ವರ್ಷದಿಂದ ಮಾಡ್ಬೇಕಾಗಿಲ್ಲ. ಇನ್ನೇನು ಬೇಡ, ಬರೀ ಕುಡ್ಕೊಳ್ಳೋ ನೀರಿದೆ. ಒಂದ್ ಗ್ರಾಂಟ್ ಇಲ್ಲ, ಒಂದ್ ಇನ್ನೊಂದಿಲ್ಲ, ಕುಡು ನೀರು ಇಲ್ಲ ಅಂದ್ರೆ ಸರ್ಕಾರದಿಂದ ಯಾಕಪ್ಪ ಈ ಪಂಚಾಯತಿ ನಮಗೆ ಸರ್ಕಾರ ಏನ್ ಸೌಲಭ್ಯ ಮಾಡೋಕೆ ಹೇಳಿ ನಾವು ಮಾಡಿದ್ದೆ. ಯಾವ ಹೇಳ್ತೀನಿ ನಮ್ಗೆ ನೀರು ಕುಡ್ತೀವಿ ಅಂತ ಕರೀರಿ ಬಾರ್ಮಣ. 7 ದಿನಕ್ಕೆ 1 ಗಂಟೆ ನೀರು ಕುಡುದು ಇರೋರು ನಾವು 100 ಕುಳಿಗೆ. ಯಾಕೆ ಸರ್ಕಾರದ ದುಡ್ಡಿಲ್ವಾ, ಬಡ್ತಾರವಾ, ಬರೀ ಕುಡ್ಕೊಳ್ಳೋ ನೀರಿಗೆ ಅದು ಕಂಡ್ರೆ ಯಾಕಪ್ಪ ಕಂಡ್ರೆ ಅನ್ನೋದು ನೀರು ಗಂಟೆ ತಿಂಗಳು ಗಂಟೆ ಹಾಕಬೇಕು. ಅಲ್ಲಿಗ ನೀವು ಒಂದ್ ನಿಮಿಷ ಕುಂತ್ಕೊಳ್ಳಿ, ಮಾತಾಡ್ತಾರಲ್ವಾ, ಮುಗಿಲಿ, ನೀವು ಕುತ್ಕೊಳ್ಳಿ, ಅವ್ರು ಮುಗಿಲಿ, ಈಗ ಅವ್ರು ಮುಗಿಲಿ, ಕುತ್ಕೊಳ್ಳಿ. ಒಂದು 7 ದಿನಕ್ಕೆ 1 ಗಂಟೆ ನೀರು ಬಿಡುದು ಅಂತ ತಿಂಗಳು ಕದ್ದೆ ಕೊಡಿ ಅಂದ್ರೆ ತಿಂಗಳಿಗೆ ಎಷ್ಟು ಗಂಟೆ ಬಿಡ್ತಾರೆ? 15 ಗಂಟೆ ನೀರು ಬಿಡ್ತಾರೆ. 15 ಗಂಟೆ ನಾವು ತಿಂಗಳು ಗಂಟೆ ಕಟ್ಟದೇನ್ರಿ ಸ್ವಾಮಿ? ನೀವು ಹಂಗೆ ಮಾಡಿದ್ರಿ ಯಾರು ಡ್ಯೂಟಿಯಾ? 15 ದಿನ ರಜಾ ಮಾಡ್ಬಿಟ್ಟು 15 ದಿನ ಫುಲ್ ಕೆಲಸ ಮಾಡ್ಬಿಟ್ಟು ಡ್ಯೂಟಿ ತನ್ನ ತಗೊಂಡ್ರ ಒಪ್ಪಿರ್ತೀವಿ ಹೇಳಿ. ಕಳಿಸೋ ವಾಟರ್ ಮ್ಯಾನ್ ಕಳಿಸೋ. ಇಲ್ಲ ನಿಮಿಷ ಬರ್ರಿ, ಮಾತಾಡ್ತೀವಿ, ಬರ್ರಿ, ಇಲ್ಲೇ ಬರ್ರಿ. ವಾಟರ್ ಮ್ಯಾನ್ ಕಳಿಸಿ, ಯಾರು ಇಲ್ಲ, ಕಳಿಸಿ. ಲಾಸ್ಟ್ ಟೈಮ್ ಕೂಡ ಒಂದು ಬೋರ್ನ ಚೆಕ್ ಮಾಡಿಸ್ತೀವಿ, ನೀರು ಸಡನ್ಲಿ ಸಿಕ್ಕಲ್ಲ ಅಂತ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಬರ್ದಿಲ್ಲಿಗೆ ಹೊಸ ಬದಲಾವಣೆಗೆ ಆಗ್ಬೇಕು ಅಂತ ಹೇಳಿ ಬರ್ದಿದ್ದೀವಿ. ಲಾಸ್ಟ್ ಜಾತ್ರೆ ಆಯ್ತಲ್ಲ, ಅವಾಗ ಕೂಡ ಬಂದು ಎಡಬಲ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಈ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. 2 ಬೋರ್ನ ಹೊಸದಾಗಿ ತೋರ್ಸೋಕೆ ಆಲ್ರೆಡಿ ನಾವು ಎಡಬಲ್ ಅವರಿಗೆ ಪ್ರತಿವಾರ ಮಾಡಿ ಲಾಸ್ಟ್ ಟೈಮ್ ಜಾತ್ರೆನೆಲ್ಲ ಬರೀಬೇಕು ಅಂತ ಬಂದಿದ್ರು. ಬಟ್ ಕಾರಣ ಬರೀತಾರೆ, ಈಗ ಕೊನೆಸ್ತಾರೆ. ಸ್ವಾಮಿ 20 ವರ್ಷದ ಜಾತ್ರೆ ಆಯ್ತದೆ ನಮ್ದು ಪಟ್ಟಣಕ್ಕೆ ಸ್ವಾಮಿ ಬರೀ ಲೈಟ್ ಅರೇಂಜ್ಮೆಂಟ್ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅದು ನಮ್ಮ ಪಂಚಾಯತಿ ಬರುದಿಲ್ಲ ಅನ್ಬಿಟ್ಟು ಇನ್ನೇನ್ ಕೇಳ ನೀವು 20 ವರ್ಷದ ಜಾತ್ರೆ ಆಯ್ತಾ? ಏನ್ ಮಾಡುದು? ಬೇರೆದಕ್ ಮಾಡಿಲ್ವಾ ಸ್ವಾಮಿ? ಇದೆಯಾ? ಹಂಗಂದ್ರೆ ಇವ್ರು ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಈಗ ಕಾಮಗಾರಿ ಹೇಳ್ಬಿಡಿ, ಫಸ್ಟ್ ಕಾಮಗಾರಿ ಮುಗಿಸ್ಬಿಟ್ಟು ನಿಂತ್ಕೊಳ್ಳಿ. ಕಾಮಗಾರಿ ಹೇಳ್ಬಿಡಿ, ಹೇಳಾದ್ಮೇಲೆ ರೋಡು ಗೋಪ್ಗಂಟ ಏನು ಎಲ್ಲಿ ಒಂದಾಯ್ತು ಇನ್ನೊಂದು ಹೇಳಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗುವ ರಸ್ತೆವರೆಗೆ ನಮ್ಮ ಆಚೆ ರೋಡ್ನಿಂದ ತಮ್ಮಯ್ಯಪ್ಪ ಅವ್ರ ಮನೆಯಿಂದ ಕೊನೆ ತೋಪಿನ ಬೀದಿವರೆಗೂ ಹೆಸರು ಬರ್ಕೊಂಡಿದ್ದಾವೆ ಅಲ್ಲಿ ತಮ್ಮಯ್ಯಪ್ಪನ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವ ರಸ್ತೆವರೆಗೆ ಹೇಳಿ ಹೇಳಿ. ತಮ್ಮಯ್ಯಪ್ಪನ ಮನೆಯಿಂದ ಅನುಕೂಲ ಆಯ್ತು ಸರ್, ಬರ್ಕೊಳ್ಳಿ. ಆಯ್ತು ಸರ್. ಹಾ, ಕಾಳಮ್ಮನ ಮನೆಯಿಂದ ಕೆಂಪಮ್ಮನ ಮನೆವರೆಗೆ, ಕಾಳಮ್ಮನ ಮನೆಯಿಂದ ಕೆಂಪಮ್ಮನ ಮನೆವರೆಗೆ. ಹಲೋ ಸರ್, ನಂಜುಂಡ ಸ್ವಾಮಿ ಮನೆಯಿಂದ ಪೊಲೀಸ್ ಬರಬಳ್ಳಿ. ನಂಜುಂಡ ಸ್ವಾಮಿ ಮನೆಯಿಂದ ಮಕ್ಕಳಪ್ಪನ ಮನೆವರೆಗೆ. ನೆಕ್ಸ್ಟ್ ಕೆಂಪ ದೊಡ್ಡಪ್ಪನ ಮನೆಯಿಂದ ಬೀರಪ್ಪನ ದೇವಸ್ಥಾನಕ್ಕೆ ಹೋಗೋ ರಸ್ತೆ. ಆಯ್ತಾ ಸರ್?
ಚಿಕ್ಕನಗೌಡ ಮನೆಯಿಂದ ಬೋರ್ವೆಲ್ ಗಂಟ ರಸ್ತೆ ಸಿಸಿ ರಸ್ತೆ. ಚಿಕ್ಕನ ಮನೆಯಿಂದ ಬೋರ್ವೆಲ್ ಸಿಸಿ ರಸ್ತೆ. ಪ್ಲಾನ್ ಇರಲಿ ಇದ್ರೆ ಯಾವ ತರ ಯಾವ ಇರ್ಲಿ ವಿಧಾನಸಭೆಯಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಬರ್ಸ್ಬಿಡಿ. ನಮ್ಗೆ ಏನು ಅನುದಾನ ಬರ್ತೋ ಅದು ಆದ್ಯತೆ ಮಾಡೋದಾಯ್ತು. ನೋಡಿ ಎಲ್ಲಾ ಕಾಮಗಾರಿಗಳು ಒಂದೇ ವರ್ಷಕ್ಕೆ ಆಗ್ತದೆ ಅಂತ ಹೇಳಕ್ ಬರೋದಲ್ವಾ. ಬಟ್ ಏನಪ್ಪ ಆದ್ಯತೆ ಅನುಸಾರ ಏನೋ ನಮ್ಗೆ ಅನುದಾನ ಬರುತ್ತೋ ಅನುದಾನದ ಆದ್ಯತೆ ಆಧಾರದ ಮೇಲೆ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಆಗಲ್ಲ. ಯಾವ್ದಾದ್ರು ಕಾಮಗಾರಿ ಇದೆಯಾ? ಹೊಸ ಬಡಾವಣೆದು ಹೊಸ ಬಡಾವಣೆ ಇರ್ಬೇಕು. ಯಾವ ಕಾಮಗಾರಿ ಇದೆಯಾ? ಹೊಸ ಬಡಾವಣೆ ನೀರಿಂದು ಒಂದು ಬೋರ್ ಅದಲ್ಲ ಆರ್ಡರ್ ಮಾಡ್ತಿರಲಿಲ್ಲ. ಆ ಬೋರ್ ಇಲ್ಲೇ ಇದು ಮಾಡಿದೆ, ಪೈಪ್ ಮಾಡಿದೆ. ಪೈಪ್ ನಮ್ಮೂರು ಡೆವಲಪ್ಮೆಂಟ್ ಐತೆ ಎಷ್ಟು ಬೋರ್ ಅನ್ಸೋದಪ್ಪ ನೀರೇ ಬರಲಿಲ್ಲ. 15 ವರ್ಷ ನಾಗೇಶ್ವರ ಬೋರ್ ಇಂದ ನೀರು ಸುಮಾರು 15 ವರ್ಷ ಆಗಿರ್ಬೇಕು. ನಮ್ಮೂರಲ್ಲಿ ಬೋರ್ ಸಮಸ್ಯೆ, ನೀರಿನ ಸಮಸ್ಯೆ ಆಯ್ತು. ಆ ನಾಗೇಶ್ವರ ಬೋರ್ ಇಂದ ನೀರು ಕುಡಿಯಕ್ಕೆ ತಗೋತಾರೆ. ಅವ್ರು ಕೊಡಲ್ಲ ಅಂತ ಅಂದ್ರೆ ಊರ ಪರಿಸ್ಥಿತಿ ಅಂತ ಅವನು ತೆಗೆದ್ಬಿಟ್ಟಮ್ಮ ಒಂದು ಹೊಸ್ತಾಗ ಆಯ್ತು. ಕೊಡೋರು ಕೊಡ್ಲಿ, ಒಂದು ಹೊಸ ಬರೋದು ಆಯ್ತು ಅಷ್ಟೇ. ಆಮೇಲೆ ಇದು ನಂಜಾಡ ಮನೆಯಿಂದ ದೊಡ್ಡ ಇರೋದ ರಸ್ತೆ ಕಾಂಕ್ರೀಟು ಮತ್ತೆ ನಂಜಾಡ ಮನೆಯಿಂದ ಜಾಮೀನವ್ರಿಗೆ ಸೇರ್ಸ್ಕೊಂಡಿದ್ದೀವಿ. ಅದನ್ನ ಮಾಡಿಸ್ತೀವಿ. ನಿಮ್ದು ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಕ್ಕೆ ನಿವೇಶನ, ಅದನ್ನ ಏನ್ ನೀವು ಹೇಳಿದ್ರಿ ಕುಡಿಯೋ ನೀರು ಶುದ್ಧೀಕರಣ ಚೇಂಜ್ ಮಾಡಿ ಅಲ್ಲೇ ಮಾಡಿಸೋದು. ಇಲ್ಲಾಂದ್ರೆ ಪಕ್ಕದಲ್ಲಿ ಮಾತಾಡ್ದಂಗೆ ಪಕ್ಕದಲ್ಲಿ ಏರ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಇಲ್ಲಿ ಇನ್ಯಾವ್ದಾದ್ರು ಜಾಗ ಇದೆ, ಖಾಲಿ ಇದೆ, ಅಲ್ಲಿ ಯಾರೋ ಜನ ಇಲ್ಲ ಹೇಳಿ ಅದನ್ನೇ ಬೇಕಾದ್ರೆ ಮಾಡೋಣ. ಆಯ್ತು, ಅಲ್ಲಿ ನಾನು ಮಂಗಳವಾರ ಬರ್ತೀನಿ. ಆ ಜಾಗ ಕ್ಲೀನ್ ಮಾಡೋಣ. ಯಾವ್ದು ಅಭಿಷೇಕ ಬಂದ್ರೆ ಅದನ್ನೇ ಕೊಡೋಣ. ಸೋಮವಾರ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಪಂಚಾಯತ್. ನಾಳೆ ರಜೆ ಇರೋದ್ರಿಂದ ಮಂಗಳವಾರ ಬರ್ತೀನಿ. ನೋಡಿದಾಗ ಬುಧವಾರ ಕ್ಲೀನ್ ಮಾಡೋಣ. ಮೈಕ್ ಇಸ್ಕೊಳ್ಳಿ ದಯವಿಟ್ಟು ಮೈಕ್ ನಾನು ಮಂಗಳವಾರನೇ ಬರ್ತೀರಾ? ಯಾಕೆ ಅಂತ ನಿಮ್ಗೂ ಗೊತ್ತು, ಹೇಳಂಗಿಲ್ಲ ಅಲ್ವಾ? ಅದು ಏನಿಲ್ಲ ನೋಡಿ, ಅಲ್ಲಿ ಸಮುದಾಯ ಭವನ ಇದೆ, ಅದು ತೆರವುಗೊಳಿಸ್ಬೇಕು. ಒಂದೇದು. ಎರಡನೇದು ಕೂಡುಗಳ ಘಟಕ ಇದೆ, ಅದನ್ನು ತೆರವುಗೊಳಿಸ್ಬೇಕು. ಅವೆರಡು ಚೇಂಜ್ ಮಾಡ್ಬೇಕಾದ್ರೆ ಜಾಗ ಬೇಕು. ಜಾಗ ಸಮಸ್ಯೆ ಇದ್ದಂಗೆ ಆಗಾಗಿದೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ರೋಡಲ್ಲಿ ಹೋಗೋರೆಲ್ಲ ಮಾತಾಡಿದ್ರೆ ಉಚಿತ ಆಗಲ್ಲ. ರೋಡಲ್ಲೆಲ್ಲ ಹೋಗೋರ್ಗೆಲ್ಲ ನಾವು ಆಸ್ಪತ್ರೆ ಕೊಡಕ್ ಆಗಲ್ಲ ಸರ್. ನಾವು ಹೇಳ್ತೀನಿ
ಬರ್ಬೇಡಿ ಅಂತ. ಇನ್ನೊಬ್ರು ಇನ್ನೊಂದು ದುಡ್ಡು ಸ್ಯಾಂಕ್ಷನ್ ಆಗಿ ಕುದಿ ನಾವು ಬ್ಯಾಡ ಅಂತ ಹೇಳ್ತಿಲ್ಲ, ಅದನ್ನ ಚೇಂಜ್ ಮಾಡೋಕ್ ಜಾಗ ಬೇಕು ಅಲ್ವಾ? ನಿಮ್ಗೆ ಗೊತ್ತಿರುತ್ತಲ್ಲ ಸರ್ ಗ್ರಾಮ ಠಾಣೆ ಜಾಗ ಎಲ್ಲದ ಅಂತ ಮಾಡಿ ನೀವೇ ಇದೇನ್ ಸರ್ ಗ್ರಾಮ ಠಾಣೆ ಜಾಗ ವಾಟ್ಸ್ಆಪ್ ಮಾಹಿತಿ ಕೊಡಲ್ಲ, ಗ್ರಾಮ ಸಭೆಲ್ಲ ಮಾಹಿತಿ ಕೊಡಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್ ಗ್ರಾಮ ಠಾಣೆ ಜಾಗ? ನಾವೇ ಹೇಳಿವಲ್ಲ ಗ್ರಾಮ ಠಾಣೆ ಜಾಗ ಈ ಕಡೆ ಅದೇ ಅಂತ. ಅಧಿಕಾರಿಗಳಿಗೆ ಗೊತ್ತಿರ್ಬೇಕು, ನಿಮ್ಮ ಹತ್ರ ನಕ್ಷೆ ಎಲ್ಲ ಇರ್ಬೇಕು. ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಮತ್ತೆ ಜನಗಳ ಕಥೆ ಅಂತ ನಾನು ಅರ್ಥ ಆಯ್ತಲ್ಲ ಸರ್. ಸರಿ ಸರ್, ಈಗ ಫೋನ್ ಕೊಡಿ ಅಣ್ಣ, ಮೈಕ್ ಕೊಡಿ ಅಣ್ಣ, ಮೈಕ್ ಕೊಡಿ. ರೈಟಿಗೆ ಮಾತಾಡೋದು ಪ್ರಯತ್ನ ಇಲ್ಲ. ಇಲ್ಲೇ ನಿಂತ್ಕೊ ಬಂದು ಮಾತಾಡಿ ಅಲ್ಲೇ ನಿಂತ್ಕೊ ಮಾತಾಡಿ. ದಯವಿಟ್ಟು ನಮ್ದು 54ನೇ ಸರ್ವೆ ನಂಬರ್ 9 ಎಕರೆ ನಮ್ಮ ಹೊರಲಿ 94 ಎಕರೆಲಿ 9 ಎಕರೆಲಿ 105 ಸೈಟ್ ಕಳೆದು ಖಾಲಿ ನಿವಾಸ ಏನಿಲ್ಲ ಅದನ್ನ ನಮ್ ಗ್ರಾಮ ಠಾಣೆ ಜಾಗ ನೀವು ದಯವಿಟ್ಟು ಆಟ ಮಾಡಿಸಿ ಬಿಟ್ಕೊಡ್ಬೇಕು, ತೋರ್ಕೊಡ್ಬೇಕು ನಮ್ಗೆ. ಪರಿಶೀಲನೆ ಮಾಡಿಸಿ ಸರ್. ಆಯ್ತು, ಅವ್ನು ಬರ್ಕೊಳ್ಳಿ. 54ನೇ ಸರ್ವೆ ನಂಬರ್ 9 ಎಕರೆ ಸಂಕನಗರ, ಅದರಲ್ಲಿ 105 ಸೈಟು. ಈಗ ಸ್ವಂತ ಸಂಪನ್ಮೂಲಕ ಕಾಮಗಾರಿಗಳನ್ನ ಇದು ಮಾಡ್ತಾ ಇದ್ರಲ್ಲ, ವಾರ್ಷಿಕವಾಗಿ ಟ್ಯಾಕ್ಸ್ ಎಲ್ಲ ಸೇರಿ ನಮ್ಮ ಪಂಚಾಯತಿಗೆ ಎಷ್ಟು ಅನುದಾನ ಬರ್ತಾ ಇದೆ ನಿಮ್ ಮಾಹಿತಿನೇ ನಮ್ಗೆ ಹೇಳ್ತಾ ಇಲ್ವಲ್ಲ ಸ್ವಂತ ಸಂಪನ್ಮೂಲಕ್ಕೆ ಸರ್. ಈಗ ಪ್ರತಿ ವರ್ಷ ಜನಾಬಂಧನ ಹೇಳ್ತಾ ಇದೀವಿ, ಐಟಮ್ ಬರುತ್ತೆ, ಸೊಸೈಟಿ ಹೇಳ್ತಾ ಇದೀವಿ, ಅಲ್ವಾ? ಪ್ರತಿ ವರ್ಷ ಹೇಳ್ತಾ ಇದೀವಿ. ಈಗ ಹೇಳಿ ನವಾಬ್ಸ ಹೇಳಿದ್ರು 98 ಲಕ್ಷ ಬರುತ್ತೆ ಅಂತ ಹೇಳ್ತೀವಿ. ಕೂಡಲಗಿ 98 ಲಕ್ಷ ರೂಪಾಯಿ ಆಗ್ತಿದೆ. 98 ಲಕ್ಷ ಹೇಳಿದ್ರು ನಮಗೆ ಅದು ಯಾವ್ದ್ರಿಂದ ಸರ್? ಸ್ವಂತ ಸಂಪನ್ಮೂಲ ಟೋಟಲ್ ಆಗಿ. ಅದೇ ಈಗ ಜನಗಳಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಲ್ಲ ಅದರದ ನಮ್ಮಲ್ಲಿ ಏನ್ ಡಿಮ್ಯಾಂಡ್ ಅಂದ್ರೆ ಫ್ಯಾಕ್ಟ್ರಿ ಸೇರಿ ಅದನ್ನ ಹೇಳಿ ಸರ್. ಲಾಸ್ಟ್ ಈಗ ಅದನ್ನ ಜೆಜೆಎಂ ನಮಗೆ ಕ್ಲಾರಿಟಿ ಕೊಟ್ಟಿಲ್ಲ. ಜೆಜೆಎಂ ಹೊಸಬೋರಾಗ ಆಗಿದೆಯಾ ಇಲ್ವೋ? ಯಾಕಂದ್ರೆ ನೀವು ಡೈರೆಕ್ಟ್ ಕಾಂಕ್ರೀಟ್ ರೋಡ್ ಮಾಡ್ಬಿಟ್ಟು ಪುನಃ ಜೆಜೆಎಂ ಬರ್ತಂದ್ಬಿಟ್ಟು ಎಲ್ಲ ರೋಡ್ಗಳನ್ನ ಅಗದ್ಬಿಟ್ಟು ಅದು ಜನಗಳಿಗೂ ಅನುಕೂಲ ಆಗಲ್ಲ, ಸಾರ್ವಜನಿಕರಿಗೂ ಉಪಯೋಗ ಆಗೋದಿಲ್ಲ. ಅದನ್ನ ತಾವು ತಿಳಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೇಳ್ಬೇಕು ಸರ್. ಇಲ್ಲ, ಈ ಹೊಸ ಬೋರಿಗೆ ಜೆಜೆಎಂ ಆಗಿಲ್ಲ. ಏನಾಗಿದೆ ಎಲ್ಲಾ ಕಡೆ ನಿಮ್ಗೆ ಗೊತ್ತಿದೆ. ಈ ಜೆಜೆಎಂ ಬರಕಿನ ಮುಂಚೆನೆ ಆಲ್ಮೋಸ್ಟ್ ಅಲ್ಲಿ ಹಲವಾರು ಸ್ಕೀಮ್ಗಳು ಒಂದಂತೇನಿಲ್ಲ, ಎನರ್ಜಿ ಇರ್ಬೋದು, SC/ST ಇರ್ಬೋದು, ಈ ತರ ಯೋಜನೆ ಇರ್ಬೋದು. ಎಲ್ಲ ಯೋಜನೆಗಳಲ್ಲಿ ಏನಾಗಿದೆ ಕಾಮಗಾರಿಗಳು ಆಗ್ಬಿಟ್ಟಿದೆ. ಆ ಕಾಮಗಾರಿಗಳು ಏನ್ ಮಾಡ್ತಾರೆ, ಮಿಷಿನ್ ಬಂದು ರೋಡ್ ನ ಕಟ್ ಮಾಡಿ ಪೈಪ್ ನಲ್ಲಿ ಅತಿ ಜೆಜೆಎಂನವರು. ಹಾಗಾಗಿ ಅದನ್ನ ಏನು ಗೌರ್ಮೆಂಟ್ ಇಂದ ಏನು ಸ್ಯಾಂಕ್ಷನ್ ಆಗಿದೆಯೋ ಅದ್ರ ಪ್ರಕಾರ ಮಾಡ್ತಿದ್ದಾರೆ. ಈಗ ವಿವಿಧ ಯೋಜನೆಗಳ ಕಾಮಗಾರಿಗಳು ಅಂತ ಹೇಳಿದ್ರು ಸರ್, ಯಾವ ಯೋಜನೆಯಿಂದ ಯಾವ ಕಾಮಗಾರಿಗಳಾಗಿದೆ ಅಂತ ಹೇಳ್ಬಿಡಿ ಸರ್. ಪ್ರಕಾಶ್ ಸರ್ ಅವಾಗಲೇ ಓದಿದ್ರಲ್ಲ ನಮ್ಮೂರಿಗೆ, ಅದೆಲ್ಲ ಸರ್ ಯಾವ್ದೋ ವಿವಿಧ ಯೋಜನೆಗಳ ಕಾಮಗಾರಿಗಳು ಅಂತ ಹೇಳಿದ್ರಲ್ಲ ಬಂದಿದೆ. ಯಾವುದು ಹೇಳಿದ್ದು ವಿವಿಧ ಯೋಜನೆಗಳ ಕಾಮಗಾರಿಗೆ ಅನುದಾನ ಕೊಡ್ತಾ ಇದೆ. ನೀವೇನು ಮುಂದಿನ ವರ್ಷಕ್ಕೆ ಈಗ 26-27ನೇ ಸಾಲಿನ ಯೋಜನೆಗಳು ತಯಾರಿಸೋಕೆ ಆ ಕಾಮಗಾರಿಗಳನ್ನ ನಿಮ್ಮ ವಾರ್ಡ್ಗಳಲ್ಲಿ ಏನ್ ಕಾಮಗಾರಿಗಳನ್ನ ಕೊಟ್ಟಿದ್ದೀವಿ ನೀವು ಆಯ್ಕೆ ಮಾಡಿ ಗೊತ್ತಿದ್ದೀರಿ, ಆ ಕಾಮಗಾರಿಗಳು ಪಟ್ಟಿನ ಓದಿರುವಂತದ್ದು. ಈಗ ಹಳೆ ವರ್ಷದ ಹಳೆ ಗ್ರಾಮ ಸಭೆಯಲ್ಲಿ ಯಾವ್ದು ಡಿಸ್ಕಸ್ ಆಗಿಲ್ಲ ಅದು ಹೇಳಿ ಸರ್. ಹೋದ್ಸಲ ಏನ್ ಗೊತ್ತಾ ಸರ್, ಬರೀ ಬರ್ಕೋಬಿಟ್ಟು ಇಟ್ಕೊಬಿಟ್ರೆ ಆಗಲ್ಲ ಸರ್. ಲಾಸ್ಟ್ ಗ್ರಾಮ ಸಭೆ ಮಾಡಿದಾಗ ಏನೇನ್ ವಿಚಾರ ಡಿಸ್ಕಸ್ ಮಾಡಿದ್ರ ಆ ಪಾಯಿಂಟ್ಸ್ ಗಳೆಲ್ಲ ನಿಮ್ಮ ಹತ್ರ ಇದಲ್ವಾ, ಮತ್ತೆ ಅದ್ರಲ್ಲಿ ಯಾವ್ದು ಪರಿಪೂರ್ಣವಾಗಿದೆ, ಯಾವ್ದು ಬಾಕಿ ಇದೆ ಅದನ್ನು ಕೂಡ ಹೇಳಿ. ಸುಮ್ನೆ ಬರೋದು ಗ್ರಾಮ ಸಭೆ ಮಾಡೋದು, ನೀವು ಬುಕ್ ಬರ್ಕೊಳ್ಳೋದು. ಈಗ ಕಳೆದ ಗ್ರಾಮ ಸಭೆಯಲ್ಲಿ ಆದಂತ ಏನ್ ನಡವಳಿ ಇದೆಯೋ ಆ ನಡವಳಿಯನ್ನ ನಮ್ಮ SP ಪ್ರಕಾಶ್ ಅವರು ಸಭೆ ಮುಂದೆ ಮಂಡನೆ ಮಾಡ್ತಾ ಇದ್ದಾರೆ. ಹೇಳಪ್ಪ ಮೀಟಿಂಗ್ ಅಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗಿದೆ, ಆ ವಿಷಯ ಬಗ್ಗೆ ಮಾತಾಡ್ತೇನೆ. ಈ ವಿಷಯವಾಗಿ ಸಭೆಗೆ ಪಿಡುವರು 2022-23 ಸಾಲಿನ ಬಸವವಸತಿ ಯೋಜನೆಯಡಿ ಮಲಿಯೂರು ಗ್ರಾಮ ಪಂಚಾಯತ್ಗೆ 30 ಮನೆ ಗುರಿಗಳನ್ನು ನಿಗದಿಪಡಿಸಿದ್ದು, ಗುರಿಗೆ ಎದುರಾಗಿ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಸರ್ಕಾರದ ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳಲ್ಲಿರುವ ಮಾನದಂಡಗಳನ್ನು ತಿಳಿಸಿ ಅರ್ಜಿ ಸಲ್ಲಿಸಲು ಕೋರಿದರು. ಸರ್ ಡೇಟ್ ಇಂದ ಮಾಡಿ ಸರ್. ಯಾವ ಟೈಮ್ ಲಾಸ್ಟ್ ಟೈಮ್ ಗ್ರಾಮ ಸಭೆ ನಡೆದಿತ್ತು ಆ ಡೇಟ್ ಇಂದ ಸ್ಟಾರ್ಟ್ ಮಾಡಿ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ಓದ್ ಗ್ರಾಮ ಸಭೆ ಅದು ಯಾವ ಡೇಟ್ ಸರ್ ನನಗೆ ಗೊತ್ತಿಲ್ಲ ಸರ್. ಲಾಸ್ಟ್ ಟೈಮ್ ಯಾವ ಡೇಟ್ ಅಲ್ಲಿ ಗ್ರಾಮ ಸಭೆ ನಡೆದಿದೆ ಅಂತ ಹೇಳಿ 25/10/2024
25 ಸಾಲ್ಗೂ 1 ವರ್ಷ ಆಯ್ತು. ಓಕೆ ಫೈನ್. ಸರ್ವಾನುಮತದಿಂದ ಪಡೆಯಲಾಯಿತು. ಯೋಜನೆ ಗ್ರಾಮ ಫಲಾನುಭವಿ ಹೆಸರು ಬಸವಸತಿ ಸಿವಿ ಕುಪ್ಲು, ಗೀತಾ ಕೋಂ ನಾಗರಾಜು, ರಂಜಿತಾ ಕೋಂ ಶಿವಶಂಕರ, ಒಡ್ರಕೊಪ್ಪಲು ಲಕ್ಷ್ಮೀ ಕೋಂ ನಾಗರಾಜು, ಶಶಿ ಕೋಂ ರಾಮ, ಗೀತಾ ಕೋಂ ವಿಜಿ, ರೂಪಾ ಕೋಂ ರಂಗಸ್ವಾಮಿ, ಕೆಂಪಮ್ಮ ಕೋಂ ಗೋವಿಂದ, ಶಶಿ ಕೋಂ ರವಿ ಕುಂತ್ನಳ್ಳಿ, ಚೈತ್ರ ಕೋಂ ಲೋಕೇಶ್, ಲಕ್ಷ್ಮೀ ಕೋಂ ಜಯರಾಮು, ಯೋಗೇಶ್ವರಿ ಕೋಂ ಪ್ರಮೋದ, ರತ್ನಮ್ಮ ಕೋಂ ಬಸವರಾಜು, ಲಕ್ಷ್ಮಮ್ಮ ಕೋಂ ನಾಗಶೆಟ್ಟಿ, ಇಂದಿರಾ ಕೋಂ ಸತೀಶ, ಬಿ ಬೆಟ್ಟಳಿ ಗ್ರಾಮದವ್ರದ್ದು, ಕುಮಾರಿ ಕೋಂ ಕರುಣಾಕರ, ಚಂದ್ರಮ್ಮ ಕೋಂ ಶಿವಣ್ಣ, ಜಯಮ್ಮ ಕೋಂ ರಂಗೇಗೌಡ, ಪ್ರಭಾ ಕೋಂ ಪ್ರಕಾಶ, ಕುಮಾರ ಬಿನ್ ಲೇಟ್ ತಾತಯ್ಯ, ಮಲಿಯೂರು ಗ್ರಾಮದವ್ರದ್ದು, ಚಂದ್ರ ಕೋಂ ಚಿಕ್ಕಿರೇಗೌಡ, ರಾಧಿಕಾ ಕೋಂ ಕೃಷ್ಣಚಾರಿ, ರತ್ನಮ್ಮ ಕೋಂ ಶಿವಾನಂದ, ಮಂಜುಳಾ ಕೋಂ ಸ್ವಾಮಿ, ನಿಂಗಮ್ಮ ಕೋಂ ದೊಡ್ಡಯ್ಯ, ಸುಧಾ ಕೋಂ ಚಿಕ್ಕವೀರಪ್ಪ, ಮೇಗಳೂರು ಕೊಪ್ಪಲು ಗ್ರಾಮದ ಚೆನ್ನಮ್ಮ ಕೋಂ ಮರಿಗೌಡ, ಪುಟ್ಟಮ್ಮ ಕೋಂ ರಂಗಸ್ವಾಮಿ, ಹೇಮಾವತಿ ಕೋಂ ವೆಂಕಟೇಶ, ಸುಂದರಮ್ಮ ಕೋಂ ಚನ್ವೀರೇಗೌಡ, ಶ್ರುತಿ ಕೋಂ ನಾಗರಾಜು. ಇಷ್ಟು ಬಸವಸತಿ ಯೋಜನೆಯ ಹೆಚ್ಚುವರಿ ವಸತಿ ರಹಿತ ಫಲಾನುಭವಿಗಳ ಪಟ್ಟಿ ಇದು ಕೊಟ್ಟಿದ್ದು ಸರ್. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅದಕ್ಕೆ ಹೇಳಿದ್ರಲ್ಲ, ಅದೆಲ್ರಿಗೂ ಮನೆ ಹೋಗಿರೋದ ಹಿಂಗೆ ಅಂತ ಹೇಳಿ ಕಂಪ್ಲೀಟ್ ಆಗಿರಲ್ಲ, ಆಯ್ಕೆ ಆಗಿರೋದು. ಬಟ್ ತಿಂಗಳವರೆಗೂ ಪೆಂಡಿಂಗ್. ಅದರಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಅದು ಮಾಹಿತಿ ನೀವು ಹೇಳಿದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಇವೆಲ್ಲ ಆಗಿರ್ಬೋದೇನೋ ಅನ್ನೋ ಮಾಹಿತಿ ಬರುತ್ತೆ. ಇದು ಏನಿದೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ವರ್ಕ್ ಆರ್ಡರ್ ಕೊಟ್ಟಿದೀವಿ. ಅವ್ರು ವಿವಿಧ ಹಂತಗಳಲ್ಲಿ ಕೆಲವರೆಲ್ಲ ಕಟ್ ಮುಗಿಸ್ಕೊಂಡಿದ್ದಾರೆ, ಕೆಲವರದ್ದು ಫೌಂಡೇಶನ್ ಇದೆ, ಗೋಡೆ ಇದೆ, ಲಿಂಟ್ ರೂಪ್ ಇದೆ, ಈ ತರ ಆಗಿದೆ. ಈಗ ಹೇಳಿದ್ರಲ್ಲ ಸರ್, ಅಷ್ಟು ಜನರು ಕೂಡ ಆಗಿದೆ, ಒಟ್ಟು ಸ್ಯಾಂಕ್ಷನ್ ಆಗಿದೆ, ಹೌದು. ಕಾಮಗಾರಿ ಪ್ರಗತಿಯಲ್ಲಿದೆ. ಹೌದು. ಮಲ್ಲಿಯೂರು ಗ್ರಾಮ ಪಂಚಾಯತಿಗೆ 5 ಮನೆಗಳ ಗುರಿಯನ್ನು ನಿಗದಿಪಡಿಸಿದ್ದು, ಗುರಿಗೆ ಎದುರಾಗಿ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಸರ್ಕಾರ ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳಲ್ಲಿರುವ ಮಾನದಂಡಗಳನ್ನು ತಿಳಿಸಿ ಅರ್ಜಿ ಸಲ್ಲಿಸಲು ಕೋರಿದರು. ವಾಟ್ಸ್ಆಪ್ಗಳಲ್ಲಿ ಅರ್ಜಿ ಸಲ್ಲಿಸಿದ ಈ ಕೆಳಕಂಡ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಭೆಯಲ್ಲಿ ಸರ್ವಾನುಮತದಿಂದ ಅನುಮೋದನೆ ಪಡೆಯಲಾಯಿತು. ಪೂರ್ಣಿಮಾ ಕೋಂ ಕಾಳಯ್ಯ, ದತ್ತಾಯಮ್ಮ ಕೋಂ ದೊಳಯ್ಯ, ಒಡ್ರಕೊಪ್ಪಲು ನಿಂಗಮ್ಮ ಕೋಂ ಪುಸ್ವಾಮಿ, ಬಿ ಬೆಟ್ಟಳ್ಳಿ ಚಿತ್ತಾಯಮ್ಮ ಕೋಂ ಲೇಟ್ ದಾಸಯ್ಯ, ಕುಂತ್ನಳ್ಳಿ ಮಂಗಳಮ್ಮ ಕೋಂ ಲೇಟ್ ಲಕ್ಷ್ಮಣ. ಎಸ್ಸಿ ಟೋಟಲ್ 5 ಬಂದಿತ್ತು. ಇದರಲ್ಲಿ 5 ಕೊಟ್ವಿ, ಒಡಕೊಪ್ಪಳಿಗೆ 1 ಕೊಟ್ವಿ, ಬೆಟ್ಟಳ್ಳಿಗೆ 1 ಕೊಟ್ವಿ, ಕುಂತಳ್ಳಿಗೆ 1 ಕೊಟ್ಟಿದ್ವಿ. ಸರಿ, ಆಯ್ಕೆ ಮಾಡಿದ್ವಿ. ಓಕೆ, ಇದಿಷ್ಟು. ಅದಾದ ನಂತರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಆವಾಸ್ ಪ್ಲಸ್ ಸಾಪ್ ನಲ್ಲಿ ಸೇರ್ಪಡೆ ಮಾಡುವ ಬಗ್ಗೆ ಈ ವಿಷಯವಾಗಿ ಪಂಚಾಯತ್ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದ ಎಲ್ಲರಿಗೂ ಪ್ರಧಾನಮಂತ್ರಿ ಯೋಜನೆ ಗ್ರಾಮೀಣ ಯೋಜನೆಯಡಿ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಆವಾಸ್ ಪ್ಲಸ್ ಸಾಪ್ ನಲ್ಲಿ ಸೇರ್ಪಡಿಸಲು ಹಾಗೂ ಯೋಜನೆಯನ್ನು 2024-25ರಿಂದ 2028-29ನೇ ಸಾಲಿನವರೆಗೆ 5 ವರ್ಷಗಳು ಮುಂದುವರಿಸಿರುವುದರಿಂದ ಸಾರ್ವಜನಿಕರು ಅರ್ಜಿಗಳನ್ನು ಸಲ್ಲಿಸಿ ವಸತಿ ರಹಿತ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲು ಸಭೆಗೆ ಕೋರಿದರು. ನಮ್ಗೇನು 2024-25ಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಕ್ತಾಯಗೊಂಡಿತ್ತು, ಅದನ್ನ ಮತ್ತೆ 5 ವರ್ಷ ಮುಂದುವರಿಸಿದ್ದಾರೆ. ಹಾಗಾಗಿ ಅರ್ಜಿಗಳನ್ನು ಸಲ್ಲಿಸಿ ನೀವು ನೇಮ್ಗಳನ್ನ ಸೇರಿಸ್ಕೊಳ್ತಿದ್ವಿ ಅಂತ 119 ಜನ ಫಲಾನುಭವಿಗಳು ನಮ್ಗೆ ಅರ್ಜಿ ಕೊಟ್ಟು ನಾವು ಅದನ್ನ ಸೇರ್ಪಡೆ ಮಾಡ್ಕೊಂಡು GPS ಮಾಡಿದೀವಿ. ಈಗ ಅದು ವೆರಿಫಿಕೇಶನ್ ಕೂಡ ಆಗಿದೆ. ಗೌರ್ಮೆಂಟ್ ಲೆವೆಲ್ ಅಂತ ಇದಾದ ನಂತರದಲ್ಲಿ ನಾವು ಅದನ್ನ ಫಲಾನುಭವಿಗಳಿಗೆ ವರ್ಕ್ ಆರ್ಡರ್ ಕೊಟ್ಟು ಕಾಮಗಾರಿಯನ್ನು ಮುಂದುವರಿಸ್ತೀವಿ. ಇದಾದ ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರುವ ವಿಚಾರಗಳು. ಸಭೆಯಲ್ಲಿ ಶ್ರೀ ಚನ್ನಬಸವಯ್ಯ ಸಾಮಾಜಿಕ ಅರಣ್ಯ ಇಲಾಖೆಯವರು ತಮ್ಮ ಇಲಾಖೆಯ ಮಾಹಿತಿ ಮತ್ತು ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಸಿದರು. ಚಿದಾನಂದ ಮೂರ್ತಿ ಆಪ್ತ ಸಮಾಜಕರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಟಿ ನರಸೀಪುರ ಅವರು ಯಶ್ ಮತ್ತು ಶಾರೋ ಕಾಯಿಲೆಗಳ ತಡೆಗಟ್ಟುವ ಬಗ್ಗೆ ಸಭೆ ತಿಳಿಸಿದರು. ಶ್ರೀಮತಿ ಸೌಮ್ಯ ಕಿರಿಯ ಆರೋಗ್ಯ ಸಹಾಯಕ ಅಧಿಕಾರಿ ದೊಡ್ಡ ಮುರುಗೂರು ಅವರು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಅಡುಗೆ ಹಾಗೂ ತಡೆಗಟ್ಟುವಿಕೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇದಿಷ್ಟು ಕಳೆದ ಸಭೆಯ ಅಜೆಂಡಾಗಳು ಮತ್ತೆ ಚರ್ಚೆ ಆಗುವಂತಹ ವಿಷಯಗಳು. ಇನ್ನಷ್ಟು ನಮ್ಮ ಆರೋಗ್ಯ ಇಲಾಖೆಯ ಸೌಮ್ಯ ಅವರು ಎಲ್ಲ ಮತ್ತೊಂದು ಮೀಟಿಂಗ್ ಹೋಗ್ಬೇಕಂತೆ, ಹಾಗಾಗಿ ಅವರ ಇಲಾಖೆಯ ಮಾಹಿತಿಯನ್ನ ಅಲ್ಲಿಗೆ ಮನಸ್ಸು ಕೇಳ್ತಾ ಇದ್ರಿ. ಇವತ್ತಿನ ದಿನ ಮಲಿಯೂರು ಗ್ರಾಮದಲ್ಲಿ ಗ್ರಾಮ ಸಭೆಯನ್ನ ಆಯೋಜಿಸಿದ್ದಾರೆ. ಈ ಸಭೆಯಲ್ಲಿ ಹಾಜರಿರುವ ಅಧ್ಯಕ್ಷಗಳು, ಸದಸ್ಯರುಗಳು ಮತ್ತು ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೌಮ್ಯ ಅಂತ.
ದೊಡ್ಡಮುಲಗೂಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರೂ ತಿಳ್ಕೊಂಡಿರೋ ಹಾಗೆ ಮಲಿಯೂರು ಅಂದ್ರೆ ಬನ್ನೂರಿಗೆ ಸೇರುತ್ತೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಇದು ದೊಡ್ಡಮುಲಗೂಡು PHCಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿರುವಂತದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 14 ಹಳ್ಳಿ ಇದೆ. ಅದರಲ್ಲಿ ಮಲಿಯೂರು, ನಂಜಾಪುರ, ಸಿವಿಕೊಪ್ಲು, ಒಡ್ರಕೊಪ್ಲು ಈ 4 ಹಳ್ಳಿನೂ ಕೂಡ ರೋಡಿನ ಈ ಕಡೆ ಇದ್ರು ಈ 4 ಹಳ್ಳಿ ಕೂಡ ದೊಡ್ಡಮುಲಗೂಡಿಗೆ ಸೇರುವಂತದ್ದು. ಯಾಕಂದ್ರೆ ಇಲ್ಲಿ ಹತ್ರ ಇರೋದ್ರಿಂದ ಎಲ್ಲರೂ ಅನ್ಕೋತಾರೆ ಬನ್ನೂರು ಸೇರಿದ್ದು ಅಂತ. ಇಲ್ಲ, ಅದು ಪ್ರಾಥಮಿಕ ಆರೋಗ್ಯ ದೊಡ್ಡಮುಲಗೂಡಿಗೆ ಸೇರುವಂತದ್ದು. ಈ 4 ಹಳ್ಳಿಯನ್ನ ನಾನು ನೋಡ್ಕೊತಾ ಇದ್ದೀನಿ. ಇಲ್ಲಿ ಇರುವಂತ ತಾಯಿ ಮಕ್ಕಳ ಆರೋಗ್ಯ ಆಗಿರ್ಬೋದು, ಶಾಲೆಯಲ್ಲಿ ಲಸಿಕಾಕರಣ ಆಗಿರ್ಬೋದು, ಮತ್ತೆ ಇಂಜೆಕ್ಷನ್ಗಳು ಮಾಡೋದು. ಮೊದ್ಲೆಲ್ಲ ಒಂದೇ ಮಲಿಯೂರಲ್ಲಿ ಒಂದೇ ಮಾಡ್ತಾ ಇದೆ, ತಿಂಗಳು ಒಂದೊಂದು ಮಾಡ್ತಾ ಇದೆ. ಬಟ್ ಇವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಬರಕ್ಕೆ ಎಲ್ಲರ ಹತ್ರನೂ ಗಾಡಿ ಇರೋದಿಲ್ಲ. ಅದ್ರಲ್ಲೂ ಸಣ್ಣ ಮಕ್ಕಳನ್ನ ಎತ್ಕೊಂಡ್ ಬರೋದು ತುಂಬಾನೇ ಕಷ್ಟ. ಹಂಗಾಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ನಾನು ಇಂಜೆಕ್ಷನ್ ಮಾಡ್ತಾ ಇದ್ದೀನಿ. ಒಡ್ರಕೊಪ್ಲು, ನಂಜಾಪುರ, ಮಲಿಯೂರು 3 ಗ್ರಾಮದಲ್ಲಿ ಪ್ರತಿ ಗುರುವಾರ ಇಂಜೆಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ತಾಯಿ ಕಾರ್ಡ್ಗಳು ಕೊಡೋದಿರ್ಬೋದು, ಮತ್ತೆ ಮನೆಗೆ ಭೇಟಿ ಮಾಡಿ ಲಾರ್ವಾ ಸರ್ವೆ ಸಮೀಕ್ಷೆ ಆಗಿರ್ಬೋದು. ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತೆ ಆಶಾ ಗ್ರಾಮಕ್ಕೆ ಒಬ್ರು, ಈ ಊರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 2 ಆಶಾ ಕಾರ್ಯಕರ್ತರಿದ್ದಾರೆ. ನಂಜಾಪುರದಲ್ಲಿ 1 ಆಶಾ ಕಾರ್ಯಕರ್ತೆ ಇದ್ದಾರೆ, ಒಟ್ರುಕೊಪ್ಪಲಲ್ಲಿ 1 ಇದ್ದಾರೆ, ಸಿವಿಕೊಪ್ಪಲಲ್ಲಿ 1 ಇದ್ದಾರೆ. ಇವರುಗಳು ಕೂಡ ಮನೆಗೆ ಭೇಟಿ ನೀಡಿ ಲಾರ್ವಾ ಸರ್ವೆ ಮಾಡಬಹುದು, ಮತ್ತೆ ವಾಟರ್ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಟೆಸ್ಟಿಂಗ್ ಕೊಡೋದಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇದೀವಿ. ನೆಕ್ಸ್ಟ್ ಈಗ ಸದ್ಯಕ್ಕೆ ನಡೀತಾ ಇರೋದೇನಂತಂದ್ರೆ 15 ದಿನಗಳ ಕಾಲ ಕುಷ್ಠರೋಗ ಸಮೀಕ್ಷೆ ಅಂತ ನಡೀತಾ ಇದೆ. ಅದನ್ನ ಎಲ್ಲಾ ಆಶಾ ಕಾರ್ಯಕರ್ತರು ಈ ಪರ್ಟಿಕ್ಯುಲರ್ ಆಗಿ ಇಡೀ ಮೈಸೂರು ಜಿಲ್ಲೆಯಲ್ಲಿ 2 ತಾಲೂಕನ್ನ ಸ್ಟೇಟ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ನಂಜನಗೂಡು ತಾಲೂಕು, ಇನ್ನೊಂದು ನರಸೀಪುರ ತಾಲೂಕು. ಅದರಲ್ಲೂ ನರಸೀಪುರ ತಾಲೂಕಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಊರು ನಮ್ಮ PHC ಅಂತ ಬಂದಾಗ 3 ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ದೊಡ್ಡಮುಲಗೂಡು, ಇನ್ನ 2 ಮಲಿಯೂರು ಮತ್ತೆ ಒಡ್ರಕೊಪ್ಲು. ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಇನ್ನ ಅಷ್ಟು 11 ಹಳ್ಳಿನ ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಲ್ಲಿ ಕೇಸ್ಗಳಿಲ್ಲ. ಎಲ್ಲಿ ಕೇಸ್ಗಳಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮೀಕ್ಷೆಯನ್ನ ಮಾಡಿ ಪ್ರಥಮ ಹಂತದಲ್ಲೇ ಅವ್ರನ್ನ ಗುರುತಿಸಿ ಅವರಿಗೆ ಚಿಕಿತ್ಸೆ ಕೊಡುವಂತದ್ದು ಈ ಸಮೀಕ್ಷೆಯ ಉದ್ದೇಶ ಆಗಿರ್ತದೆ. ಈಗ ಕುಷ್ಠರೋಗದ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳಿ. ಯಾಕಂದ್ರೆ ಇದನ್ನ ಯಾವುದೇ ಕಾಯಿಲೆ, ಒಂದು BP ಶುಗರ್ ಇದ್ರೂ ಹೇಳ್ಕೊಳಕ್ಕೆ ಜನ ಭಯ ಪಡ್ತಾರೆ. ಎಲ್ಲ ಆಡ್ಕೊಬಿಡ್ತಾರೆ, ಎಲ್ಲ ಹತ್ರಕ್ಕೆ ಸೇರ್ಸೋದಿಲ್ವೋ ಅನ್ನೋ ಕಾರಣಕ್ಕೆ ಭಯ ಪಡ್ತಾರೆ. ಅದ್ರಲ್ಲೂ ಈ ಕುಷ್ಠರೋಗ ಅನ್ನೋದು ಸ್ವಲ್ಪ ಹೆಚ್ಚಿನಿಂದ ಕಾಯಿಲೆನೆ. ಆದ್ರೆ ಚಿಕಿತ್ಸೆ ಇದೆ, ಖಂಡಿತವಾಗಿ ಚಿಕಿತ್ಸೆ ಇದೆ. ಮೊದ್ಲೆಲ್ಲ ಇದಕ್ಕೆ ಚಿಕಿತ್ಸೆ ಇರ್ಲಿಲ್ಲ. ಹಳೆ ಕಾಲದಲ್ಲೆಲ್ಲ ಏನಾದ್ರೂ ಕುಷ್ಠರೋಗ ಬಂತು ಅಂದ್ರೆ ಊರಿಂದ ಆಚೆ ಹಾಕೋದು, ಅವರನ್ನ ಬಹಿಷ್ಕಾರ ಮಾಡೋದು, ಊಟ ಕೊಡ್ತಾರಲ್ಲ, ನೀರ್ ಕೊಡ್ತಾ ಆ ತರನೇ ತುಂಬಾ ಜನ ಸತ್ತೋಗ್ತಾ ಇದ್ರು. ಬಟ್ ಈಗ ಪ್ರತಿಯೊಂದು ಕಾಯಿಲೆಗೂ ಇಂಥ ಕಾಯಿಲೆಗೆ ಚಿಕಿತ್ಸೆ ಇಲ್ಲ ಅನ್ನೋಂಗೆ ಇಲ್ಲ, ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಅದ್ರಲ್ಲೂ ಅವರು ಸ್ಟಾರ್ಟಿಂಗ್ ಹಂತದಲ್ಲೇ ತಗೋಬಿಟ್ರೆ ಅದಕ್ಕೆ ಪೂರ್ಣವಾಗಿ ಚಿಕಿತ್ಸೆ ಫಲಕಾರಿಯಾಗತ್ತೆ, ಪೂರ್ತಿಯಾಗಿ ವಾಸಿ ಆಗತ್ತೆ. ಕುಷ್ಠರೋಗ ಅಂತಂದ್ರೆ ಈ ತರ ಇರತ್ತೆ. ಮೈ ಮೇಲೆ ಮಚ್ಚೆ ಇರುವಂತದ್ದು, ಮೈ ಮೇಲೆ, ಕೈ ಮೇಲೆ, ಎಲ್ಲಾದ್ರೂ ದೇಹದ ಯಾವುದೇ ಭಾಗದಲ್ಲಿ ಮಚ್ಚೆ, ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಆಗಿರುತ್ತದೆ. ಈ ತರ ಇರುತ್ತೆ, ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಇರುತ್ತೆ. ಇದು ಯಾವುದೇ ಸ್ಪರ್ಶ ಜ್ಞಾನ ಇರೋದಿಲ್ಲ. ಯಾವುದೇ, ಈಗ ನಮ್ಮ ದೇಹದಲ್ಲಿ ನೋಡ್ಕೊಂಡ್ರೆ ಎಲ್ಲ ಕಡೆ ರೋಮಗಳಿದೆ, ನಮ್ಗೆ ಕೂದಲುಗಳಿದೆ. ಬಟ್ ಈ ಮಚ್ಚೆ ಇದ್ದ ಕಡೆಯಲ್ಲಿ ಯಾವುದು ರೋಮಗಳು ಬೆಳವಣಿಗೆ ಆಗಿರೋದಿಲ್ಲ. ಮತ್ತೆ ಅದನ್ನ ಗಿಂಡಿದ್ರು ಗೊತ್ತಾಗೋದಿಲ್ಲ, ಚುಚ್ಚಿದ್ರು ಗೊತ್ತಾಗೋದಿಲ್ಲ. ಹಂಗಾಗಿ ಈ ಕಾಯಿಲೆಯನ್ನ ಹೇಳ್ಕೊಳ್ಳೋದಿಲ್ಲ ಜನ. ಈಗ ನಮ್ಗೊಂದು ಕಜ್ಜಿ ಬಂತು ಅನ್ಕೊಳ್ಳಿ, ಇದು ಗುರುತಿಸಕ್ಕೆ ತುಂಬಾನೇ ಕಷ್ಟ. ಯಾಕಂದ್ರೆ ಈಗ ನಮ್ಗೊಂದು ಕಜ್ಜಿ ಬಂತು ಅನ್ನಿ, ಕಡ್ತ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ ತಡಪ್ಪ, ಕಡ್ತ ತಡೆಯಕ್ ಆಗ್ತಿಲ್ಲ, ಮೊದ್ಲು ಡಾಕ್ಟರ್ ಹತ್ರ ಹೋಗ್ಬೇಡ ಅಂತ ಹೋಗ್ತಾರೆ. ಅದೇ ಈ ಮಚ್ಚೆ ನಮ್ಮ ದೇಹಕ್ಕೆ ಏನೂ ಸಮಸ್ಯೆ ಮಾಡಲ್ಲ, ಅದ್ರ ಬಾಳ್ ಗದಿರುತ್ತೆ. ಅದು ಏನ್ ಒಳಗಡೆ ಅದ್ರ ಕೆಲಸ ಮಾಡ್ಬೇಕು, ರೋಗಗಳನ್ನ ಜಾಸ್ತಿ ಮಾಡ್ಕೋಬೇಕಾ, ಇಲ್ಲ ಅದು ತೀವ್ರತೆಯನ್ನು ಹೆಚ್ಚು ಮಾಡ್ಬೇಕು, ಅದನ್ನ ಮಾಡ್ತಾ ಇರುತ್ತೆ. ಬಟ್ ನಮ್ ದೇಹಕ್ಕೆ ಯಾವ್ದು ತೊಂದರೆನ ಕೊಡೋದಿಲ್ಲ. ಮಚ್ಚೆ ಇರತ್ತೆ ಅಷ್ಟೇನೆ. ಏನು ಮಚ್ಚೆ, ಇದೊಂದು ಮಚ್ಚೆ ತಾನೆ, ಏನು ತೊಂದರೆ ಇಲ್ವಲ್ಲ, ಇದ್ಕೊಳ್ಳಿ ಬಿಡಿ ಅಂತ ಕೇರ್ಲೆಸ್ ಮಾಡೋದೇ ಜಾಸ್ತಿ ಆಗಿರುತ್ತೆ. ಅದೇ ಇದನ್ನ ಹಂಗೆ ಬಿಟ್ಕೊಂಡು ಹೋಯ್ತು ಅಂತಂದ್ರೆ ಇದು ನರಗಳ ಮೇಲೆ ಎಫೆಕ್ಟ್ ಮಾಡತ್ತೆ. ನೋಡಿರ್ಬೋದು, ಈಗ ಮೂವಿಲೆಲ್ಲ ರಕ್ತ ಕಣ್ಣೀರು ಫಿಲ್ಮ್ ಅಲ್ಲೆಲ್ಲ ಕುಷ್ಠರೋಗ ಅವ್ರಿಗಿರುತ್ತೆ, ಹಿಂಗೆಲ್ಲ ಆಗ್ಬಿಡತ್ತೆ. ಕೈ ಊನಾಗೋದು, ಕಾಲು ಊನಾಗೋದು, ಕಣ್ಣು ಕಳ್ಕೊಳ್ಳೋದು, ಇಂಥದ್ದೆಲ್ಲ ಸಮಸ್ಯೆಗಳು ಆಗುತ್ತೆ. ಹಂಗಾಗಿ ಇದು ಚಿಕ್ಕದಿರುವಾಗ್ಲೇನೆ, 1 ಮಚ್ಚೆನೋ 2 ಮಚ್ಚೆನೋ ಇರುವಾಗ್ಲೇನೆ ತೋರಿಸ್ಕೊಂಡ್ರೆ ಇದಕ್ಕೆ 6 ತಿಂಗಳು ಚಿಕಿತ್ಸೆ ಇರುತ್ತೆ. ಅದು ಚಿಕ್ಕದಿರುವಾಗ. ಅಕಸ್ಮಾತ್ 5 ಮಚ್ಚೆಗಿಂತ ಜಾಸ್ತಿ ಆಯ್ತು, ಇಲ್ಲ ಯಾವ್ದಾದ್ರು ಒಂದು ನರ ಇದಕ್ಕೆ ಇನ್ವಾಲ್ವ್ ಆಯ್ತು ಅಂತಂದ್ರೆ ಅದಕ್ಕೆ 1 ವರ್ಷಗಳ ಕಾಲ ಚಿಕಿತ್ಸೆನ ತಗೋಬೇಕಾಗಿರುತ್ತೆ. ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ. ಒಂದು
ಮತ್ತೆ ಈಗ ಏನಾದ್ರೂ ಒಬ್ರಿಗೆ ಯಾರಿಗಾದ್ರೂ ಸಮಸ್ಯೆ ಆಯ್ತು, ಈ ತರ ಬಂದಿದೆ ಅಂತಂದ್ರೆ ನಾವ್ ಯಾರಿಗೂ ಹೇಳೋದಿಲ್ಲ, ಗುಟ್ಟಾಗಿನೇ ಚಿಕಿತ್ಸೆ ಕೊಡ್ತೀವಿ. ಭಯ ಇರುತ್ತೆ, ಹೇಳ್ಬಿಟ್ರೆ ಹಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನ ಹತ್ರ ಸೇರ್ಸೋದಿಲ್ಲ ಅಂತ ಅನ್ಕೋತಾರೆ. ಬಟ್ ಇದಕ್ಕೆ ಚಿಕಿತ್ಸೆ ಹೇಳ್ದೇನೆ ಕೂಡ ಇದು ಯಾರಿಗೂ ಪಬ್ಲಿಕ್ ಮಾಡುವಂತದ್ದಲ್ಲ. ನಮ್ಗೇನಾದ್ರೂ ಕಾಣಿಸ್ತು, ನಮ್ಗೆ ಗೊತ್ತಾಗಿದೆ ಅಂತಂದ್ರೆ ಅದನ್ನ ಗುಪ್ತವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡುವಂತ ಸೌಲಭ್ಯ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆ. ಬಟ್ ಏನಂದ್ರೆ ಜನಗಳು ತೋರ್ಸ್ಕೋಬೇಕು, ಹೇಳ್ಕೋಬೇಕು. ಈಗ ಆಶಾ ಕಾರ್ಯಕರ್ತೆಯರಾಗ್ಲಿ ನಾನಾಗ್ಲಿ ಮನೆ ಮನೆ ಸಮೀಕ್ಷೆಗೆ ಹೋದಾಗ ಇದನ್ನ ಈ ತರ ಮಚ್ಚೆ ಇದೆ ಅಂತ ತೋರ್ಸ್ಬೇಕು ಅವರು. ಅವಾಗ ನಾವು ಏನಾದ್ರು ಅದು ಸಮಸ್ಯೆ ಇದೆ ನಾವೇ ಅಲ್ಲೇ ಟೆಸ್ಟ್ ಮಾಡಿ ನೋಡ್ತೀವಿ. ಈಗ ಏನು ದೊಡ್ಡ ಟೆಸ್ಟ್ ಏನಲ್ಲ ಇದು. ಒಂದು ಯಾವ್ದಾದ್ರು ಪೆನ್ನೋ ಇಲ್ಲ ಪೆನ್ಸಿಲ್ ತಗೊಂಡು ಏನ್ ಮಚ್ಚೆ ಇದೆ ಅಲ್ಲಿಗೆ ಚುಚ್ಕೊಂಡ್ರೆ ಸಾಕು, ಅದು ಗೊತ್ತಾಗ್ತಾ ಇದೆ ಅಂತಂದ್ರೆ ಅದು ಆ ಸಮಸ್ಯೆ ಅಲ್ಲ. ಗೊತ್ತಾಗ್ತಾ ಇಲ್ಲ, ನಮ್ಗೆ ಸ್ಪರ್ಶನೆ ತಿಳಿತಾ ಇಲ್ಲ ಅಂತಂದ್ರೆ ಇಂಥದನ್ನ ನಾವು ತೋರ್ಸ್ಕೋಬೇಕಾಗತ್ತೆ. ಇದು ಕಡಿಮೆ ಇದ್ದಾಗಲೇ ತೋರ್ಸ್ಕೊಂಡ್ರೆ ತುಂಬಾ ಉತ್ತಮ. ನಾವು ಈಗ ಮನೆ ಭೇಟಿ ಮಾಡಿ ಸಮೀಕ್ಷೆ ಮಾಡ್ತಾ ಇದೀವಿ. ಅದು ಅಲ್ಲದೆ ಈ ಹಾಸ್ಟೆಲ್ ಇರ್ಬೋದು, ಇಲ್ಲಿ ಹಾಸ್ಟೆಲ್ ಇದೆ, ಮತ್ತೆ ಶಾಲೆಗಳಿದೆ, ಶಾಲೆಗಳು, ಅಂಗನವಾಡಿಗಳು ಎಲ್ಲ ಮಕ್ಕಳಿಗೂ ಹೋಗಿ ಒಂದೊಂದ್ ದಿನ ಒಂದೊಂದು ಕ್ಲಾಸ್ ಅಂತ ಹೋಗಿ ಸ್ವತಃ ನಾವೇ ಚೆಕ್ ಮಾಡ್ತಾ ಇದ್ವಿ. ಮತ್ತೆ ಮನೆಗಳಲ್ಲೂ ಕೂಡ ಅವ್ರು ಒಪ್ಪಿಗೆ ಕೊಟ್ಟ ನಾವೇ ಮನೆ ಒಳಗಡೆ ಹೋಗಿ ಚೆಕ್ ಕೂಡ ಮಾಡ್ತಾ ಇದ್ವಿ. ಯಾರು ಒಪ್ಪಿಗೆ ಕೊಡಲ್ಲ ಅವ್ರಿಗೆ ಮಾಹಿತಿನ ಕೊಟ್ಟು, ಆಯ್ತು ನಿಮ್ಗೆ ತೋರ್ಸ್ಕೊಳಕ್ ಅಷ್ಟು ಮುಜುಗರ ಇದ್ರೆ ನೀವೇ ಚೆಕ್ ಮಾಡ್ಕೊಂಡು ಈ ತರ ಮಚ್ಚೆಗಳಿದ್ರೆ ದಯವಿಟ್ಟು ನಮ್ಗೆ ತಿಳಿಸ್ಬೇಕು ಅಂತ ಮಾಹಿತಿನ ಕೊಡ್ತಾ ಇದೀವಿ. ಹಂಗಾಗಿ ಯಾವ್ದೇ ಕಾಯಿಲೆ ಆದ್ರೂ ಅಷ್ಟೇ, ಕುಷ್ಠರೋಗ ಅಂತಾನೆ ಅಲ್ಲ, ಒಂದು ಜ್ವರ ಬಂದ್ರು ಅಷ್ಟೇ, ಓಕೆ ಒಂದ್ ಜ್ವರ ಬಂತ ಬಿಡು, ಈಗ ಜ್ವರ ತಾನೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿದಷ್ಟು ಅದು ಜಾಸ್ತಿ ಆಗುತ್ತೆ. ಯಾವುದೇ ಜ್ವರ ಆದ್ರೂ ಬಿಳಿ ರಕ್ತ ಕಣ ಕಡಿಮೆ ಆಗ್ಬಿಡತ್ತು, ಸಡನ್ ಆಗಿ ಕಡಿಮೆ ಆಗುತ್ತೆ. ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಂಡು ನಾವು ವಾಸಿ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಇಲ್ಲ ಅಂದ್ರೆ ಅದೇನೆ ಟೈಫಾಯ್ಡ್, ಡೆಂಗ್ಯೂನೋ ಆಗಿ ತಿರ್ಬೋದು. ಅದೇ ನಮ್ಮ ನಿರ್ಲಕ್ಷ್ಯದಿಂದನೇ ನಾವು ಆರೋಗ್ಯನ ಹಾಳು ಮಾಡ್ಕೊಂತೀವಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಈಗ ವಿಷಯ ನಡೀತಾ ಇರೋದು ಅಂದ್ರೆ ಭ್ರೂಣಲಿಂಗ ಪತ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗ ಟಿವಿಲೆಲ್ಲ ಅದೆಲ್ಲ ನ್ಯೂಸ್ ಬರ್ತಾ ಇದೆ. ಭ್ರೂಣಲಿಂಗ ಪತ್ತೆ, ಹೆಣ್ಮಕ್ಳು ಈಗ ಮೊದ್ಲು ಒಂದು ಹೆಣ್ಮಗು ಇರುತ್ತೆ ಅಂತವ್ರು ಭ್ರೂಣಲಿಂಗ ಪತ್ತೆಯನ್ನ ಮಾಡಿಸ್ಕೊಳ್ಳೋದು, ಅದರಿಂದ ಹೆಣ್ಮಗು ಅಂತ ಏನಾದ್ರು ಗೊತ್ತಾದ್ರೆ ಅದನ್ನ ಅಬಾರ್ಷನ್ ಮಾಡಿಸುವಂತದ್ದು, ಅದನ್ನ ಮಾಡ್ತಾ ಇದ್ರೆ ಅದು ತುಂಬಾ ಅಪರಾಧ. ಅದಕ್ಕೆ ಜೈಲು ಶಿಕ್ಷೆ ಇರುತ್ತೆ, ಮತ್ತೆ ಇದು ಕೂಡ ಆಗುತ್ತೆ, ಏನು ದಂಡ ಕೂಡ ಇರುತ್ತೆ. ಈಗ ಉನುಗ್ನಳ್ಳಿಯಲ್ಲಿ ಅದು ಸಿಗಾಕೊಂಡಿದ್ದಾರೆ, ಅಲ್ಲಿ ಮಾಡ್ತಾ ಇದ್ರು. ಅದು ರೆಡ್ ಹ್ಯಾಂಡ್ ಆಗಿ ಯಾರು ಮಾಡ್ತಾ ಇದ್ರು ಅವರು, ಮತ್ತೆ ಅಲ್ಲಿ ಗರ್ಭಿಣಿಯರು ಕೂಡ ಇದ್ರು. ಹಂಗಾಗಿ ಅವರೆಲ್ಲ ಸಿಗಾಕೊಂಡಿದ್ದಾರೆ. ಆ ಕೆಲಸನ ಮಾಡ್ಬಾರ್ದು. ನಾವು ಶಿಕ್ಷೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಪಾಪ. ಒಂದ್ ಹೆಣ್ಮಗುನ ಕೊಲ್ತಾ ಇದೀವಿ ಅಂದ್ರೆ ಅದು ಪಾಪ ಆಗಿರುತ್ತೆ. ಹಂಗಾಗಿ ಯಾರು ಕೂಡ 2 ಮಕ್ಳಿದ್ರೆ ಏನಂತೆ ಏನಾಗ್ಬಿಡುತ್ತೆ. ಈಗೆಲ್ಲ ಜಾಸ್ತಿ ಹೆಣ್ಮಕ್ಳೆ ಅಲ್ವಾ ದುಡಿತಾ ಇರೋದು. ಹಂಗಾಗಿ ಹೆಣ್ಮಕ್ಳಾದ್ರೂ ಅಷ್ಟೇ, ಗಂಡಾಗ್ಲಿ ಹೆಣ್ಣಾಗ್ಲಿ 2 ಮಕ್ಳಿಗೆ ಆಪರೇಷನ್ ಮಾಡಿಸ್ಕೋಬೇಕು. ಮತ್ತೆ ಹೆಣ್ಮಗು ಅಂತ ಗೊತ್ತಾಗಿ ಅದನ್ನ ಅಬಾರ್ಷನ್ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಮತ್ತೆ ಇನ್ನು ಪೌಷ್ಟಿಕ ಆಹಾರದ ಬಗ್ಗೆ ಮತ್ತೆ VHND ಸಭೆಗಳು ಮಾಡಿದಾಗ ಅಂಗನವಾಡಿಗಳಲ್ಲಿ ಮಾಡ್ತೀವಿ. ಯಾವುದೇ ಆದ್ರೂ ಅಷ್ಟೇ ಇದು ಚಿಕ್ಕದ್ರಿಂದನೇ ನಾವು ಅವರಿಗೆ, ಈಗ ದೊಡ್ಡವರಾದ್ಮೇಲೆ ಅವ್ರಿಗೆ ಹೇಳಕ್ ಆಗೋದಿಲ್ಲ. ಅದೇ ಶಾಲೆಗಳಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಆ ಮಕ್ಳಿಗೆ ಹೇಳಿದ್ರೆ ಕೇಳ್ತಾರೆ. ಹಿಂಗ್ ಮಾಡಿ ಅಂತ ಹೇಳಿದಾಗ, ಒಂದೊಳ್ಳೆ ಮಾತಲ್ಲಿ ಹೇಳಿದಾಗ ನೀವೇನ್ ಪೌಷ್ಟಿಕ ಆಹಾರ ತಗೋಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು. ಈಗ ಜ್ಯೂಸ್ ಎಲ್ಲ ಪೆಟ್ಟಿ ಅಂಗಡಿ ಸಿಗುತ್ತೆ, ಜ್ಯೂಸ್, ಕುರ್ಕುರೆ ಅಂತದೆಲ್ಲ ಸಿಗುತ್ತೆ. ಅದನ್ನೆಲ್ಲ ನಾವು ನಾವೀಗ ಮನೆಯವರಾಗಿ ಅದನ್ನ ಕೊಡಿಸ್ಬಾರ್ದು ಮಕ್ಕಳಿಗೆ. ಅದು ಮಕ್ಕಳ ಆರೋಗ್ಯಕ್ಕೆ ಹಾನಿಯಾಗಿ ಆಗುವಂತ ಪದಾರ್ಥಗಳು. ಅವ್ರಿಗೆ ನಾವು ಶಾಲೆಯಿಂದ ಬಂದ ತಕ್ಷಣ 5 ರೂಪಾಯಿ ಕೊಡು, ನನ್ಗೆ ಕುರ್ಕುರೆ ತಗೋಬೇಕು ಅಂತ ಕೇಳ್ತಾರೆ. ಅವಾಗ 5 ರೂಪಾಯಿ ಕೊಡೋ ಬದಲು ಮನೆಯಲ್ಲಿರೋ ಕ್ಯಾರೆಟ್, ಸೌತೆಕಾಯಿ, ಸೀಬೆಕಾಯಿ ಈ ತರದ ಕೊಟ್ಟು ನಾವು ಅವರಿಗೆ ಪೌಷ್ಟಿಕ ಆಹಾರದ ಜೊತೆ ಒಲವು ತೋರಿಸ್ಬೇಕು. ಹೊರತು ಚಿಪ್ಸ್ ಆಗಿರ್ಬೋದು, ಕುರ್ಕುರೆ ಇಂಥದನ್ನ ಕೊಡ್ಸಿ ಅವ್ರನ್ನ ಆರೋಗ್ಯವನ್ನ ಹಾಳು ಮಾಡ್ಬಾರ್ದು. ನಾವು ಅದನ್ನ ಹೇಳಕ್ ಹೋದ್ರೆ ಏನ್ ಮಾಡ್ತಾರೆ, ನಾವು ಮೊಟ್ಟೆ ಪಾಡು ಅಂತ ಹೇಳ್ತಾರೆ. ನಾವ್ ಹೇಳಕ್ ಹೋಗ್ತೀವಿ ಅವ್ರಿಗೆ ಅಂಗಡಿಲಿ ಇಂಥದ್ದೆಲ್ಲ ಮಾರಬಾರ್ದು ಅಂತ. ಈಗ ನಾವು ತಗೊಳಕ್ ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಹೆಂಗ್ ಮಾಡ್ತಾರೆ, ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ಮುಚ್ತಾ ಇರ್ತಾನೆ ಅವರು. ಲಾಸ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಂಪ್ ಮಾಡ್ಬಿಟ್ಟು ಮೇಡಮ್. ಆಯ್ತು. ಮತ್ತೆ ಇನ್ನೊಂದೇನೋ ಕ್ಯಾಂಪ್ ಮಾಡ್ಬೋದು, ಏನಾದ್ರೂ ಒಂದು ಆರೋಗ್ಯ ಮಾಹಿತಿ. ಇವತ್ತು ಇಲ್ಲಿ ಇಷ್ಟು ಜನ ಕೂತ್ಕೊಂಡಿದ್ದೀರಾ, ಎಲ್ಲರೂ ಎಂತವ್ರು ಕೂತಿರೋದಂದ್ರೆ ಪ್ರಶ್ನೆ ಮಾಡುವಂತವ್ರು, ಗೊತ್ತಾಗುತ್ತೆ ಅನ್ನೋಂತವ್ರು ಕೂತ್ಕೊಂಡಿದ್ದೀರಾ ಹೊರತು ಈ ತರ ಸಭೆಗಳನ್ನ ಮಾಡ್ತೀನಿ ಬನ್ನಿ ಒಂದಷ್ಟು ಜನ ಅಂತಂದ್ರೆ ಯಾರು ಬರೋದಿಲ್ಲ. ನಮ್ಮ ಆಶಾ ವರ್ಕರ್ಸ್ ಎಲ್ಲ ಮನೆ ತಿರ್ತಾರೆ, ಅಂಗನವಾಡಿಗೆ ಬನ್ನಿ ಅಂತ ಕರೆದ್ರೆ ಯಾರು ಬರೋದಿಲ್ಲ. ಮೇಡಮ್, ಒಂದು ನೀವು ಕೆಲವೊಂದು ಹಲವಾರು ಮಾಹಿತಿಗಳನ್ನ ಕೊಟ್ರಿ, ತುಂಬಾ ಖುಷಿ ಪಡುವಂತ ವಿಚಾರ. ಬಟ್ ನಮ್ಮ ಆಶಾ ಕಾರ್ಯಕರ್ತರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದಲ್ಲಿ, ಯಾಕಂತಂದ್ರೆ ಬರ್ತಾ ಇರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ, ನೀವೇನ್ ಕೆಲಸ ಹೇಳಿದ್ರ ಆ ಟ್ಯಾಂಕ್ ಗಳನ್ನ ಬಂದು ಚೆಕ್ ಮಾಡುವಂತದ್ದು, ಅದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ನಮ್ ಸ್ನೇಹಿತರು ಹೇಳ್ದಂಗೆನೆ
ಬರೀ ಈಗ ನೋಡಿ ಇಲ್ಲಿ ಎಷ್ಟು ಜನ ಇದಾರೆ, ಇಲ್ಲಿ ಮಾಹಿತಿ ತಿಳ್ಕೊಳ್ಳುವಂತ ಸ್ವಲ್ಪ ಜನ ಇದ್ದಾರೆ. ನೀವು ನೋಡ್ಬೋದು ಗ್ರಾಮಗಳಲ್ಲಿ ಸ್ವಸಹಾಯ ಸಂಘಗಳು, ಗುಂಪುಗಳು ಈ ತರ ಇಲ್ಲ, ಇದ್ದಾರೆ. ಖಂಡಿತ ನಾನು ಅದನ್ನ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಸಂಘದಲ್ಲೆಲ್ಲ ಸಂಘದವರು ಕರೀತಾರೆ ಅಂದ್ರೆ ಬೇಗ ಹೋಗ್ಬಿಡ್ತಾರೆ. ನಾನ್ ಕರೀತಾ ಇದ್ದೀನಿ, ಬನ್ನಿ ಒಂದ್ ಮಾಹಿತಿ ಕೊಡ್ತೀನಿ, ಆರೋಗ್ಯ ಮಾಹಿತಿ ಕೊಡ್ತೀನಿ, ಜನ ಜಾಸ್ತಿ ಸೇರೋದಿಲ್ಲ. ಹಂಗಾಗಿ ಧರ್ಮಸ್ಥಳ ಸಂಘದವರು ಒಡ್ಲುಕೊಪ್ಪಲಲ್ಲಿ ಮಲಿಯೂರಲ್ಲೆಲ್ಲ ಸಂಘದವರು ಮಾಡ್ತಾರೆ, ಅಂತ ಕಡೆ ಕೂಡ ನಾನು ಭಾಗವಹಿಸಿ ಅವ್ರಿಗೆ ಆರೋಗ್ಯ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮತ್ತೆ ತಾಯಿ ಕಾರ್ಡು ಇಂಥದ್ದು ಲಸಿಕಾ ಕಾರಣಕ್ಕಂತೂ ಖಂಡಿತ ಬರ್ತಾರೆ, ಅದನ್ನ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆಶಾ ಕಾರ್ಯಕರ್ತರು ಮಾಡ್ತಾ ಇದಾರೆ, ಬಟ್ ಅವ್ರು ಹೆಚ್ಚಿನಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಕ್ತಾಗ ಏನ್ ಮಾಡ್ತಾರೆ, ಅವ್ರು ಇನ್ನ ಕೂಡ ಏನೋ ಸಪೋರ್ಟಿವ್ ಆಗಿ ಇನ್ನ ಕೆಲಸ ಮಾಡ್ಕೊಡ್ತಾರೆ. ಬಟ್ ಇನ್ನು ಏನಪ್ಪಾ ಅಂತಂದ್ರೆ, ಮೊದಲನೇ ನೀವು ಹೇಳಿದ್ರಲ್ಲ, ಈ ರೀತಿ ಎಲ್ಲಿ ಗುಂಪು ಸ್ವಸಹಾಯ ಸಂಘಗಳು ಇರ್ಬೋದು, ಇಂಥದ್ರಲ್ಲಿ ಬಂದಾಗ ಏನಾಗುತ್ತೆ, ಇವೆಲ್ಲ ಒಳ್ಳೊಳ್ಳೆ ಮಾಹಿತಿಗಳು ತುಂಬಾ ಉಪಯುಕ್ತವಾದಂತ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಲ್ವಾ. ಇಂಥದ್ರಲ್ಲಿ ನೀವು ಇನ್ನೂ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಅತಿ ಹೆಚ್ಚಿನಾಗಿ ಕ್ಯಾಂಪ್ಗಳನ್ನ ಮಾಡುವ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಈಗ ನಮ್ಮೂರ್ಲಿ ತಾಯಿ ಮತ್ತು ಬಾಣಂತಿಯರ್ದು ಮತ್ತೆ ಪ್ರೆಗ್ನೆಂಟ್ಸ್ದು ಆ ಮಗುಗೂ ಏನಾದ್ರು ಇಮ್ಯುನಿಟಿ ಪವರ್ ಮತ್ತೆ ಪೌಷ್ಟಿಕ ಕೊರತೆ ಏನಾದ್ರು ಆತರ ಪಟ್ಟಿ ಏನಾದ್ರು ಇದೆಯಾ ನಿಮ್ಮ ಹತ್ರ ಮೇಡಮ್? ಸರ್ವೆ ಮಾಡಿದಿರಾ? ಮತ್ತೆ ಅವ್ರಿಗೆ ಏನಾದ್ರು ಆಕ್ಷನ್ ತಗೊಂಡಿದ್ರೆ ಆತರ ಇದ್ದವ್ರಿಗೆ? ಅಂದ್ರೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಅಪೌಷ್ಟಿಕ ಮಕ್ಕಳ ಸಂಖ್ಯೆನೂ ಇದೆ. ಅದನ್ನ ಅಂಗನವಾಡಿಯಲ್ಲಿ ಅವರಿಗೆ ಸ್ಪೆಷಲ್ ಫುಡ್ ಅಂತ ಕೊಡ್ತಾರೆ, ಬಟ್ ಅವರು ತಾಯಂದ್ರು ತಿನ್ನಿಸ್ತಾ ಇಲ್ಲ ಅದನ್ನ. ನಾನು ಹೋದ್ಸರಿ ಹೋದಾಗ ಇಮ್ಯುನೇಷನ್ ಮಾಡಿದಾಗ ಅಲ್ಲೇ ಪ್ಯಾಕೆಟ್ಸ್ ಬಿದ್ದಿತ್ತು. ನಾನು ಇದು ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ, ಇಲ್ಲ ತಿನ್ನಿಸಿದ್ರೆ ಬೇದಿ ಆಗತ್ತಂತೆ ಮಕ್ಕಳಿಗೆ, ಅವರಿಗೆ ಅದು ತಿನ್ನಿಸ್ತಾ ಇಲ್ಲ. ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ಆರೋಗ್ಯವಾಗಿರ್ಬೇಕು ಅಂತ. ಕಡಿಮೆ ತೂಕದ ಮಕ್ಕಳು ಅಂತಂದ್ರೆ ಕೇಸರಿ ಬಣ್ಣದಲ್ಲಿ ಇರ್ತಾರೆ, ಅದು ಡೇಂಜರ್. ಯೆಲ್ಲೋ ಕಲರ್ ಮತ್ತೆ ಹಸಿರು ಇರುತ್ತೆ, ಅದು ನಾರ್ಮಲ್. ಕೇಸರಿಗೆ ಬಂದ್ರೆ ಕಡಿಮೆ ತೂಕ ಅಂತ, ವಿಪರೀತ ಕಡಿಮೆ ತೂಕ ಅಂತ. ಅಂತವ್ರಿಗೆ ICDS ಕಡೆಯಿಂದ ಸ್ಪೆಷಲ್ ಫುಡ್ ಕೊಡ್ತಾರೆ, ಚಿಕ್ಕಿ ಮತ್ತೆ ಒಂಥರ ಮಿಠಾಯಿ ಕೊಡ್ತಾರೆ. ಬಟ್ ಅವರು ಜನಗಳೇ ಅದನ್ನ ತಿನ್ನಿಸ್ತಾ ಇಲ್ಲ. ಇಲ್ಲ ಮೇಡಮ್ ಅವರೇ ಬೇದಿ, ನಾನು ಕರೆದು ಕೂಡ ಹೇಳಿದ್ದೀನಿ ಅವ್ರಿಗೆ, ಇದು ತಿನ್ನಿಸ್ಬೇಕು, ನಿಮ್ಗೆ ಚೆನ್ನಾಗಾಗುತ್ತೆ, ಮಗು ತೂಕ ಜಾಸ್ತಿ ಆಗುತ್ತೆ, ನಿಮ್ ಮಗು ಕೇಸರಿ ಇರೋದು ಹಳದಿಗೆ ಹೋಗುತ್ತೆ, ಹಸಿರಿಗೆ ಹೋಗುತ್ತೆ ಅಂತಂದ್ರೆ ಬೇದಿ ಆಗ್ಬಿಡುತ್ತೆ ನಮ್ಮ ಮಗುಗೆ. ಹಂಗೂ 2 ಸರಿ ತಿನ್ನಿಸಿ 1-3 ಸರಿ ಅಭ್ಯಾಸ ಆಗುತ್ತಂಕ ಅಂತಂದ್ರು ಅವರು ಕೆಲವರು ತಿನ್ನಿಸ್ತಾ ಇದ್ದಾರೆ. ಆತರ ಕೇಸರಿಯಿಂದ ಇದ್ದು ಹಸಿರಿಗೆ ಬಂದಿರೋ ಮಕ್ಕಳು ಕೂಡ ಇದ್ದಾರೆ. ಮತ್ತೆ ತಾಯಿಗೆ ಏನಾದ್ರು ಗರ್ಭಿಣಿಯರಿಗೆ ಆತರ ಏನಾದ್ರು ರಕ್ತ ಕಡಿಮೆ ಇದ್ರೆ ನಾವೇ ಮನೆ ಇಂಜೆಕ್ಷನ್ ಎಲ್ಲ ಮಾಡಿದಾಗ ಅಲ್ಲೇ ಮಾತ್ರೆಗಳನ್ನ ಕೊಡ್ತಾ ಇದ್ದೀವಿ. ಇವರು ಎಲ್ಲರೂ ಇಲ್ಲಿರೋರು ಏನಂದ್ರೆ ಇಲ್ಲಿ ಹತ್ರ ಆಗುತ್ತೆ ಬನ್ನೂರು ಅಂತ ಅಲ್ಲೇ ಹೋಗಿ ಚಿಕಿತ್ಸೆನ ತಗೋತಾ ಇದ್ದಾರೆ. ಅವ್ರು ಕೊಟ್ಟರು ಕೂಡ ಅವರು ಪ್ರೈವೇಟ್ ಬರೀತಾರೆ. ಅವ್ರಿಗೆ ಹೇಳ್ತೀನಿ, ಪ್ರೈವೇಟ್ ಅಲ್ಲಿ ನಿಮ್ಗೆ ಅಫೋರ್ಡಬಲ್ ಇದ್ರೆ, ನೀವು ತಗೊಳ್ಳೋ ಶಕ್ತಿ ಇದ್ರೆ ನೀವು ತಗೊಳ್ಳಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಅಂತ 60 ಮಾತ್ರೆ ಪ್ರತಿ ತಿಂಗಳು ನಾವು ಇಮ್ಯುನೇಷನ್ ಮಾಡಿದಾಗ 60 ಮಾತ್ರೆ ರಕ್ತ ಪುಷ್ಟಿ ಮಾತ್ರೆ ಮತ್ತೆ ಕ್ಯಾಲ್ಸಿಯಂ ಮಾತ್ರೆ ಎರಡನ್ನೂ ನಾವು ಕೊಡ್ತಾ ಇದೀವಿ ಅವ್ರಿಗೆ. ಮತ್ತೆ ಶಾಲೆಗಳಲ್ಲಿ ಆಲ್ಬೆಂಡಜೋಲ್ ಮಾತ್ರೆ ಇರ್ಬೋದು, ಅದು 6 ತಿಂಗಳಿಗೂ ಕೊಡ್ತಾ ಇದೀವಿ. 6 ತಿಂಗಳಿಗೂ ಶಾಲೆಗಳಿಗೆ, ಎಲ್ಲಾ ಶಾಲೆಗಳು, ಬರೀ ಗೌರ್ಮೆಂಟ್ ಶಾಲೆ ಅಂತಲ್ಲ, ಪ್ರೈವೇಟ್ ಶಾಲೆ ಇರ್ಬೋದು. ನಮ್ದು GPP ಶಾಲೆ ಕೂಡ ಪ್ರೈವೇಟ್ ಶಾಲೆ, ಅದು ಕೂಡ ನಮ್ಮ ಏರಿಯಾಗೆ ಸೇರೋದ್ರಿಂದ ಅವ್ರಿಗೂ ಕೂಡ ಎಲ್ಲ ಲಸಿಕೆಗಳು ಸಿಗುತ್ತೆ. ಮತ್ತೆ ಆಲ್ಬೆಂಡಜೋಲ್ ಮಾತ್ರೆ ಆಗಿರ್ಬೋದು, ಅದನ್ನು ಕೂಡ ಕೊಡ್ತಾ ಇದ್ವಿ. ಮತ್ತೆ ಅಪೌಷ್ಟಿಕ ಅಂತ ಹೇಳಿದಾಗ ಶಾಲೆ ಮಕ್ಕಳಲ್ಲೂ ಅತಿ ಹೆಚ್ಚಾಗಿರುತ್ತೆ ಅಪೌಷ್ಟಿಕತೆ. ಅವರಿಗೂ ಕೂಡ ವಾರಕ್ಕೆ 2 ಮಾತ್ರೆಗಳನ್ನ, ಯಾಕಂದ್ರೆ ಮನೆಗೆ ಕೊಟ್ರೆ ಖಂಡಿತ ನುಂಗಲ್ಲ. ಅವರು ಮನೆಯಲ್ಲಿ ನೆನ್ಪಿಟ್ಕೊಂಡು ನುಂಗಿಸುವಷ್ಟು ಫ್ರೀನು ನಮ್ಮ ಪೇರೆಂಟ್ಸ್ ಗಳು ಇರೋದಿಲ್ಲ. ತಾಯಿ ತಂದಿರು ಅವ್ರವ್ರ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ. ಹಂಗಾಗಿ ಶಾಲೆಗಳನ್ನೇ ಕೊಟ್ಟಿದೀವಿ ಆ ಮಾತ್ರೆಗಳನ್ನ. ಅದನ್ನ ಸೋಮವಾರ ಮತ್ತೆ ಗುರುವಾರ ಶಾಲೆಗಳಲ್ಲಿ ಮಾಸ್ಟರ್ಗಳು ನುಂಗಿಸ್ತಾ ಇದ್ದಾರೆ. ಅದನ್ನ ಫಾಲೋ ಅಪ್ ಕೂಡ ಮಾಡ್ತಾ ಇದೀವಿ. ಇನ್ನೊಂದು ತುಂಬಾ ರಕ್ತ ಕಡಿಮೆ ಇರೋದು, ಅಂದ್ರೆ 7 ಗ್ರಾಮ್ಗಿಂತ ತುಂಬಾ ರಕ್ತ ಕಡಿಮೆ ಇರುವಂತ ತಾಯಂದ್ರಿಗಳಿಗೆ ಅವರಿಗೆ ಇಂಜೆಕ್ಷನ್ ರೂಪದಲ್ಲಿ ಅವ್ರಿಗೆ IFA ನ ಹಾಕುವಂತದ್ದು, ಓರೋಫೋರ್ ಹಾಕುವಂತದ್ದು ಬೆಂಗಳೂರಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗ್ತದೆ. ವಿಡಿಯೋವರೆಗೆ ನಾವು ಈ ಮೂಲಕ ಏನು ಮನವಿ ಮಾಡ್ತೀವಿ ಅಂತಂದ್ರೆ, ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರಿಗೆ ನಮ್ಗೆ ಏನಾದ್ರು ಅನ್ವಯಿಸುತ್ತೆ, ನಮ್ಮ ವ್ಯಾಪ್ತಿ ಬರುತ್ತೆ ಅಂತಂದ್ರೆ, ಅಂಗನವಾಡಿಲಿ ಅಲ್ಲಿ ಮಕ್ಕಳು ಮತ್ತೆ ಬಾಣಂತಿಯರು, ಪ್ರೆಗ್ನೆಂಟ್ಸ್ ಎಷ್ಟು ಜನ ಇದಾರೆ ಅದಕ್ಕೆಲ್ಲ ಕರೆಕ್ಟ್ ಆಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಫುಡ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿದ್ಯಾ, ಮತ್ತೆ ಸಪ್ಲೈ ಆಗ್ತಿರೋದೆಲ್ಲ ಕರೆಕ್ಟ್ ಆಗಿ ಹಂಚಿಕೆ ಆಗ್ತಿದ್ಯಾ ಅನ್ನೋದನ್ನ ಸಂಬಂಧಪಟ್ಟವ್ರಿಗೆ ಪತ್ರ ಬರೀಬೇಕು. ಪತ್ರ ಬರೆದು ಅವ್ರು ಏನಿರುತ್ತೆ ಅದನ್ನ ಒಂದು ಕ್ರಾಸ್ ಚೆಕ್ ಮಾಡ್ಬೇಕು ಅನ್ನೋ ಇದ್ರ ಮೂಲಕ ಮನವಿ ಮಾಡ್ತೀವಿ. ಆರೋಗ್ಯ ಇಲಾಖೆ ಏನಾದ್ರು ಇದ್ರೆ ಕೇಳ್ಬೋದು, ಡೌಟ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಎಲ್ಲರಿಗೂ ಕೆಲವೊಂದು ಮಕ್ಕಳಿಗೆ ಇಲ್ಲ ಏನೋ ತಿಂದ್ರೆ ಬೇರೆ ಆಗುತ್ತೆ, ಹಂಗೆ ಇದ್ರ ಬಗ್ಗೆ ನೀವು ಮೇಲ್ಗಡೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರೆ ಅದನ್ನ ಅವ್ರು ಹೇಳಿರೋದನ್ನೇ ನಾವು ಹೇಳ್ತಾ ಇರೋದು ಅವ್ರಿಗೆ. 3 ದಿನ ತಿನ್ಸಿ, ಎಲ್ಲಾರು ಹಂಗ್ ಮಾಡ್ತಾ ಇಲ್ಲ, ಕೆಲವೊಬ್ರು ಮಾತ್ರ 3 ದಿನ ತಿನ್ಸಿ ಅದು ಕಂಟಿನ್ಯೂ ಆಯ್ತಾ. ಯಾವ್ದೇ ಆದ್ರೂ ಅಷ್ಟೇ ನಾವು ಹೊರಗಡೆ ಅಂತ ಒಂದು ಪದಾರ್ಥ ತಗೋತಾ ಇದೀವಿ ಅಂದ್ರೆ ಅದು ಸಡನ್ ಆಗಿ ನಮ್ ದೇಹಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ಅದು ಬೇದಿ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ಇನ್ನೊಂಥರ ಅಲರ್ಜಿ ಏನಾದ್ರೂ ಆಗ್ಬೋದು. ಖಂಡಿತ ಅಲರ್ಜಿ ಏನಾದ್ರೂ ಆದ್ರೆ ಅದನ್ನ ಸೇವಿಸ್ಲೇಬೇಡಿ, ಡಾಕ್ಟ್ರು ಹತ್ರನೇ ಹೋಗಿ ಅಂತ ಹೇಳ್ತೀವಿ.
ಆದರೆ ಈ ಬೇದಿ ಕಾಮನ್, ಅದು ಏನೇ ಪದಾರ್ಥ ತಗೊಂಡ್ರು ನಾವು ಈಗ ಮುದ್ದೆ ತಿಂದಿದ್ರು ಮುದ್ದೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಬೇದಿ ಆಗುತ್ತೆ. ಹಾಗಾಗಿ ಯಾವುದೇ ಆದ್ರೂ ಅಷ್ಟೇ ನಮ್ಮ ದೇಹಕ್ಕೆ ಅಭ್ಯಾಸ ಆಗೋವರೆಗೆ ಅದು ಅಂತ ಇದೇ ಮಾಹಿತಿನ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ. ಕೆಲವರು ತಿನ್ನಿಸ್ತಾ ಇದ್ದಾರೆ, ಕೆಲವರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಅವರನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಕುಡಿಯೋ ನೀರು ರಿಪೋರ್ಟ್ಗಳು ಮೇಡಮ್ ಯಾವಾಗ ಲಾಸ್ಟ್ ಟೈಮ್ ಆಗಿದೆ? ಯೋಗ್ಯವಾಗಿದೆ ಕುಡಿಯೋ ನೀರು? ನಾವು ಎಲ್ಲಾನು ಎಲ್ಲರೂ ಪ್ರತಿಯೊಂದು ಮನೆಗೂ ನಲ್ಲಿಗಳು ಹಾಕ್ಸ್ಕೊಬಿಟ್ಟಿದ್ದಾರೆ. ನಾವೇನ್ ಮಾಡಿದ್ವಿ, ಕುಡಿಯುವ ಮೂಲಗಳು ಅಂತ ಮಾಡ್ಕೊಂಡಿದೀವಿ. ನಾವು ಇಡೀ PSC ತಗೊಂಡ್ರೆ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ 1, ಇಡೀ ಊರಲ್ಲಿ 2 ಇದೆ. 2 ಮಾತ್ರ ನಾವು ಇದಕ್ಕೆ ತಗೋತೀವಿ. ಮತ್ತೆ ಇಡೀ ನಮ್ಮ PHC ಸಂಬಂಧಪಟ್ಟಾಗಿ 73 ಇದೆ. ಪ್ರತಿ 3 ತಿಂಗಳಿಗೊಮ್ಮೆ 73 ಕವರ್ ಆಗ್ಬೇಕು. ಹಂಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಜೂನ್ ತಿಂಗಳಲ್ಲಿ ಇಡೀ ಶಾಲೆಗಳು, ಯಾಕಂದ್ರೆ ಅವಾಗ ಸ್ಟಾರ್ಟ್ ಆಗಿರುತ್ತೆ ಶಾಲೆಗಳು, ಹಾಗಾಗಿ ಶಾಲೆಗಳು ಮತ್ತೆ ಹಾಸ್ಟೆಲ್ಗಳು, ಅಂಗನವಾಡಿಗಳು ಇದನ್ನೆಲ್ಲ ಚೆಕ್ ಮಾಡಿದೀವಿ. ಅದೇನಾದ್ರೂ ನಮ್ಗೆ H2S ಮೀಡಿಯಾ ಅಂತ ಕೊಡ್ತಾರೆ, ಅದರಲ್ಲಿ ನೀರನ್ನ ಹಿಡಿದ್ಬಿಟ್ಟು 24 ಅವರ್ಸ್ ಆದ್ಮೇಲೆ ಚೆಕ್ ಮಾಡ್ಬೇಕು. ಅದೇನಾದ್ರು ಕಲರ್ ಚೇಂಜ್ ಆಗಿದ್ರೆ ಅವಾಗ ಮಲಿಯೂರು ಪಂಚಾಯತಿಗೆ ಲೆಟ್ರ್ ಬರೀತೀವಿ. ಮತ್ತೆ ಇನ್ನೊಂದು ಅದು H2S ಮೀಡಿಯಾ ಕೊಡೋದ್ರಿಂದ ಅದು ಕಲರ್ ಚೇಂಜ್ ಆಗಿದ್ರೆ ಇನ್ನೊಂದು ಬ್ಯಾಕ್ಟ್ರೋಲಾಜಿಕಲ್ ಅಂತ ಮಾಡ್ತೀವಿ. ಇದು ನಮ್ಮ PHC ಮಟ್ಟದಲ್ಲಿ ಮಾಡೋದು ಯಾವುದು H2S. ಬ್ಯಾಕ್ಟ್ರೋಲಾಜಿಕಲ್ ಬಂದು ಮೈಸೂರಲ್ಲಿ ಮಾಡುವಂತದ್ದು. ಹಂಗಾಗಿ H2S ಅಲ್ಲಿ ಕಂಟಿನ್ಯೂಸ್ ಆಗಿ 2 ಸಾರಿ ಆತರ ಏನಾದ್ರು ಕಲರ್ ಚೇಂಜ್ ಆಗಿರೋದನ್ನ ಬಂದ್ರೆ ಅದನ್ನ ನಾವು ಬ್ಯಾಕ್ಟ್ರೋಲಾಜಿಕಲ್ ಆಗಿ ಮಾಡ್ತೀವಿ. ಈಗ ನೆನ್ನೆ ವಾಟ್ಸ್ಆಪ್ ಡಿಸ್ಕಸ್ ಆದಂಗೆ ಒಂದಷ್ಟು ಕುಡಿಯೋ ನೀರು ಏನೇನೋ ಅಂದ್ಬಿಟ್ಟು ಒಂದಷ್ಟು ಕಂಪ್ಲೇಂಟ್ಸ್ ರೈಸ್ ಆಗಿದೆ ಯಾವ ಅರ್ಜಿಗಳ ಕಡೆಯಿಂದ, ಅದನ್ನು ಕೂಡ ಮನ್ಸಿದ್ರೆ ಅವರು ಹೋಗ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ 1 ವರ್ಷದಿಂದ ನಮ್ಮ ಊರಿನ ಜನಗಳಿಗೆ ಕುಡಿಯೋ ನೀರು ಯೋಗ್ಯವಾಗಿದೆ, ಅದ್ರ ರಿಪೋರ್ಟ್ಸ್ ಎಲ್ಲ ತಾವು ಪಂಚಾಯತಿಗೆ ಸಬ್ಮಿಟ್ ಮಾಡಿದೀಯಾ, ಅದ PDO ಹತ್ರ ಇದೆಯಾ ಅಂತ PDO ಅವರು ಹೇಳ್ಬೇಕು. ಆಮೇಲೆ ಎಲ್ಲಾನು ಅಂತಂದ್ರೆ ಎಲ್ಲಾ ಕಡೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಅದ್ರಲ್ಲೂ ಈ ಸೀಸನ್ ಅಂತ ಬಂದಾಗ ಯಾರ ಮನೆಯಲ್ಲಿ ಯಾವ ಬೀದಿಯಲ್ಲಿ ಕೆಮ್ಮು, ನೆಗಡಿ, ಜ್ವರಗಳು ಇಂಥವು ಜಾಸ್ತಿ ಇದೆ ಅಂತ ಕಡೆ ನಾವು ಫೋಕಸ್ ಮಾಡ್ತೇವೆ. ಸ್ಪೆಷಲ್ ಆಗಿ ರೆಗ್ಯುಲರ್ ಆಗಿ ಮಾಡೋದು 3 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಆಗಿ ಯಾರಾದ್ರೂ ಯಾವುದೋ ಒಂದೇ ಏರಿಯಾದಲ್ಲಿ ತುಂಬಾ ಜನ ಜ್ವರ ಬರ್ತಾ ಇದೆ, ತುಂಬಾ ಜನ ಗಂಟ್ಲು ನೋವಾಗಿದೆ ಅಂತಂದ್ರೆ ಅಂತವ್ರ ಮನೆ ಹತ್ರ ಯಾವ್ದಾದ್ರು ಒಂದು ಮನೆಯಲ್ಲಿ ನೀರನ್ನ ಹಿಡಿದು ಪರೀಕ್ಷೆಗೆ ಒಳಪಡಿಸ್ತೀವಿ. ಅದೇನಾದ್ರೂ ಇದ್ರೆ ಆತರ ಏನಾದ್ರು ಇದ್ರೆ, ಈಗ ಹಳೆ ಊರಲ್ಲಿ ಒಂದು ಪೈಪ್ ಕೂಡ ಒಡೆದೋಗಿ ಅದಕ್ಕೆ ಬೇರೆ ವಾಟರ್ ಮಿಕ್ಸ್ ಆಗ್ತಾ ಇತ್ತು, ಅದನ್ನು ಕೂಡ ಹೇಳಿ ಮಾಡಿಸಿದ್ದೀವಿ. ಅದು ಆಗಿದೆ, ಮಾಡಿದ್ದಾರೆ. ಅದನ್ನ ಆ ಥರ ನಾವು ಏನಾದ್ರು ಸಮಸ್ಯೆಗಳಿದೆ ನಾವು ಕಮ್ಯುನಿಕೇಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಆಯೋಗದ ಬಗ್ಗೆ ತಿಳಿಸಿಕೊಟ್ಟಂತ ಸಮಯವರಿಗೆ ಧನ್ಯವಾದಗಳು. ಸ್ವಲ್ಪ ನರೇಗಾದ ಸ್ವಲ್ಪ ಮಾತಾಡ್ತೀವಿ ಸರ್. ಫಸ್ಟ್ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ. ಆಯ್ತಾಯ್ತು, ಕೊಡೋಣ. ನಮಗೀಗ ಶ್ರೀನಿವಾಸ ಮೂರ್ತಿ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವರು ಈ ಸಭೆಗೆ ಅವರ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳು ಹಾಗೂ ಮಾಹಿತಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ರೈತ ಬಾಂಧವರಿಗೂ ನನ್ನ ವಂದನೆಗಳು. ನಾವು ರೇಷ್ಮೆ ಇಲಾಖೆ ಬನ್ನೂರು ಕಚೇರಿಯಿಂದ ಬಂದಿದ್ದೀವಿ. ಈ 26-27ನೇ ಸಾಲಿನಲ್ಲಿ ಈಗ ನೀವು ಕ್ರಿಯಾ ಯೋಜನೆಯನ್ನ ಮಾಡ್ತಾ ಇದ್ದೀವಿ. ನಾವು ಉದ್ಯೋಗ ರಾಷ್ಟ್ರೀಯ ಯೋಜನೆ ಅಂತ ಮಾಡಿದ್ದೀವಿ. 1 ಎಕರೆ ಏನ್ ಕೊಡಬೇಕು ಅಂತೆಲ್ಲ ಹೇಳ್ತೀನಿ. ಈಗ ಅದಕ್ಕಿಂತ ಮುಂದೆ ನೀವು ಬೇಕು ಅಂದ್ರೆ ಇವಾಗ ಒಂದು ಹೆಸರನ್ನ ನೋಂದಾಯಿಸ್ಕೋಬೇಕು. ಇವಾಗ ನೋಂದಾಯಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಸೌಲಭ್ಯ ಸಿಗೋದು. ಇಲ್ಲಿ ಮಧ್ಯ ಬಂದ್ರೆ ಯಾವ ಕಾರಣಕ್ಕೂ ಸಿಗಲ್ಲ. ಗ್ರಾಮ ಪಂಚಾಯತಿ ನಡೆದಾಗ ಈ ತಿಂಗಳ ಎಂಡಲ್ಲಿ ನೀವು ನೋಂದಾಯಿಸ್ಕೊಳ್ಳಿ. ನೆಕ್ಸ್ಟ್ ನಮಗೆ ಆನ್ಲೈನ್ ಮುಖಾಂತರ ಬರೋದು. ಈಗ ಮೊದಲು ಯಾರ ಪ್ರತಿ ರೈತರು ರೇಷ್ಮೆ ಕಡ್ಡಿ ಹಾಕಿ ಬರ್ಕೊಳ್ಳಿ ಸರ್ ಅಂದ್ರೆ ಬರ್ಕೋತಿದ್ದೋ ಕೊಡ್ತಿದ್ದು, ಈಗ ಕೊಡೋಂಗಿಲ್ಲ. ಈಗ ಆನ್ಲೈನ್ ಮುಖಾಂತರ ಬರೋದ್ರಿಂದ ಇವಾಗ ಗ್ರಾಮ ಪಂಚಾಯತಿ ನೀವು ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಈಗ ನಿಮ್ಗೆ ಸಿಗುವಂತ ಸೌಲಭ್ಯಗಳು 1 ಎಕರೆಗೆ ನರ್ಸರಿ ಅಂತ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ವಿಪ್ನಲ್ಲಿ ನೆಡಬೇಕಾದ್ರೆ ಬಿತ್ತನೆಗಳು ಮಾಡ್ಕೋಬೇಕಾದ್ರೆ ನರ್ಸರಿ ಅಂತ ಮಾಡಿದ್ರೆ 1,30,777 ರೂಪಾಯಿನ ಕೊಡ್ತೀವಿ. ಯಾವ ರೀತಿ ಕೊಡ್ತೀವಿ? ಮೊದಲು ಉಳುಮೆ ಮಾಡುವಾಗ 1,000 ಫೋಟೋ ತೆಗೆದು ಕೊಡ್ತೀವಿ. ಇನ್ನೊಂದ್ ಸರಿಗೆ ಬೆಡ್ ಮಾಡ್ತಿರಲ್ಲ ಹಾಕೊಡ್ತೀವಿ. ಮತ್ತಿನ್ನ ಕಡ್ಡಿ ನೀರುವಾಗ ಕೊಡ್ತೀವಿ. ಹಂತ ಹಂತವಾಗಿ ಜಾಬ್ ಕಾರ್ಡ್ ಕೊಡ್ತೀವಿ. ರೈತರಿಗೆ ಒಬ್ಬರಿಗೆ ಕೊಡೋಲ್ಲ, ಜಾಬ್ ಕಾರ್ಡ್ ಹೋಗುತ್ತೆ. ನೀವು ಯಾರು ಜಾಬ್ ಕಾರ್ಡ್ ಕೊಡ್ತೀವಿ ನೀವೇ ಕೊಡ್ಬೇಕು ಜಾಬ್ ಕಾರ್ಡ್ನ. ಅದಕ್ಕೆ ದುಡ್ಡು ಹಾಕ್ತೀವಿ, ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕು. ಒಂದೇದು. ಎರಡನೇದು ಇಷ್ಟನೇಲೆ ನಾಟಿ ಮಾಡುವಂತಹದ್ದು 3x3 ಅಂತ ನೆಡಿ. ಅದಕ್ಕೂ ಕೂಡ ನೆಡುವಾಗ ಕಡ್ಡಿ ಕಟ್ಟಿ ನೆಡುವಾಗ ಸೊಸಿ ನೆಡುವಾಗ ಹಂತ ಹಂತವಾಗಿ ನಾವು ಫೋಟೋ ತಗೋತೀವಿ. 1,38,785 ರೂಪಾಯಿನ ಕೊಡ್ತೀವಿ. ಮತ್ತು ಇಪ್ಪನೇಲೆ ನಾಟಿ 4x4 ನೆಡ್ತೀವಿ. ಅಂದ್ರೆ ಹಗಲವಾಗಿ ನೆಡಬೇಕು. ಯಾವ್ದು ಗಾಳಿಯ ಬಾಡೋಕೆ ಮತ್ತೆ ಉಳುಮೆ ಮಾಡೋಕ್ಕೆ ರೈತನಿಗೆ ಅನುಕೂಲ ಆಗಿರುತ್ತೆ ಅಂತೇಳಿ 4x4 ನಡೆಸ್ತೀವಿ. ಅದಕ್ಕೆ 94,459 ರೂಪಾಯಿನ ಕೊಡ್ತೀವಿ. ಮತ್ತು 10x10 ಟ್ಯಾಕ್ಟರ್ ಇಟ್ಟಿರ್ತಾರೆ ಮನೇಲಿ, ಟ್ಯಾಕ್ಟರ್ ಉಳುಮೆ ಮಾಡ್ತೀವಿ. ಏರುಗಳಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋರು ಟ್ಯಾಕ್ಟರ್ ಉಳುಮೆ ಮಾಡೋರು 10x10ಕ್ಕೆ ನೆಡಬಹುದು. ಅದನ್ನ 1 ಎಕರೆಗೆ 64,891 ರೂಪಾಯಿನ ಕೊಡ್ತೀವಿ. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ ಕೆಲ ಮಾಡೋಕ್ಕಾಗಲಿಲ್ಲ ಅಂತದ್ರಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ಅಂತಿದೆ.
ಆ ಕಾರ್ಯಕ್ರಮದಲ್ಲಿ ನೀವು ಕಡ್ಡಿ ನೆಟ್ಟಿದ್ರೆ ಒಂದು ಕಡ್ಡಿಗೆ 8 ರೂಪಾಯಿ 16 ಪೈಸೆನಂಗೆ ಇಂಟು 1 ಎಕರೆಗೆ ಎಷ್ಟು ಕಡ್ಡಿ ನೆಡ್ತೀರ? 480 500 ಕಡ್ಡಿ ನೆಡ್ತೀರಾ. ಅಷ್ಟು ದುಡ್ಡನ್ನ ಒಬ್ಬ ರೈತರಿಗೆ ಅಕೌಂಟ್ಗೆ ಬರುತ್ತೆ. ಯಾರು RTC ಇದೆ ಅವ್ರ ರೈತರಿಗೆ ಹೋಗುತ್ತೆ. ಮತ್ತೆ ಈಗ ಮನೆ ಕಟ್ಟಬೇಕು ಅಂತ ಅವರು ರೇಷ್ಮೆ ಮನೆ ಕಟ್ಟುವಂತಾದ್ರು ಸರ್ಕಾರ ಹೇಳುವಂತಹದ್ದು 23 33 ಮತ್ತೆ ಸುತ್ತ ಕಿಟಕಿಗಳು ಬಾಗಿಲುಗಳು ಇಂಟರ್ನೆಟ್ಗಳು ಕೆಳಗೆ ಮೇಲೆ ಇಟ್ಟು ಮಾಡಿದ್ರೆ 1 ಎಕರೆಗೆ ಕಡ್ಡಿಗೆ 23 33 ಕಟ್ಟಿದ್ರೆ 2,46,000 ಚಿಲ್ಲರೆಯನ್ನ ಸಹಾಯಧನವಾಗಿ ಕೊಡ್ತೀವಿ. ಮತ್ತು ಇನ್ನೂ ಜಾಸ್ತಿ ಕಟ್ತೀವಿ ಅಂದ್ರೆ 1.5 ಎಕರೆ ಕಡ್ಡಿ ಇರಬೇಕು. 1.5 ಎಕರೆ ರೇಷ್ಮೆ ಕಡ್ಡಿ ಇದ್ರೆ 23,53 ಕಡ್ಡಿ 23,53 ಕಟ್ಟಿದವನಿಗೆ 3,42,000 ಚಿಲ್ಲರೆಯನ್ನ ಕೊಡ್ತೀವಿ. ಮತ್ತೆ ಇಷ್ಟು ಸೌಲಭ್ಯ ಇದೆ. ಇಲ್ಲ ನಾವು ಕಟ್ಟಕ್ಕಾಗಲ್ಲ, ಚಿಕ್ಕದಾಗಿ ಕಟ್ತೀವಿ, ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಕಟ್ಟಿ ನೀವು ಶೆಡ್ ಅಂತ ಬರುತ್ತೆ, ರೇಷ್ಮೆ ಶೆಡ್ ಅಂತ ಬರುತ್ತೆ. ಅಡಿಗೆ 100 ರೂಪಾಯಿನಾಗೆ ನೀವು ಎಷ್ಟು ಅಡಿ ಕಟ್ತೀರಾ ಅಷ್ಟು ಇಂಟು ಮಾಡ್ತೀವಿ. 20, 12, 13 ಕಟ್ತೀರಿ, ಇಂಟು ಮಾಡ್ತೀವಿ. 100 ರೂಪಾಯಿನಾಗೆ ಒಂದಡಿ ಅಷ್ಟೊಂದು ಲೆಕ್ಕಾಚಾರ ಒಬ್ಬ ಅಕೌಂಟ್ಗೆ ಬರುತ್ತೆ. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಒಬ್ಬ ರೇಷ್ಮೆ ಬೆಳೆಗಾರರ RTC ಒಬ್ಬನ ಹೆಸರಲ್ಲೇ ಇರಬೇಕು. ಮನೆ ಕಟ್ಟುವಂತ ರೈತ ಮನೆ ಅದು ಒಬ್ಬನಲ್ಲೇ ಇರಬೇಕು. ಇವಾಗ ನಮ್ಮ ತಾಯಿ ಹೆಸರಲ್ಲದೆ ಬಿಡಿ, ನಮ್ಮ ತಂದೆ ಹೆಸರಲ್ಲದೆ ಕೊಡಿ ಆ ರೀತಿ ಕೊಡಕ್ ಬರಲ್ಲ. ದಯವಿಟ್ಟು ಅದೊಂದು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಹೆಸರನ್ನ ಈಗ ನೋಂದಾಯಿಸ್ಕೊಂಡ್ರೆ ಸರ್ಕಾರದಲ್ಲಿ ಬರ್ತಕ್ಕಂಥ ಸೌಲಭ್ಯ ನೆಕ್ಸ್ಟ್ ರಿಲೀಸ್ ಆಗುತ್ತೆ. ದಯವಿಟ್ಟು ನಿಮ್ಮ ಹೆಸರು ನೋಂದಾಯಿಸ್ಕೋಬೇಕು ತಮ್ಮಲ್ಲಿ ಕೇಳುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸೌಲಭ್ಯ ಕಡೆಗೆ 1 ಎಕರೆ ಬೇಕು. ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ. ಇದೇ ರೀತಿ ಎಲ್ಲಾ ಕಡೆ ಹೋಗಿ ಕೇಳ್ತಾವ್ರೆ. ಸರ್ಕಾರ ಮಾಡದೆ 1 ಎಕರೆ ಮಿನಿಮಮ್ ಅಂದ್ರೆ 20 ಕ್ವಿಂಟಲ್ ಸಣ್ಣ ಪುಟ್ಟ ಸೌಲಭ್ಯ ಅರ್ಧ ಕೊಡ್ಬೋದು. ಮನೆ ಮತ್ತು ಸಲಕರಣೆಗಳು ಮತ್ತೆ ಚಂದ್ರಿಕೆಗಳು ಸೋಲಾರ್ಗಳು ಇವೆಲ್ಲ ಬರ್ತವೆ. ಆ 1 ಎಕರೆನೇ ಕೇಳುತ್ತೇವೆ. ಸರ್ಕಾರ ಮಾಡಿರ್ತಾವೆ. ರೇಷ್ಮೆ ಇಲಾಖೆ ಅಧಿಕಾರಿಯಾದಂತಹ ಶ್ರೀನಿವಾಸ ಮೂರ್ತಿ ಅವರಿಗೆ ಧನ್ಯವಾದಗಳು. ನಮ್ಮ ನರೇಗಾ ಹುಷಾರ್ ಬಗ್ಗೆ ಶ್ರೀಮತಿ ಸೌಮ್ಯ ಮೇಡಮ್ ಮಾತಾಡ್ತಾರೆ. ಇಲ್ಲಿ ನೆರೆದಿರುವ ಎಲ್ಲ ಜನರಿಗೂ ನನ್ನ ಸುಸ್ವಾಗತ. ನರೇಗಾ ಅಂದ್ರೆ ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ಒಂದು ಸುಮ್ಮನೆ ಆಕ್ಷೇಪ ತಿಳ್ಕೊಬೋದಾ? ಯಾರಿಗೂ ಗೊತ್ತಿಲ್ಲ ಮೇಡಮ್, ಅದಕ್ಕೆ ನಿಮ್ ಬಗ್ಗೆ ಇಂಟ್ರೆಸ್ಟ್ ಹಾಕೊಂತಿದ್ದೀವಿ ಮೇಡಮ್. ಸರಿ, ನರೇಗಾ ಅಂದ್ರೆ ಏನೂ ಇಲ್ಲ. ಒಂದು ಜಾಬ್ ಕಾರ್ಡ್ ತಗೊಂಡಿದ್ದೀರಾ ಅಂದ್ರೆ ಆ ಜಾಬ್ ಕಾರ್ಡ್ ಅಲ್ಲೇ ಮಿನಿಮಮ್ 100 ಡೇಸ್ 100 ದಿನಗಳ ಕೆಲಸ ಗ್ಯಾರಂಟಿ ಅಂತ. ಮತ್ತೆ ಒಂದು ಕೂಲಿ ಮೊತ್ತ 370 ರೂಪಾಯಿ ಇರುತ್ತೆ. ಮತ್ತೆ ಈಗ ಒಂದು ಕುಟುಂಬಕ್ಕೆ ಬರೋಣ. ಕುಟುಂಬಕ್ಕೆ 5 ಲಕ್ಷವರೆಗೂ ಈ ಯೋಜನೆಯಲ್ಲಿ ನೀವು ಬೆನಿಫಿಟ್ ತಗೋಬಹುದು. ಮತ್ತೆ ಈ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳಿರುತ್ತೆ ಅಂದ್ರೆ, ಈಗ ದನದ ಕೊಟ್ಟಿಗೆ ಫಾರ್ ಎಕ್ಸಾಂಪಲ್ 4 ದನದ ಕೊಟ್ಟಿಗೆ ಇರೋ ಹಂಗೆ ನೀವು ಕೊಟ್ಟಿಗೆ ಕಟ್ಟಿಸ್ಕೊಂಡ್ರೆ 57,000. ಮತ್ತೆ ಕುರಿ ಅಥವಾ ಮೇಕೆ ಶೆಡ್ಗೆ 70,000. ಮತ್ತೆ ಬಚ್ಚಲ್ ಗುಡ್ನಿ ಅಂದ್ರೆ ನಿಮ್ಮ ಮನೆ ಬೂದು ನೀರುಗಳಿರುತ್ತಲ್ಲ ಅದೆಲ್ಲ ಫಿಲ್ಟರ್ ಆಗಿ ಹೊರಗಡೆ ಡೈವರ್ಟ್ ಮಾಡಕ್ಕೆ ಅಂತ ಬಚ್ಚಲ್ ಗುಂಡಿ ಕೊಡ್ತೀವಿ, ಅದಕ್ಕೆ 11,000. ಮತ್ತೆ ಕೋಳಿ ಶೆಡ್ ಅದಕ್ಕೆ 60,000. ಮತ್ತೆ ವೈಯಕ್ತಿಕ ಬದು ನಿರ್ಮಾಣ 1 ಎಕರೆಗೆ 10,000 ಕೊಡ್ತಿದ್ದಾರೆ. ಬದು ನಿರ್ಮಾಣ ಅಂದ್ರೆ ಐಡಿಯಾ ಏನಾದ್ರು ಇದೆಯಾ ನಿಮ್ಗೆ? ಬದು ನಿರ್ಮಾಣ ಅಂದ್ರೆ ಐಡಿಯಾ ಇದೆಯಾ? ಇಲ್ಲ ಮೇಡಮ್. ಏನಕ್ಕೆ ಬದು ನಿರ್ಮಾಣ ಮಾಡ್ಬೇಕು? ಏನಕ್ಕೆ? ಸರಿ ಆಯ್ತು, ಕೇಳಿ. ಏನಿಲ್ಲ, ನಿಮ್ಮ ಎಕರೆ 1 ಎಕರೆ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ರೆಂಚ್ ಇದು ತೊಟ್ಟಿ ತರ ತೆಗೆಸ್ಕೋತೀರಾ. ಆ ತೊಟ್ಟಿ ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಎಷ್ಟು ಮೀಟರ್ ಇರುತ್ತೆ? 5 ಮೀಟರ್ ಇರುತ್ತೆ ಅನ್ಕೊಳ್ಳಿ. ಆಳ 3 ಮೀಟರ್ ಇರುತ್ತೆ. ಮತ್ತೆ ಅಗಲ 2 ಮೀಟರ್ ಇರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಇದು ಒಂದು ತೊಟ್ಟಿದು ಡೈಮೆನ್ಷನ್ ಅಂತ ಅನ್ಕೊಳ್ಳಿ. ಆಯ್ತಾ? ಆ ತರ 1 ಎಕರೆಲೆ 20 ಗುಂಡಿಗಳನ್ನ ತೆಗೆಸ್ಕೊಂತೀವಿ. ಮತ್ತೆ ತೆಗ್ದಿರೋ ಮಣ್ಣನ್ನ ಅಲ್ಲೇ ಸೈಡಲ್ಲಿ ಹಾಕಿ ಶೇಪ್ ಕೊಡ್ತಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆನೂ ಹೆಚ್ಚಾಗುತ್ತೆ. ನಿಮ್ಗೆ ಸರ್ಕಾರದಿಂದ 1 ಎಕರೆಗೆ 10,000 ಸಹಾಯಧನನು ಸಿಗುತ್ತೆ. ಸೊ ಇದು ಬದು ನಿರ್ಮಾಣ. ಈ ತರ ಅಂದ್ರೆ ಸಹಾಯಧನ. ಅದಕ್ಕೆ ನರೇಗಾದಲ್ಲೇ ಪ್ರತಿ
ವರ್ಡ್ ನಾವು ಯೂಸ್ ಮಾಡೋದು ಸಹಾಯಧನ. ಈಗ ದನದ ಕೊಟ್ಟಿಗೆ ನೀವು ಕಟ್ಟಿಸ್ಕೊತೀರಾ, ಮೋರ್ ದೆನ್ 1 lakh ಆಗುತ್ತೆ. ಬಟ್ ನಾವು ಕೊಡ್ತಿರೋದು ಇಲ್ಲಿ ಸಹಾಯಧನ, ಅದಕ್ಕೆ 57,000 ಅಂತ ಇರೋದು. ಅದಕ್ಕೆ ಪ್ರತಿ ಯೋಜನೆಯಲ್ಲೂ ಮೆನ್ಷನ್ ಆಗಿರೋದು ಸಹಾಯಧನ ಅಂತ. ನೀವ್ ಎಷ್ಟು ಕಟ್ಟಿಸ್ಕೊತಿರೋ ಅದಕ್ಕೆ ಎಸ್ಟಿಮೇಟ್ ನಾವು ಕೊಡ್ತಿದೀವಿ ಅಂತ ಹೇಳಿಲ್ಲ. ಸರ್ಕಾರದಿಂದ ಇಷ್ಟು ಸಹಾಯ ನಿಮ್ ಜನರಿಗೆ ತಲುಪ್ತಿದೆ. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಿಮ್ಮ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ರೆ ಈ ಯೋಜನೆನ ನೀವು ಅರ್ಜಿ ಹಾಕ್ಬೋದು. ಮತ್ತೆ ಎರೆಹುಳ ತೊಟ್ಟಿ 20,000, ಬಯೋಗ್ಯಾಸ್ ಕಟ್ಕೊಳಕ್ಕೆ 20,000, ಕೊಳವೆ ಬಾವಿ ಮರುಪೂರಕ ಘಟಕ, ಕೃಷಿ ಹೊಂಡ 10x10x3 ಮೀಟರ್ಗೆ 63,000, ಕೃಷಿ ಹೊಂಡ 12x12x3 ಮೀಟರ್ಗೆ 92,000, ರೈತರ ಹೊಲದಲ್ಲಿ ಇಂಗುಗುಂಡಿ ನಿರ್ಮಾಣಕ್ಕೆ 4,000. ಇಷ್ಟು ಬರೀ ಕೆಲವು ಕಾಮಗಾರಿ ಪಟ್ಟಿಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಇನ್ನ ಸುಮಾರು ಇದಾವೆ. ಸಮುದಾಯ ಕಾಮಗಾರಿಗಳು ಮೇಡಮ್, ಸಮುದಾಯ ಕಾಮಗಾರಿಗಳು ಬಂದ್ರೆ ರಸ್ತೆ ಬರುತ್ತೆ, ಚರಂಡಿ ಬರುತ್ತೆ, ಆಮೇಲೆ ನಿಮ್ಗೆ ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು, ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ಮತ್ತೆ ಸ್ಕೂಲ್ ಟಾಯ್ಲೆಟ್ ಆಗಿರ್ಬೋದು, ಮತ್ತೆ ಸಿಸಿ ರಸ್ತೆ ಎಲ್ಲಾನು ಕಟ್ಕೊಡ್ತಾ ಇದೀವಿ. ಅದು ಪಂಚಾಯತಿಯಿಂದ ಯಾರು ಇವರು ಕಾಂಟ್ರಾಕ್ಟರ್ ಮಾಡ್ಬೇಕಾ ಅಥವಾ ಇವರು ಜನಗಳು ಮಾಡ್ಬೇಕು? ಈಗ ಒಂದೊಂದು ಕ್ಯಾಟಗರಿ ಇರುತ್ತೆ. ಫಾರ್ ಎಕ್ಸಾಂಪಲ್ 20 ಲಕ್ಷ ಕೆಲಸ ಅಂತ ಅನ್ಕೊಳ್ಳಿ, ಅದು ಟೆಂಡರ್ ಹೋಗಿ ಕಾಂಟ್ರಾಕ್ಟರ್ಗೆ ಹೋಗುತ್ತೆ, ಕ್ಲಾಸ್ 1 ಕಾಂಟ್ರಾಕ್ಟರ್ಗೆ ಹೋಗುತ್ತೆ. ಅವ್ರು ಬಂದು ಆ ಕಂಪ್ಲೀಟ್ ವರ್ಕ್ ನ ಮಾಡ್ಕೊಡೋಂಥದ್ದು. ಈಗ 5.2 lakhs ಅಂತಿದ್ರೆ ಅದು ಡಿಸ್ಕಸ್ ಆಗಿ ಒಂದೊಂದು ಕ್ಯಾಟಗರಿಗೂ ಒಂದೊಂದ್ ತರ ವರ್ಕ್ ಇರುತ್ತೆ. ಗವರ್ಮೆಂಟ್ ಅವ್ರು ಏನ್ ಸ್ಪೆಸಿಫಿಕ್ ಮಾಡಿರ್ತಾರೋ ಅದ್ರ ಪ್ರಕಾರ ಅದ್ರ ಆರ್ಡರ್ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಕಾಂಟ್ರಾಕ್ಟರ್ ಮತ್ತೆ ಇವ್ರ ಉದ್ಯೋಗ ಇವ್ರು ಮಾಡ್ತಾರೆ ಜಾಬ್ ಕಾರ್ಡ್ ಅವರು, ಅದಕ್ಕೆ ರೇಷಿಯೋಸ್ ಎಷ್ಟು ಮೇಡಮ್? ಯಾವ್ದಕ್ಕೆ? ರಸ್ತೆಗಳಾದ್ರೆ 80-20 ಕಾಂಟ್ರಾಕ್ಟರ್ 20 ಲೇಬರ್ಸ್. ಹಂಗಲ್ಲ, 80 ಸಪ್ಲೈ ಬಿಲ್ಲು ಅಂದ್ರೆ ಸಾಮಗ್ರಿ ಮೊತ್ತ ಅಂದ್ರೆ ಕಾಂಟ್ರಾಕ್ಟರ್ಗೆ, ಇನ್ನು 20 NMR ಕೂಲಿ ಮೊತ್ತ. ಅದನ್ನ ಕಾಂಟ್ರಾಕ್ಟ್ ಬರ್ಸ್ಬೇಕು ಮೇಡಮ್, ಇವರು ಪಂಚಾಯತಿಯಿಂದ ಲೇಬರ್ಗೆ ಕೊಡ್ಬೇಕು. ಅವರು ಅರ್ಥ ಆಗ್ಲಿಲ್ಲ. ಜಾಬ್ ಕಾರ್ಡ್ನವ್ರಿಗೆ ಜಾಬ್ ಕಾರ್ಡ್ ಅವ್ರಿಗೆ ನೀವೇ ಫಾರ್ ಎಕ್ಸಾಂಪಲ್ ಈಗ ಜಾಬ್ ಕಾರ್ಡ್ ಇರುವಂತವ್ರು ಕಾಂಟ್ರಾಕ್ಟರ್ ಹತ್ರ ಬಂದು, ಸರ್ ನಮ್ಗೆ ಏನಾದ್ರು ಕೆಲಸ ಬೇಕಾಗಿದೆ, ನಿಮ್ ರಸ್ತೆ ನಿರ್ಮಾಣ ಇದ್ರಲ್ಲ ಅಂತ ಕೇಳ್ಕೊತಾರೆ. ಆವಾಗ ಬಂದು ನೀವ್ ಕೆಲಸ ಅವರಿಂದ ತೆಗೆದು ಅವ್ರಿಗೆ ಅಮೌಂಟ್ ತೆಗೆದು ಕೊಡ್ಬೇಕಾಗ, ಅವ್ರ ಅಕೌಂಟ್ಗೆ ಹೋಗುತ್ತೆ, ಅವ್ರಿಗೆ ತೆಗೆದು ಕೊಡ್ಬೇಕಾಗಂತದ್ದು. ಈಗ ನಮ್ಮೂರ್ಲಿ ಸುಮಾರು ಆ ರೀತಿ ಎಷ್ಟು ಮಾಡಿದ್ರಿ ಇಲ್ಲಿವರೆಗೂ? ಮತ್ತೆ ನಿಮ್ದು ಪಾರ್ಟಿಸಿಪೇಷನ್ ಇಲ್ಲ ಇಲ್ಲಿ ಸಾರ್ವಜನಿಕರಿಂದ ಕೇಳ್ತಾ ಇದ್ರೆ? ಸರ್ ನನ್ನ ಹಂತದಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು 1 month ಇಂದ, ಅದ್ರ ಸಲುವಾಗಿ ನಾನು ಬರ್ಲಿಕ್ಕೆ ಆಗಿರ್ಲಿಲ್ಲ. ಅದ್ ಬಿಟ್ರೆ ಪ್ರೀವಿಯಸ್ ಪ್ರತಿ ವಾರನೂ ಒಂದಿನ ನಾನು ಇಲ್ಲಿ ಬರ್ತೀನಿ. ಬಂದಾಗ ಏನೇನ್ ನನ್ನ ಹಂತದಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡೇ ಬಂದಿದ್ದೀನಿ. ಮೇಡಮ್, ಮೊದಲನೇದಾಗಿ ನೀವು ಸರ್ಕಾರದ ಸವಲತ್ತುಗಳು ಹೇಳಿದ್ರಿ, ಫೈನ್. ಬಟ್ ನಿಮ್ಮ ಕರ್ತವ್ಯಗಳೇನು? ಒಂದು ಪಂಚಾಯತ್ಗೆ ವಾರದಲ್ಲಿ ಎಷ್ಟು ದಿನ ಬರಬೇಕು? ಈಗ ನನ್ಗೆ ಟೋಟಲ್ ಆಗಿ 6 ಪಂಚಾಯತಿ ಅಲಾಟ್ ಮಾಡಿದ್ದಾರೆ. ವಾರಕ್ಕೊಂದಿನ 1 ಪಂಚಾಯತಿ. ಮಲ್ಲೂರು ಪಂಚಾಯತಿಗೆ ಯಾವಾಗ ಮೇಡಮ್ ಲಾಸ್ಟ್ ವಿಸಿಟ್ ಮಾಡಿದ್ದೆ ನೀವು? ಯಾಕಂತಂದ್ರೆ ಈಗ ನಾವು ದನದ ಕೊಟ್ಟಿಗೆ ಬೇಕು ಅಂತ ಹೇಳಿ ದನದ ಕೊಟ್ಟಿಗೆ ನಾವು ಅರ್ಜಿ ಕೊಟ್ಟಿರ್ತೀವಿ. ಅದನ್ನ ಬಂದು GPS ಇರ್ಬೋದು, ಫೋಟೋ ತೆಗೆಯೋದಿರ್ಬೋದು, ಕರೆಕ್ಟ್ ಆಗಿ ಮಾಡ್ತಿದಾರ ಇಲ್ವಾ ಅಂತ ಅದನ್ನ ಚೆಕ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು ಮೇಡಮ್? ನಂದೆ ಅಲ್ವಾ ಮೇಡಮ್? ಇಲ್ಲಿವರೆಗೂ ಕೂಡ ನೀವು ಎಷ್ಟೊಂದೆಲ್ಲ ಬಂದು ಚೆಕ್ ಮಾಡಿದ್ರ ಏನು? ಯಾಕಂದ್ರೆ ನಾವು ಮಲ್ಲೂರು ಗ್ರಾಮ ಪಂಚಾಯತಿ ಬಂದಾಗ ತಾವು ಇಲ್ಲಿ ಇರುದೇ ಇಲ್ಲ, ವಾರದಲ್ಲಿ ಒಂದಿನ ಬರ್ತೀರಾ ಅಂತಂದ್ರ. ಫಸ್ಟ್ ಆಫ್ ಆಲ್ ನಾನು ಇವಾಗಲೇ ನೋಡ್ತಾ ನಾನು ಬಂದಾಗೆಲ್ಲ ಯಾವ್ದು ದನದ ಕೊಟ್ಟಿಗೆ ಆನ್ ಗೋಯಿಂಗ್ ಇದೆಯೋ ಅದ್ರದ್ದೆಲ್ಲಾ ವರ್ಕ್ಗೂ ವಿಸಿಟ್ ಮಾಡಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾನು ಫೋಟೋಸ್ ಪ್ರೂಫ್ ಎಲ್ಲ ಇಟ್ಕೊಂಡಿದೀನಿ. ನೀವು ಬಂದಾಗಲ್ಲ ಮೇಡಮ್, ನೀವು ಬಂದಾಗ ಮಾಡಿ ಅಂತ ನಾವ್ ಹೇಳ್ತಿಲ್ಲ ಮೇಡಮ್. ನಾನು ಸಾಯಂಕಾಲವರೆಗೂ ಇರ್ತೀನಿ ಸರ್. ನಿಮ್ಗೆ ಏನಾದ್ರೂ ಕೆಲಸ ಆಗೋದಿದ್ರೆ ಬಂದು ಅಪ್ರೋಚ್ ಆಗ್ಬೋದು. ಅಲ್ಲ ನೀವ್ ಹೇಳಿದ್ರಿ ನಾ ಬಂದಾಗೆಲ್ಲ ಅಂತ. ನೀವು 1 ತಿಂಗಳಿಂದ ಬಂದೇ ಇಲ್ಲ. ಈಗ ನಾವು 1 ತಿಂಗಳಿಂದ ಬಂದಿಲ್ಲ ಅಂತ ನಾನು ಹೇಳಿಲ್ಲ, ಹುಷಾರಿರ್ಲಿಲ್ಲ ಅಷ್ಟೇ. ಆದ್ರೂ ಬಂದಿದ್ದೀನಿ, ಬಟ್ ರೆಗ್ಯುಲರ್ ಆಗಿ ಅಂದ್ರೆ ಅಷ್ಟು ಫ್ರೀಕ್ವೆನ್ಸಿ ಆಗಿ ಬರಕ್ ಆಗಿಲ್ಲ ಅಂತ ನೀವೇ ಹೇಳಿದ್ರಿ ಮೇಡಮ್. ಹೆಲ್ತ್ ಇಶ್ಯೂಸ್ ಇದೆ, ಬಂದಿಲ್ಲ ಅನ್ಕೊಂಡಿದ್ದೆ. ಮೇಡಮ್ ವಿಸಿಟ್ ಆಗಿರೋದು
ಇರ್ಲಿ ಸರ್ ಎಲ್ಲದಕ್ಕೂ ಫೋಟೋಸ್ ಇದೆ, ಬಂದಾಗೆಲ್ಲ ಫೋಟೋಸ್ ಇಟ್ಕೋತೀನಿ. ಮೇಡಮ್ ಫೋಟೋ ಸೂಪರ್ ಮೇಡಮ್. ನಾನು ತೆಗೆದ್ಬಿಟ್ಟು ನಾನು ಇಲ್ಲಿ ಕುಂತಿದ್ದೀನಿ, ಬೇರೆ ಫೋಟೋಸ್ ಅಲ್ಲಪ್ಪ GPS ಫೋಟೋಸ್, ನನ್ಗೆ ಯಾಕಪ್ಪ ಸುಮ್ನೆ ಫೋಟೋಸ್, GPS ಫೋಟೋಸ್ ಅಲ್ಲ ಮೇಡಮ್. ಈಗ ದನದ ಕೊಟ್ಟಿಗೆ ನಾವು ಸ್ಟಾರ್ಟಿಂಗ್ ಅಪ್ರೂವಲ್ ಆಗುತ್ತೆ, ಅಪ್ರೂವಲ್ ಆದ್ಮೇಲೆ NMR ದುಡ್ಡು ಬರುತ್ತೆ, ಸಪ್ಲೈ ಬಿಲ್ ಬಂದು ನೀವು ಬೇಗ ಬಂದು GPS ಸರ್ NMR ಆಗ್ತಿದ್ದಂಗೆ ಸಪ್ಲೈ ಬಿಲ್ಗೆ ನಾನು ಬರ್ತೀನಿ ಸರ್, ಏನ್ ತೊಂದ್ರೆ ಇಲ್ಲ. ಮೇಲೆ ಬರ್ತೀರಾ ನೀವು ಇಮಿಡಿಯೇಟ್ ಆಗಿ. ಅಲ್ಲ ಸರ್ NMR ಕ್ಲೋಸ್ ಆಗ್ತಿದ್ದಂಗೆ ಸಪ್ಲೈ ದಯವಿಟ್ಟು ನಂಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ, ಆಮೇಲೆ ನೀವು ಮಾತಾಡಿ. NMR ಆದ್ಮೇಲೆ ಸಪ್ಲೈ ಬಿಲ್ ಯಾವಾಗ ಬರ್ತೀರಾ ಗೊತ್ತಾ ನೀವು? ಆ ಪೀರಿಯಡ್ ಆಫ್ ಏನು ದನದ ಕೊಟ್ಟಿಗೆ ಇರುತ್ತಲ್ಲ ಅದು ಮುಗಿದಾದ್ಮೇಲೆ ಬಂದು ನೀವು GPS ಮಾಡ್ತೀರಾ. ಆಮೇಲೆ ಸಪ್ಲೈ ಬಿಲ್ ಏನಂದ್ರೆ ಸರ್ ಈ ಸ್ಕೀಮ್ ಮುಗ್ದೋಗಿದೆ ಸರ್, ವೇಟ್ ಮಾಡಿ ಸರ್, ಸಪ್ಲೈ ಬಿಲ್ ಬರುತ್ತೆ ಸರ್. ಇಲ್ಲಿವರೆಗೂ ಹಂಗಾಗಿಲ್ಲ ಸರ್, ನಮ್ ಪಂಚಾಯತಿಲಿ ಆಗಿದೆ. ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಆಗಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಏನೋ ಇಲ್ಲಿ ನೋಡಿ. ನಾನು ವಿತೌಟ್ ಆಧಾರದಿಂದ ನಾನು ಏನು ಮಾತಾಡಕ್ ಹೋಗಲ್ಲ. ಈಗಲೂ ಕೂಡ ನಮ್ಮ ಮಲೆಯೂರಲ್ಲಿ ನೀವು ಚೆಕ್ ಮಾಡಬಹುದು, ಸುಮಾರು 1 ವರ್ಷ ಇಲ್ಲಿ ಪೂರ್ತಿ ಮೇಡಮ್ ಪ್ಲೀಸ್. ನಾವು ಮಾತಾಡ್ತಾ ಇದೀವಿ ಅಂತಂದಾಗ ಈಗ ನೀವು ಮಾತಾಡುವಾಗ ನಾನ್ ಕೇಳಿಸ್ಕೊತೀನಿ, ನಾನ್ ಮಾತಾಡುವಾಗ ನೀವು ಕೇಳಿಸ್ಕೋಬೇಕು. ದಯವಿಟ್ಟು ನೀವೊಬ್ಬ ಸರ್ಕಾರಿ ಅಧಿಕಾರಿ ಅನ್ನೋದು ನನಗೆ ಗೊತ್ತಿಲ್ಲ, ಏನಕ್ಕೆ ಅಂತ ಕೇಳಿ. ID ಕಾರ್ಡ್ ಮೇಡಮ್ ಹಾಕಿಲ್ಲ ನೀವು ನೋಡಿ, ಅವರೆಲ್ಲ ID ಕಾರ್ಡ್ ಹಾಕಿದಾರೆ ಅಲ್ವಾ? ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ID ಕಾರ್ಡ್ ಕೊಟ್ಟಿದಾರಲ್ಲ ಮೇಡಮ್? ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಗೆ ID ಕಾರ್ಡ್ ಕೊಟ್ಟಿದ್ರೆ ಇಲ್ವ ಹೇಳಿ? ಅಲ್ಲ ಮೇಡಮ್ ನೋಡಿ, ಅವ್ರು ಹಾಕಿದ್ದಾರೆ. ಈಗ ಅವ್ರ ಅಧಿಕಾರಿ ಏನೋ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಪಾಪ ನಮ್ಮ ಸ್ಥಳೀಯರು ಮೆಂಬರ್ಗಳು ಕೂಡ ಇದ್ದಾರೆ. ಅಧಿಕಾರಿ ಯಾರು ಮೆಂಬರ್ ಯಾರು ಅಂತ ಹೆಂಗ್ ತಿಳ್ಕೊಳಕ್ಕಾಗುತ್ತೆ ನಾವಿಲ್ಲಿ? ನಿನ್ನೆ ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಸರ್. ದಯವಿಟ್ಟು ಸರ್ಕಾರ ಕೊಡ್ತಾ ಇರುವಂತದ್ದು ಲಕ್ಷಾಂತರ ರೂಪಾಯಿ ನಮ್ ದುಡ್ಡು ಸರ್, ನಾವು ಕಟ್ಟುವಂತ ತೆರಿಗೆ ಹಣದಿಂದ ನಿಮ್ಗೆಲ್ಲ ಕೊಡ್ತಾ ಇರುವಂತದ್ದು. ದಯವಿಟ್ಟು ID ಕಾರ್ಡ್ ಹಾಕೊಳ್ಳಿ. ಇಲ್ಲಿ ಅಧಿಕಾರಿ ಯಾರು ಮೆಂಬರ್ ಯಾರು ಅಂತ ಗೊತ್ತಾಗ್ಬೇಕು ಇಲ್ಲಿ. ಈಗ ಅವ್ರು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ, ID ಕಾರ್ಡ್ ಹಾಕಿಲ್ಲ. ದಯವಿಟ್ಟು ಮೇಡಮ್ ಅದನ್ನ ಪಾಲಿಸಿ. ಯಾಕಂದ್ರೆ ಸರ್ಕಾರ ಕೊಡ್ತಾ ಇರೋದು ನಾವು ಕಟ್ಟುವಂತ ತೆರಿಗೆ ಹಣದಿಂದ ಪ್ರತಿಯೊಂದು ಕೂಡ ನಿಮ್ಗೆ ಸಂಬಳ ಇರ್ಬೋದು, ನೀವು ಹಾಕುವಂತ ID ಕಾರ್ಡ್ ಇರ್ಬೋದು, ಪ್ರತಿಯೊಂದು ಕೂಡ ಕೊಡ್ತಾ ಇದ್ದಾರೆ. ಬಟ್ ದಯವಿಟ್ಟು ಅದನ್ನ ಪಾಲಿಸಿ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಮಲ್ಲೂರು ಪಂಚಾಯತಿಗೆ ವೀಕ್ಲಿ 1 ಟೈಮ್ ವಿಸಿಟ್ ಮಾಡ್ಲೇಬೇಕು. ಹೌದು ಸರ್, ವಿಸಿಟ್ ಮಾಡ್ತೀನಿ. ಮಾಡಿಲ್ಲ ಮೇಡಮ್, ನಾವು ಕೇಳಿ. ನಾನು ನನ್ನ ಸ್ಥಳೀಯನ ಮೇಡಮ್, ಇಲ್ಲೇ ಮಲೆಯೂರವ್ರಿಗೆ ನಾನು ಕೂಡ. ನಾನು ಪಂಚಾಯತಿಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅಟ್ಲೀಸ್ಟ್ 1 ರೌಂಡ್ ವಿಸಿಟ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಲಾಸ್ಟ್ ಟೈಮ್ ಕೂಡ 15 ಡೇಸ್ ಬ್ಯಾಕ್ ನಾನು ಕಾಲ್ ಮಾಡಿದ್ದೆ ನಿಮ್ಗೆ, ಬಟ್ ನೀವು ಸ್ಥಳೀಯರು ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಅವರೇ ಮಾತಾಡಿ. ಯಾಕಂತಂದ್ರೆ ನೀವು ದಯವಿಟ್ಟು ಸ್ಥಳೀಯರು ಸಿಗ್ಬೇಕು ಮೇಡಮ್. ನೀವು ಈಗ ನೀವು ಲಾಸ್ಟ್ ಟೈಮ್ 15 ಡೇಸ್ ಬ್ಯಾಕ್ ಏನಂತ ಮಾತಾಡಿದೆ ಗೊತ್ತಾ ನೀವು? ಸರ್ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಒಂಚೂರು ಇಲ್ಲಿ ಕೆಲಸದ ಒತ್ತಡ ಇದೆ, ಅದಕ್ಕೋಸ್ಕರ ನಾನು ಬರಕ್ಕಾಗಿಲ್ಲ ಅಂತ ಹೇಳಿದ್ರಿ. ಬಟ್ ಇವಾಗ ಏನಂತ ಹೇಳ್ತಾ ಇದ್ದೀರಾ? ಹೆಲ್ತ್ ಇಶ್ಯೂ ಅಂತ ಹೇಳಿದ್ರಿ. ಲಾಸ್ಟ್ 15 ಡೇಸ್ ಬ್ಯಾಕ್ ನೀವು ಮಾತಾಡಿದಂತದ್ದು. ಕರೆಕ್ಟ್ ಅಲ್ಲ ಮೇಡಮ್? ಕರೆಕ್ಟ್ ಅಲ್ಲ ಮೇಡಮ್? ಸೊ ಈ ರೀತಿ ರೂಲ್ಗಳು ಅಲ್ಲ, ಅವ್ರು ಅದಕ್ಕೆ ನಮ್ಗೆ ಆನ್ಸರ್ ಮಾಡಲಿ ಮುಗಿಸ್ಬಿಡಿ. ಅವ್ರಿಗೆ ಈಗ ಕೇಳ್ಬಿಡಿ, ಏನಾರಿದ್ರೆ ಕೇಳ್ಬಿಡಿ. ಏನ್ ಗೊತ್ತಾ ಸರ್, ಫಸ್ಟ್ ಆಫ್ ಆಲ್ ನರೇಗಾ ಇಂಜಿನಿಯರ್ ಸ್ಪಾಟ್ ಗೆ ವಿಸಿಟ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಯಾರೋ ಬರ್ತಾರೆ, ಈಗ ಇವ್ರ ಅಂಡರ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಬರ್ತಾರೆ GPS ಮಾಡ್ತಾರೆ, ಹೋಯ್ತಾರೆ, ಓಕೆ. ಬಟ್ ಇವ್ರು ಕುಂತಿದ್ ಫೋಟೋ ಹೊಡ್ಕೊಂಡಿದ್ರೆ ಯಾವಾಗ ಬರ್ತಾರೆ? ಹೊಡಿದ್ರೆ ಮೇಡಮ್ ಫೋಟೋ ಯಾವಾಗ? ಒಂದ್ ಡೇಟ್ ಕೊಡ್ಸೋಣ, ಒಂದ್ ವಾರ ಕೊಡ್ಸೋಣ, ಯಾವ ತರ ಒಂದ್ ವೀಕ್ಲಿ 1 ಡೇ ಇಂತ ವಾರ ಬರ್ತಾವೆ ಅಂತ ಕೊಡ್ಸೋಣ. ಈಗ ಇಲ್ಲಿ ಮುಂದೆ ಮೇಡಮ್ ಅದನ್ನ ನೀವು ನಾನ್ ಫೋನ್ ಮಾಡಿ ಹೇಳಿದ್ಮೇಲೆ ನೀವು ಬಂದು ಅದನ್ನ ಫೋಟೋ ಹೊಡೆದಿರುವಂತದ್ದು. ನಾನು ನಿಮ್ಗೆ 2 ಟೈಮ್ಸ್ ಅಲ್ಲ 3 ಟೈಮ್ಸ್ ಫೋನ್ ಮಾಡಿದ್ರಿ ಮೇಡಮ್. 2 ಟೈಮ್ಸ್ ಅಲ್ಲ 3 ಟೈಮ್ಸ್ ಫೋನ್ ಮಾಡಾದ್ಮೇಲೆ ನಾನ್ ನಿಮ್ಗೆ ಹೇಳಿದ್ಮೇಲೆ ಬಂದು ಫೋಟೋ ತೆಗ್ದಿರೋದು ಮೇಡಮ್. ನನ್ಗೇನೋ ಗೊತ್ತಿದೆ, ನಾನ್ ಫೋಟೋ ಮಾಡಿದೆ, ನೀವು ಬಂದ್ರಿ. ಬಟ್ ಬೇರೆ ಸಾರ್ವಜನಿಕರು ಏನ್ ಮಾಡ್ತಾರೆ ನನಗೆ ಗೊತ್ತಿದೆ ಮೇಡಮ್. ನರೇಗಾ ಮೇಡಮ್ ಅವ್ರು ಫೋನ್ ಮಾಡ್ಬೇಕು, ಬಂದು ಫೋಟೋ ತೆಗಿಸ್ಬೇಕು. ನನ್ನೊಬ್ಬನ ಕೆಲಸ ಆದ್ರೆ ಸಾಕ ಮೇಡಮ್. ಇಲ್ಲಿ ಪಬ್ಲಿಷ್ ಬೇರೆಯವ್ರ ಕೆಲಸ. ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಮೇಡಮ್, ಇನ್ನೂ ಬಂದು ಪಂಚಾಯತಿಯಲ್ಲಿ ಬಂದು ಅಲ್ಕ ಹೋಗ್ತಿರ್ತಾರೆ. ತಾವು ದಯವಿಟ್ಟು ಸ್ಥಳೀಯರಿಗೆ ಗೊತ್ತಿರೋರು ಮಾಡಿಸ್ಕೊತಾರೆ ಮೇಡಮ್. ನನಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿರೋರು ಬಂದು ಮಾಡಿಸ್ಕೊತಿರ್ತಾರೆ. ಗೊತ್ತಿಲ್ಲವ್ರು ಏನ್ ಮಾಡ್ತಾರೆ? ದಯವಿಟ್ಟು ಸ್ವಲ್ಪ ಅದನ್ನ ನೀವು ವೀಕ್ಲಿ 1 ಟೈಮ್ ಬರ್ಬೇಕು. ಮತ್ತೆ ಸ್ಥಳೀಯವಾಗಿ ಎಲ್ಲಾ ಕಡೆ ಏನೇನ್ ನರೇಗಾ ವರ್ಕ್ ನಡೀತಾ ಇದೆಯೋ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿ ಏನ್ ನಡೀತದೆ ಅದನ್ನ ನೀವು ರಿಪೋರ್ಟ್ ಮಾಡ್ಬೇಕು ಮೇಡಮ್. ಕೆಲವು ಇದು ಸಪ್ಲೈ ಬಿಲ್ ಬಂದಿಲ್ಲ ಮೇಡಮ್. ಹೋದ ವಾಟ್ಸಪ್ ನಂಬರ್ಲಿ ಪಟ್ಟಿಯಲ್ಲೇ ಪಟ್ಟಿ ಮಾಡಿಲ್ಲ. ಮೈಕ್ ಹಿಡ್ಕೊಂಡ ಹೇಳಿ ಅಣ್ಣ, ಮೈಕಲ್ಲಿ ಹೇಳ್ಬೇಕು ನೀವು. ವಾಟ್ಸಪ್ ಮಾಡಿದ್ದು ಆ ಟೈಮಲ್ಲಿ ಪಟ್ಟಿ ಮಾಡಿದ್ದು ಒಬ್ಬರದ್ದು ಕೊಟ್ಟಿಗೆ ಹಾಕಿ
ಟೋಟಲ್ ಆಗಿ 21 ಇದೆ. 21 16 ಜಾಬ್ ಕಾರ್ಡ್ ಏನೋ ಸಮಸ್ಯೆ ಇದೆ. ಅದನ್ನ ನಾವು ಸ್ಟೇಟ್ ಬರ್ಕೊಟ್ಟಿದೀವಿ. ಮತ್ತೆ ಅವರು ಓಪನ್ ಮಾಡ್ತಾರೆ ಅದ್ರದ್ದೇ ಆದ ಒಂದು ಡೇಟ್ ಅಲ್ಲಿ. ಬಟ್ ಇಲ್ಲಿವರೆಗೂ ಕಾಯ್ತಾ ಇದೀವಿ, ಅದು ಜಾಬ್ ಕಾರ್ಡ್ ಚೇಂಜ್ ಮಾಡೋದಕ್ಕೆ ಡೇಟ್ ಬಿಟ್ಟಿಲ್ಲ. ಬಿಟ್ಟಿದ ತಕ್ಷಣ ಈ 16 ದನದ ಕೊಟ್ಟಿಗೆ ಏನಿದೆಯೋ ಅದು ಪ್ರೋಸೆಸ್ ಆಗುತ್ತೆ. ಇನ್ ಮಿಕ್ಕಿರೋ ಅಷ್ಟದು MIS ಆಗಿದೆ, ಮತ್ತೆ ನೆಕ್ಸ್ಟ್ ಸೈಕಲ್ ಅಲ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ. ನನ್ನ ಹಂತದಲ್ಲಿ ನಾನು ಏನ್ ಮಾಡ್ಬೋದು ಅದೆಲ್ಲ ನಿಮ್ಗೆ ಹಿಂದೆ ಎಷ್ಟೆಷ್ಟು ಕಷ್ಟಪಡ್ತೀವಿ ಅನ್ನೋದು ಯಾವ್ದು ಮಾಹಿತಿ ಇರಲ್ಲ. ಮೇಡಮ್ ನಾ ಕೇಳ್ತಿರೋದು ಬಿಲ್ಲದಲ್ಲ, ಒಟ್ಟಿಗೆ ಪಟ್ಟಿ ಮಾಡ್ಕೊಂಡ್ ಬಂದ್ರಲ್ಲ, ಅದು ಆಕ್ಷನ್ ಪ್ಲಾನ್ ಸೇರ್ಸಲಿಲ್ಲ ಯಾಕೆ ಅಂತ ಇಲ್ಲಿ ಏನಂತ ಇಲ್ಲ ಆಕ್ಷನ್ ಪ್ಲಾನ್ ಅಲ್ಲೇ ಓದ್ಸತಿ ಹತ್ತತ್ರ 600 ವರ್ಕ್ ಐಡಿನ ನಾವ್ ಎಂಟ್ರಿ ಮಾಡಿದ್ವಿ. ಆದ್ರೆ ನಮ್ಗೆ ಬಡ್ಜೆಟ್ ಏನಿತ್ತೋ ಅದನ್ ಪ್ರಕಾರ ನಾವ್ ತಗೊಂಡಿರೋದಷ್ಟೇ. ಈಗ 600 ಸೇರ್ಸಿರೋದು ಪ್ರೂಫ್ ಕೂಡ ಆಕ್ಷನ್ ಪ್ಲಾನ್ ಅಲ್ಲೇ ನಿಮ್ಗೇನೆ ಸಾರ್ವಜನಿಕರಿಗೆ ಸಿಗೋಂತದ್ದು ಎಂಟು ಲಾಗಿನ್ ಅಲ್ಲೇ ನೀವ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 600 GPS ಮಾಡಿ ಬಡ್ಜೆಟ್ಗೆ ಅನುಗುಣವಾಗಿ ನಾವ್ ತಗೊಂಡಿರೋದು. ಬೇಕಾದ್ರೆ ಪ್ರೂಫ್ ಸಮೇತ ಎಂಟು ಲಾಗಿನ್ ಅಲ್ಲೇ ನಿಮಗೆ ಸಿಗೋಂತದ್ದು ನೀವೇ ಚೆಕ್ ಮಾಡ್ಕೋಬಹುದು. ಇದು ನರೇಗಾ ಅಂದ್ರೆ ಮೊದಲ ತರ ಇಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ನಿಮ್ ಕೈಯಲ್ಲೇ ಇರುವಂತ ಆಪ್ ಅಲ್ಲಿ ನೀವೇ ಏನೇನ್ ನಡೀತಿದೆ ಅಂತ ಚೆಕ್ ಮಾಡ್ಕೋಬಹುದು. ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಹೇಳ್ತಾ ಇದ್ರಿ ಏನಾಗ್ತಿದೆ ಅಂತಂದ್ರೆ, ಹಿಂದೆ ನಾವು ಏನ್ ಜಾಬ್ ಕಾರ್ಡ್ ಇದೆಯೋ ಆ ಜಾಬ್ ಕಾರ್ಡ್ಗೆ ಕೂಲಿ ಅಮೌಂಟ್ ಅಂದ್ರೆ 100 ತಿಂಗಳ ಕೂಲಿ ಅಮೌಂಟ್ ಇಂಟು 40% ರಿಟರ್ನ್ ತಗೊಳ್ತಾ ಇದ್ವಿ. ಅವಾಗ ಅಂತಂದ್ರೆ ನಾವು ಎಷ್ಟು ಕೊಟ್ಟಿಗೆ ಬೇಕಾದ್ರು ಎಷ್ಟು ರಸ್ತೆ ಬೇಕಾದ್ರು ಸೇರ್ಸ್ಕೊತಾ ಇದ್ವಿ, ಕೋಟಿಗಟ್ಟಲೆ ಮಾಡ್ತಾ ಇದ್ವಿ. ಈಗ ಹಂಗಾಗ್ತಿಲ್ಲ. ಈಗ ಎಲ್ಲ ಕಡೆ ಏನಾಗಿದೆ, ಎನರ್ಜಿ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಹಿಂದೆ ಏನು ಕಾಮಗಾರಿಗಳಾಗಿದ್ವು ಆ ಕಾಮಗಾರಿಗಳಿಗೆ 10% ಎಕ್ಸ್ಟ್ರಾ ಸೇರಿಸ್ಕೊಂಡು ನಮ್ಗೆ ಟಾರ್ಗೆಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ 65-35 ಅಂದ್ರೆ 1 ಲಕ್ಷ ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ ಅದರಲ್ಲಿ 65,000 ರೂಪಾಯಿ ಕೂಲಿ ಇರಬೇಕು, 35,000 ರೂಪಾಯಿ ಸಾಮಗ್ರಿ ವೆಚ್ಚ ಇರಬೇಕು ಅಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಕೊಟ್ಟಿಗೆ ಏನಾಗುತ್ತೆ ಅಂದ್ರೆ ಒಂದು ಕೊಟ್ಟಿಗೆ 57,000 ರೂಪಾಯಿ ಅಂತಂದ್ರೆ 8,000 ರೂಪಾಯಿ ಅಂದಾಜು ನಾವು ಬರುತ್ತೆ. ಇನ್ನು 49,000 ರೂಪಾಯಿ ಮೆಟೀರಿಯಲ್ ಬಿಲ್ ಬರುತ್ತೆ. 60% ಮೇಂಟೈನ್ ಆಗುತ್ತೆ. ಅದನ್ನೇ ಹೇಳಿದ್ರೆ ನಿಮ್ಗೆ ಅಂದ್ರೆ ನಾವು ಕೊಟ್ಟಿಗೆಗಳನ್ನ ಇತ್ತೀಚೆಗೆ ತಗೊಳಕ್ ಜಾಸ್ತಿ ಸೇರ್ಸಕ್ ಆಗ್ತಾ ಇಲ್ಲ. ಮೆಟೀರಿಯಲ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದ್ ನಿಮಿಷ ಮಾಡ್ಸೋರು ಮಾಡಿಸ್ತಿರಲಿ, ನೀವು ಪಟ್ಟಿ ತಕ್ಕ ಬಂದ್ರಲ್ಲ ಸೇರ್ಸಿರಲ್ಲ ಹೇಳ್ಬೋದ. ಈಗ ಪಟ್ಟಿ ಸೇರ್ಸಾಗಿದೆ, ಅದರಲ್ಲಿ ನಮ್ಗೆ ಕೊಡ್ತಿರೋ ಟಾರ್ಗೆಟ್ ಅನುದಾನ ಏನಿದೆ ಬಜೆಟ್ ಕೊಡ್ತಾರಲ್ಲ ಆ ಬಜೆಟ್ ಕಡಿಮೆ ಬರುತ್ತದೆ. ಆ ಕಡಿಮೆ ಬಂದ ಬಜೆಟ್ ಅಲ್ಲಿ ನಾವ್ ಇವತ್ತೆಲ್ಲ ಇಡೀ ಪಂಚಾಯತಿನಲ್ಲಿ 7-8 ಕೋಟಿಗೆ ಸೇರಿಸಬಹುದು ಅಷ್ಟೇ. ಹೇಳ್ತಿದ್ರಲ್ಲ 8 ಎಂಡಲ್ಲಿ ಎಲ್ಲ ಇದೆ ನಿಮ್ದು. ನೆಕ್ಸ್ಟ್ ಬುಕ್ ಪಾರ್ಕ್ ಮಡಿಕಳಿ ಹಂಗಾದ್ರೆ ಜೋಪಾನ ಮಡಿಕಳಿ ಸೇರ್ಸ್ಬೇಡಿ. ಈಗ ಅದು 8 ಸಮಸ್ಯೆ ಇದೆಯಾ ಸರ್? ಎಲ್ಲ 8 ಜಾಬ್ ಕೊಡೋ ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ಲ, ಒಂದಾರು ಅಪ್ರೂವಲ್ ಆಗ್ಬೇಕಲ್ವಾ? ಯಾಕಾಗಿಲ್ಲ? ನಾವು ಸರ್ವರ್ ವರ್ಷಕ್ಕೊಂದ್ಸಾರಿ ಪಟ್ಟಿ ಮಾಡ್ತಾರ ಬಿಡಮರ್ನೆ ಎಲ್ಲ ಬಜೆಟ್ ಇಲ್ಲ ನೀವು ಮಟ್ಟಕ್ಕೆ ಅವ್ರು ತೋರಿಸ್ತಾರ. ಸರ್ ಈಗ 8 ಪಟ್ಟಿ ಮಾಡಿದಿರಿ ಅಂದ್ಮೇಲೆ 8ರಲ್ಲಿ 1 ಕೂಡ ಆಗಿಲ್ವಾ? ಹಾಗಾಗಿ ಮೇಡಮ್ ತಾವು ಇನ್ನೊಂದು ಇಲ್ಲಿ ಇಂಜಿನಿಯರ್ ಮೇಡಮ್ ನಮ್ಮ ಪಂಚಾಯತಿಲಿ ನಡೆದಿರ್ತಕ್ಕಂಥ ಕಮ್ಯುನಿಟಿ ವರ್ಕ್ಗಳು ಜೆನ್ಯೂನ್ ಆಗಿದೆಯಾ ಅಥವಾ ಅದು ಇಂಪ್ಲಿಮೆಂಟೇಷನ್ ಹೆಂಗಿದೆ ದಯವಿಟ್ಟು ಅದಕ್ಕೆ ತಾವು ರಿಪೋರ್ಟ್ ತಗೋಬೇಕು PDO ಕಡೆಯಿಂದ. ಈಗ ಅಲ್ಲಿ ಇವರಾಗಿರ್ಬೋದು ಜಾಬ್ ಕಾರ್ಡ್ನವರು ಮತ್ತೆ ಕಾಮಗಾರಿ ಪ್ರೊಸೆಸಿಂಗ್ ಆಗಿರ್ಬೋದು ಏನಾಗಿದೆ ಕಮ್ಯುನಿಟಿ ವರ್ಕ್ ಮೇಡಮ್. ನನ್ನ ವೀಕ್ಷಣೆಯಲ್ಲಿ ನಡೆದಿರುವಂತ ಕಾಮಗಾರಿಗಳು ಅಂದ್ರೆ ನಾನ್ ಬಂದ್ಮೇಲೆ ನಡೆದಿರುವಂತದ್ದು ನಾನು ಕರೆಕ್ಟ್ ಆಗಿ ಮಾಡಿಸಿದೀನಿ, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ನೀಟ್ ಆಗಿ ಮಾಡಿಸಿದೀನಿ. ಅದರಿಂದ ಜನಗಳಿಗೂ ಅನುಕೂಲ ಆಗ್ತಾ ಇದೆ. ಸೆಕ್ರೆಟರಿ ಮೇಡಮ್ ಈ ಪಾಯಿಂಟ್ ನೋಟ್ ಮಾಡ್ಬೇಕು ನೀವು. ತಾವು ಇವ್ರ ಮೇಡಮ್ ಯಾವಾಗಿನ ಬಂದಿದ್ದಾರೆ ಆವಾಗಿನ ನಡೆದಿರೋ ಕಾಮಗಾರಿಗಳು ಜೆನ್ಯೂನ್ ಆಗಿ ನಡೆದಿದೆಯಾ, ಕರೆಕ್ಟ್ ಆಗಿದೆಯಾ, ಮತ್ತೆ ಜಾಬ್ ಕಾರ್ಡ್ಗೂ ಅಲ್ಲಿಗೂ ಇರೋರ್ಗೂ ಮ್ಯಾಚ್ ಆಗ್ತಿದೆಯಾ, ದಯವಿಟ್ಟು ಅದನ್ನ ಪರಿಶೀಲನೆ ಮಾಡ್ಬೇಕು ಮೇಡಮ್. ಅದು ಫೀಡ್ಬ್ಯಾಕ್ ಬೇಕು ನಮ್ಗೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಏನಾಗಿದೆ ಅಂದ್ರೆ ಏನೋ ನರೇಗಾದ ಜಾಬ್ ಕಾರ್ಡ್ ದುಡ್ಡು ಬಂದಿದೆ ಅಂತ ತಿಳ್ಕೊಬೇಕಾದ್ರೆ ನೀವು
ಈ ಕೇಳಿದ್ರೆ ಈ ಲೋಕಿ ಕೇಳಿದ್ರೆ ಬಂದಿಲ್ಲ ಇಂಜಿನಿಯರ್ ಬರ್ಲಿ ಮಾಡ್ತೀನಿ ಹೋಗು ಅಂತಾರೆ. ಅವರು ನೀವು ಬರೋದು ಯಾವಾಗ ಮಾಡೋದು ಯಾವಾಗ? ಏನಾಗಿದೆ ಮೆಟೀರಿಯಲ್ ನಮಸ್ತೆ ಎಲ್ರಿಗೂ. ನೀವು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಈಗ ಒಂದು ಪಂಚಾಯತಿ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾವು ಒಂದು 10 ಲಕ್ಷ ಎಂಟ್ರಿ ಮಾಡ್ತೀವಿ. ಇವಾಗ 10 ಲಕ್ಷದಲ್ಲೇ 40% ಮಾತ್ರನೇ ಗೌರ್ಮೆಂಟ್ ಅವ್ರು ಬಿಡ್ತಾರೆ ಅಂತ ಅನ್ಕೊಳ್ಳಿ. ಆ 40% ಅಲ್ಲೇ ಫಾರ್ ಎಕ್ಸಾಂಪಲ್ 4 ಲಕ್ಷ ಪಂಚಾಯತಿ ಅವರು ಪೇಮೆಂಟ್ ಮಾಡ್ಬೋದು. ಆ 4 ಲಕ್ಷ ಹೆಂಗ್ ಪೇಮೆಂಟ್ ಮಾಡ್ತಾರೆ? ಸೀನಿಯಾರಿಟಿ ಬೇಸಿಸ್ ಮೇಲೆ, ಯಾವ್ದು ಹಳೆ ಕಾಮಗಾರಿಗಳಿರುತ್ತೋ ಅದ್ರ ಬೇಸಿಸ್ ಮೇಲೆ ಮಾಡ್ತಾರೆ. ಆ 4 ಲಕ್ಷದಲ್ಲೂ ಒಂದೊಂದು ವರ್ಕ್ಗೆ ಅದರದೇ ಆದಂತ ಇದಿರುತ್ತೆ, ಬ್ರೇಕ್ ಡೌನ್ ಇರುತ್ತೆ. ಅದಕ್ಕಿಂತ ₹1 ಜಾಸ್ತಿ ಇದ್ರೂ ಮಾಡ್ಕೊಳಕ್ ಇನ್ ಮುಂದಿನ ದಿನಗಳಲ್ಲೇ ಅದು ಬಗೆಹರಿಯುತ್ತೆ. ಗೌರ್ಮೆಂಟ್ ಇಂದ ಬಿಟ್ಟಿದ್ದಾರೆ, ಈಗ ಬಿಡ್ತಾ ಇದಾರೆ. 12 ಡಿಸೆಂಬರ್ 12ನೇ ತಾರೀಕು ಬಿಡ್ತಾ ಇದ್ದಾರೆ. ಮೆಟೀರಿಯಲ್ ಬಿಲ್ ಹೇಳ್ತು, ಸಪ್ಲೈ ಬಿಲ್ ಹೇಳ್ತಿದ್ದಾರೆ. ಸಪ್ಲೈ ಬಿಲ್ ಸ್ವಲ್ಪ ಸಮಸ್ಯೆ ಇತ್ತು. ಏನಾಯ್ತು, ನಾವು ಮೊದಲೆಲ್ಲ ಫಸ್ಟಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಕೊಟ್ಟಿಗೆ ಮಾಡ್ತಾ ಇದ್ರಿ. ಕೊಟ್ಟಿಗೆ ಮಾಡಿದ ನಂತರದಲ್ಲಿ ಅದು ಶಿವಕುಮಾರ್ ಹೆಸರು ಇರ್ಲಿ ಅಥವಾ ಯಾರೋ ಅವ್ರ ಹೆಂಡತಿ ಹೆಸರು ಇರಲಿ, ಅವ್ರ ತಾಯಿ ಹೆಸರು ಇರಲಿ, ನಂಬರ್ ಹಾಕೊಟ್ಬಿಡ್ತಿದ್ವಿ. ಅದನ್ನ ಹಾಕಿದ ನಂತರದಲ್ಲಿ ಮೆಟೀರಿಯಲ್ ಬಿಲ್ ನ ಯಾರೋ ಒಬ್ರು ಕಾಂಟ್ರಾಕ್ಟ್ ಹಾಕ್ತಾ ಇದ್ವಿ. ಅದು ಬರ್ತಾ ಇತ್ತು, ಅವ್ರು ತಗದಿ ಅವ್ರಿಗೆ ಕೊಡ್ತಾ ಇದ್ರು. ಅದಾದ ನಂತರ ಏನಾಯ್ತು ಅಂತಂದ್ರೆ ಫಲಾನುಭವಿಗೆ ಹೋಗ್ಬೇಕು ಏನು ಮೆಟೀರಿಯಲ್ ಬಿಲ್ಲು. ಕಾಂಟ್ರಾಕ್ಟರ್ ಹೋಗೋದು, ಅವನೇನು GST ಕಟ್ ಮಾಡೋದು, ಕಟ್ ಮಾಡೋದು ಆಗ್ತಿತ್ತು. ಹಾಗೆ ಫಲಾನುಭವಿಗೆ ಹೋಗ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಆರ್ಡರ್ ಮಾಡ್ತು. ಆ ಆರ್ಡರ್ ಅಂತೆ ಮಾಡಕ್ ಹೋದಾಗ ಏನಾಗ್ತಿದೆ ಅಂತಂದ್ರೆ, ಹಿಂದೆ ತಾಯಿ ಹೆಸರು ಜಾಬ್ ಕಾರ್ಡ್ ಇದೆ, ಅವ್ರ ಮಗನ ಹೆಸರಲ್ಲಿ ಕಾಮಗಾರಿ ಆಗಿರುತ್ತೆ. ಈ ತರದವು ಸಮಸ್ಯೆ ಆಗಿ ಅದನ್ನ ಹೇಳ್ತವ್ರು. 16 ಕಾಮಗಾರಿಗಳು, ಕೊಟ್ಟಿಗೆ ಕಾಮಗಾರಿಗಳು ಸ್ಟೇಟ್ ಲೆವೆಲ್ಗೆ ಬರೆದಿದ್ದಾರೆ. ಅದು ಜಾಬ್ ಕಾರ್ಡ್ ನ ಅನ್ಫ್ರೀಸ್ ಮಾಡಿ ಫ್ರೀಸ್ ಆಗ್ಬೇಕು. ಏನಂತಂದ್ರೆ ಕಾಮಗಾರಿ ಹೆಸರು, ಜಾಬ್ ಕಾರ್ಡ್ ಹೋಲ್ಡರು, ಅಕೌಂಟ್ ನಂಬರ್, ಈ 3 ಕೂಡ ಒಂದೇ ಹೆಸರು ಇರ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಅಮೌಂಟ್ ಬರುತ್ತೆ. ಈ ತರದನ್ನ ಫ್ರೀಸ್ ಕಳಿಸಿದ್ದಾರೆ, ಅದಾಗುತ್ತೆ. ಮತ್ತೆ K2 ಚಾನಲ್ ಮಾಡಿದ್ರು. K2 ಅಂದ್ರೆ ಟ್ರೆಜರಿಯಿಂದ ಡೈರೆಕ್ಟ್ ಆಗಿ ಏನಾಗ್ತಿದ್ರು ಅಂದ್ರೆ, ನಾವು FTO ಮಾಡೋರು 15 ದಿನ ಒಳಗಡೆ ಬಂದ್ರೆ ಅಧ್ಯಕ್ಷರು ಮಾಡೋರು, ಅಧ್ಯಕ್ಷರು ಮಾಡಿಲ್ಲ ಅಂತಂದ್ರೆ EO ಮಾಡೋರು, ಅವ್ರು ಕಾಂಟ್ರಾಕ್ಟ್ ಬರ್ತಿತ್ತು, ಡೈರೆಕ್ಟ್ ಆಗಿ ನಿಮ್ಗೆ ಅಮೌಂಟ್ ಬರ್ತಾ ಇತ್ತು. ಅದನ್ನ ಚೇಂಜ್ ಮಾಡಿ ಈಗ K2 ಅಂದ್ರೆ ಟ್ರೆಜರಿ ಮಾಡಿದ್ದಾರೆ. ಅದು ಸಾಲ್ವ್ ಆಗಿದೆ. ಡಿಸೆಂಬರ್ 9 ತನಕ ಅವಕಾಶ ಕೊಟ್ಟಿದ್ದಾರೆ. ಅದು ಈಗ ಆಗುತ್ತೆ. ಗೌರ್ಮೆಂಟ್ ಲೆವೆಲ್ ಆರ್ಡರ್ ಬಂತು ನೋಡಿ ಮೊನ್ನೆ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹೋಗೋದು ಅಧ್ಯಕ್ಷರು ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೋಡಿದ್ರು ನೀವು ಎಲ್ಲರೂ ಅಲ್ವಾ? ಅದನ್ನ ಬೇಡ ಆಗ್ತದೆ, ಬೇಡ ಆದ ತಕ್ಷಣ ಬರುತ್ತಾರೆ. ಸರ್, 1 ಲಕ್ಷದ ಮೇಲ್ಪಟ್ಟದಕ್ಕೆಲ್ಲ ಏನೇ ಕಾಮಗಾರಿ ಮಾಡಿದ್ರು ಕೂಡ ಅದು ಟೆಂಡರ್ ಹೋಗ್ಬೇಕಲ್ಲ ಸರ್? ಇಲ್ಲ, ಮೆಟೀರಿಯಲ್ ಇಲ್ಲ, ಇಂಜಿನಿಯರ್ ಆಸ್ಪೆಕ್ಟ್. ಅದು ಮೆಟೀರಿಯಲ್ ಬಿಲ್ಲು 5 ಲಕ್ಷದ ಮೇಲ್ಪಟ್ಟಿದ್ರೆ 5 ಲಕ್ಷ ಅಂದ್ರೆ ಮೆಟೀರಿಯಲ್ ಬಿಲ್ಲು, ಕೂಲಿ ಮೊತ್ತ ಬಿಟ್ಟು ಸಾಮಗ್ರಿ ಮೊತ್ತ 5 ಲಕ್ಷ ಮೇಲೋದ್ರೆ ಟೆಂಡರ್ ಹೋಗ್ಬೇಕು. ಇದು ಇರೋದು. ಮತ್ತೆ ಎಲ್ಲಾರು ದನದ ಕೊಟ್ಟಿಗೆ ಅಂತಿದಾರ. ದನದ ಕೊಟ್ಟಿಗೆ ಜೊತೆಗೆ ನೀರ್ಗಾಲ್ವೆಗಳು ಮಾಡಿ. 1 ದನದ ಕೊಟ್ಟಿಗೆ ನಿಮಗ್ ಕೊಡ್ಬೇಕಂದ್ರೆ ನೆಕ್ಸ್ಟ್ 1 ನೀರ್ಗಾಲ್ವೆ 1 ಕಿಲೋಮೀಟರ್ ಆದ್ರೂ ತಗ್ಸಿ. ಯಾಕೆ ಅಂದ್ರೆ 60-40 ರೇಷಿಯೋ ಅಂತ ಇರುತ್ತೆ ನಮ್ಗೆ, ಆಯ್ತಾ? ಈಗ 60% 65-35 65 ಅಷ್ಟು ನಮ್ಗೆ ಕೂಲಿ ಮೊತ್ತ ಆಗಿರ್ಬೇಕು. ನಿಮ್ಗೆ ಆವಾಗ 35 ಅಷ್ಟು ಮೆಟೀರಿಯಲ್ ಬಿಲ್ ಪ್ರೊಡ್ಯೂಸ್ ಆಗೋದಕ್ಕೆ. ಆದ್ರೆ ಎಲ್ಲ ಜಾಸ್ತಿ ಸಾಮಗ್ರಿ ಮೊತ್ತ ವರ್ಕ್ಗಳು ತಗೋಬಿಟ್ರೆ ನಾವು ಕೂಲಿ ಮೊತ್ತ ಇರೋದು ಕವರ್ ಮಾಡಿರಲ್ಲ. ಆವಾಗ ನಮಗ್ ಸರ್ಕಾರದಿಂದ ಅನುದಾನ ಬರಲ್ಲ. ಅದಕ್ಕೆ 1 ದನದ ಕೊಟ್ಟಿಗೆ ಕೊಡೋರ್ಗೆ 1 ಕಿಲೋಮೀಟರ್ ನೀರ್ಗಾಲ್ವೆ ನೀವೇ ಕೊಡ್ಸಿ. ಅಲ್ಲ, ಇವಾಗ ಪ್ರತಿ ವರ್ಷ ಈಗ ನೀರ್ಗಾಲ್ವೆ ಅಂದ್ರೆ ಏನು? ಪ್ರತಿ ಸತಿನೂ ಬುಷ್ ಬರುತ್ತೆ. ಲಾಸ್ಟ್ ಟೈಮ್ ಹೋಗೋಣ ಎಷ್ಟು ಕಾಮಗಾರಿಗಳು ಬರ್ಸಿದ್ರು, 1 ಅಪ್ರೂವಲ್ ಆಗಿದ್ಯಾ? ಯಾವ್ದು ಸರ್? ಸ್ಯಾಂಕ್ಷನ್ ಆಗಿಲ್ಲ ಮೇಡಮ್, ಬರ್ಸ್ಕೊಂಡಾರ ಅಷ್ಟೇ, ಸ್ಯಾಂಕ್ಷನ್ ಆಗಿಲ್ಲ. ಕೇಳಿದಾರ ಈಗ ಅವ್ರಿಗೆ ಉತ್ತರ ಕೊಡ್ಬೇಕಪ್ಪ. ಲೋಕೇಶ್ ಅವರು PDO ಅವರು ಇವ್ರು ಕೇಳಿದ್ದು, ಮತ್ತೆ ಸ್ವಂತ ಸಂಪನ್ಮೂಲಕ್ಕೆ ಸರ್ ಇವ್ರು ಕೇಳಿದ್ದು, ನನಗೆಲ್ಲ ಸರ್ ಸ್ವಂತ ಸಂಪನ್ಮೂಲ ಏನ್ ಬರುತ್ತಲ್ಲ ಅದ್ರಲ್ಲಿ 1 ಲಕ್ಷ ಮೇಲ್ಪಟ್ಟ ಕೆಲಸಕ್ಕೆ ನೀವು ಟೆಂಡರ್ ಕೊಡ್ಬೇಕಲ್ಲ ಸರ್? ಅದಕ್ಕೆ ನೋಡಿ, ಕಾಮಗಾರಿಗಳನ್ನ ತುಂಡುಗುತ್ತಿದ ಮೇಲೆ ಕಾಮಗಾರಿ ಅಂತ ಮಾಡ್ತಾ ಇದೀವಿ ಆಯ್ತಲ್ವಾ? ನಿಮ್ಗೆ ಏನ್ ಕಾಮಗಾರಿಗಳಿದೆಯೋ ಆ ತುಂಡುಗುತ್ತಿ ಆದ ಮೇಲೆ ಏನ್ ಮಾಡ್ಬೋದು ಅದನ್ನ ಮಾಡ್ತಾ ಇದೀವಿ. ಟೆಂಡರ್ಗೆ ಟೆಂಡರ್ ಹೋಗ್ತಾ ಇದೆ.
ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಮೀಟಿಂಗ್ ಮುಗಿದ್ಮೇಲೆ ಬಂದು ನೀವು ನೋಡ್ಬೋದು, ತಗೋಬಹುದು. ಸ್ವಾಮಿ ಸರ್, ನಿನ್ನೆಯಿಂದನೂ ಹೇಳ್ತಾ ಇದ್ರೆ ಈಗ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಪಂಚಾಯತಿ ಬಂದ್ ತಗೊಳ್ಳಿ ಗ್ರಾಮ ಸಭೆ ಯಾಕೆ ಸರ್ ಬೇಕು ಸರ್ ಹಂಗಂದ್ರೆ? ಇಲ್ಲ, ಈಗ ಸಿಂಪಲ್ ಕ್ವಶನ್. ಗ್ರಾಮ ಸಭೆಯಲ್ಲಿ ಎಲ್ಲಾನು ತಂದಿರಲ್ಲ. ಈಗ ನೀವು ಹೇಳಿದ್ರೆ ನೆಕ್ಸ್ಟ್ ಮೀಟಿಂಗ್ ಇಂದ ನನ್ನ ಮಂಡಳಿ ಸರ್ ಅದು ನಮಗ್ ಮಾತ್ರ ಗೊತ್ತಾಗೋದಲ್ಲ, ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಇದಾಗಬೇಕು ಸರ್. ಅದು ನಾವು ಹೆಚ್ಚಿನ ಮಾಹಿತಿನ ಪರ್ಸನಲ್ ಆಗಿ ತಗೊಳ್ಳೋದಲ್ಲ. ಈಗ ಯಾವುದೇ ಕುಡಿಯೋ ನೀರು ವಿಚಾರದಲ್ಲಿ ಯಾವುದೇ ಆತರ ಏನಾದ್ರೂ ಕುಡಿಯೋಕೆ ಯೋಗ್ಯವಲ್ಲ ಅಂತ ಬಂದ ತಕ್ಷಣನೇ ನಾವು ಅದನ್ನ ಬ್ಲಾಕ್ ಮಾಡಿ ಅದಕ್ಕೆ ಬ್ಲಾಕ್ ಪೇಂಟ್ ನ ಹೊಡೆದು ಲಾಕ್ ಮಾಡ್ತೀವಿ. ಇಲ್ಲಿವರೆಗೂ ಆ ತರ ಯಾವ್ದು ಬಂದಿಲ್ಲ. ಮೇಲ್ಗಡೆ ಕಪ್ಪಿನಲ್ಲಿ ನಮ್ಮ ಆಶಾ ವರ್ಕರ್ ಬೀದಿನಲ್ಲೇ ಅದು ಆತರ ಆಗ್ತಾ ಇತ್ತು. ಅದನ್ನ ನಾವು ಚೆಕ್ ಮಾಡಿದಾಗ ಏನೋ ನೀರು ಸ್ವಲ್ಪ ಅಲ್ಲಿ ಮಿಕ್ಸ್ ಆಗ್ತಾ ಇದೆಯೇನೋ, ಅದನ್ನ ಕೂಡ ಸರಿ ಮಾಡಿ ಮತ್ತೆ ಚೆಕ್ ಮಾಡಿದಾಗ ಯಾವುದು ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 6 ಹಳ್ಳಿಗಳಲ್ಲಿ ಯಾವುದೂ ಕೂಡ ಕುಡಿಯೋ ಆತರ ಕುಡಿಯೋದಾಗಲಿ ಬಳಸೋದಾಗಲಿ ಯೋಗ್ಯ ಇಲ್ಲ ಅಂತ ಯಾವ್ದು ಬಂದಿಲ್ಲ. ಈಗ ಅದೇ ಸರ್ ತುಂಡು ಗುತ್ತಿಗೆ ಆಸ್ ಪರ್ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ಹೌದು, 100% ಸರ್. ಹೌದು, ಗುತ್ತಿಗೆದಾರರೇ ಕೆಲಸ ಮಾಡ್ತಾ ಇದ್ರೆ ಎಷ್ಟು ಹೇಳ್ತಾ ಅಷ್ಟು ಹೇಳ್ತಾ ಇದೀವಲ್ಲ ನೀವು, ಅದನ್ನೇ ಕೇಳ್ತಾ ಇದ್ದೀವಿ, ಹೇಳ್ತಾ ಇದೀವಿ. ಸೆಕ್ರೆಟರಿ ಮೇಡಮ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಈಗ ಪ್ರಸನ್ನ ಮತ್ತೆ ಶಿವಕುಮಾರ್ ಬಿಟ್ಟು ಮತ್ತೆ ಯಾರು ಕೇಳಿದ್ಯಾ? ಈಗ ಅದೊಬ್ಬರೇ ಕೇಳ್ತಾ ಇದಾರೆ. ಯಾರು ಬೇರೆ ಕಡೆ ಭಾಷಣ ಮಾಡ್ಕೊಡಿ, ಅವ್ರನ್ನ ಮಾಡ್ಕೊಡಿ. ಇಬ್ಬರೇ ಗ್ರಾಮ ಸಭೆ ಎಲ್ಲಾನು ಈಗ ಸಭಾದಲ್ಲಿ ಏನ್ ಎಲ್ಲರೂ ಕೇಳ್ತಾ ಇರ್ತಾರ. ನೀನ್ 4 ಗಂಟೆಗೆ ಮಾಡ್ತಾ ಇರ್ತೀವಿ. ಹೇಳ್ದಲ್ಲ ವಿವಿಧ ಹಂತಗಳಲ್ಲಿ ಇದೆ, ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಏನು ಕೊಡಗಲ್ದೇನು, ಮನದೇನು, ನೀರಿಂದೇನು ಪಟ್ಟಿ ತಗೋಬೇಕು, ಕೊಡ್ತೀವಿ. ಹೇಳ್ಬಿಡ ಕೊಡ್ತೀವಿ, ನಿಮ್ಗೆ ಏನ್ ಮಾಹಿತಿ ಕೊಡ್ತೀವಿ. ಹೇಳ್ಬೋದು. ಮತ್ತೆ ಮಾಡ್ತಾ ಆಗುದಿಲ್ಲ. ನೋಡಿ, ಮೋಟರ್ ಎತ್ತೀವಿ, ರಿಪೇರಿ ಮಾಡಿಸಿ ಬಿಡ್ತಾ ಇದೀವಿ. ಪುನಃ 1 ವರ್ಷದಿಂದ ಪೈಪ್ 20 ಪೈಪ್ ಮೋಟರ್ ಬರ್ಬೇಕಾದ್ರೆ ಇದರಿಂದ ಎಷ್ಟು 1 ವರ್ಷ ಬೇಕಾ? ಎಲ್ಲಿ ಬರುತ್ತೆ? ಎಲ್ಲಿ ರಿಪೇರಿ ಕೊಟ್ಟಿಗೆ ಅಂದ್ರೆ ನನಗೆ ನೀವು ರಿಪೇರಿ ಮಾಡಿಸಿ ಬಿಟ್ಟಿದೀವಿ. ಬೋರ್ಗೆ ನಿಮ್ಗೆ ಯಾವ ಬೋರು ಉಪಾಧ್ಯಕ್ಷ ಕೇಳಿ ವೈದ್ಯರು ನಾವು ಹೌದು ಎತ್ತಿ ಬೇರೆ ಕಡೆ ಬಿಡಿಸಿದೀವಿ. ಅದೇ ನಿನ್ನೇನು ಮೋಟರ್ ಪೈಪ್ ನಿಮ್ಗೆ ಯಾವ ಸಮಸ್ಯೆ ಇದೆ ಅಂತ ಹೇಳಿ ನಾನು ಬಂದು ತೋರಿಸ್ಕೊಡ್ತೀನಿ. ಬರ್ರಿ, ನಿಮ್ಗೆ ಯಾವ್ದು ಕೇಳ್ರಿ. ಆ ಮೋಟರ್ ಪೈಪ್ ಯಾವ ಖಾಲಿ ಆಗದ ಫ್ಯಾಕ್ಟ್ರಿ ದುಡ್ಡು ಖಾಲಿ ಆದ್ಮೇಲೆ ಯಾಕಪ್ಪ ಚರ್ಚೆ ಮಾಡ್ರಿ ನೀವು? ಇಲ್ಲ ನಾನು ಹೇಳ್ತೀನಿ ತಡ್ರಿ, ನಾನು ಹೇಳ್ತೀನಿ. ನೋಡಿ, ನಾವು ಒಂದ್ ನಿಮಿಷ ಇರ್ರಿ, ನಾವು ಮೋಟರ್ಗಳನ್ನ ಬೆಕ್ಕಹಳ್ಳಿ, ಕುಂತನಹಳ್ಳಿ, ಮಲಿಯೂರು ಅಂತ ನಾವು ವಿಂಗಡಣೆ ಮಾಡಿಲ್ಲ. ನಾವು ಮಲಿಯೂರು ಎತ್ತೀವಿ, ಮಲಿಯೂರು ಬೆಕ್ಕಹಳ್ಳಿ ಕೆಟ್ಟೋಗುತ್ತೆ ಮಾಡುವ ಟೆಸ್ಟ್ ತಗೊಳಕ್ ಅರ್ಜೆಂಟ್ ಬಂದು ಬಿಡ್ತೀವಿ. 10 ಗಂಟೆ ಬಿಡ್ತೀವಿ. ನಮ್ಗೆ ನೀರು ಚೆನ್ನಾಗಿ ಆಗಬೇಕು, ಆ ರೀತಿ ನಾವು ಮೇಂಟೈನ್ ಮಾಡ್ತೀವಿ. ಅದನ್ನ ವ್ಯಕ್ತಪಡಿಸಿ ನಾವು ಆ ಮೋಟರ್ನ ಆ ಬಾವಿಗೆ ಬಿಡಲ್ಲ, ಬಿಡಕ್ ಆಗೋದಿಲ್ಲ. ಯಾಕಂದ್ರೆ ಹಂಗ್ ಹೋದ್ರೆ 3 ದಿನ ಗಟ್ಲೆ 4 ದಿನ ಗಟ್ಲೆ ಜನ ಕುಡಿಯೋದಿಲ್ಲ. ಹಾಗಾಗಿ ನಾವು ಬೆಟ್ಟಹಳ್ಳಿ, ಕುಂತನಹಳ್ಳಿ ಅಂತೇನಿಲ್ಲ, ಆ ಮೋಟರ್ನ ರೊಟೇಟ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆ. ನೋಡ್ರಿ, ಮೇಲ್ಗೊಬ್ಬರಿಗೆ ಬಿಟ್ಟಿದೀವಿ, ಬಿಟ್ಟಿದೀವಿ, ಮೇಲ್ಗೊಬ್ಬರಿಗೆ ಬಿಟ್ಟಿದೀವಿ, ಒಡ್ಡಗೊಬ್ಬರಿಗೆ ಬಿಟ್ಟಿದೀವಿ, ಎಲ್ಲ ಕಡೆ ಬಿಟ್ಟಿದೀವಿ. ಇನ್ನೂ ಐತೆ ನಮ್ ಪ್ರಶ್ನೆಗಳು. ಲಾಸ್ಟ್ 23ರಲ್ಲಿ ಬೇಸಿಗೆ ಬಂದಾಗ ನಿಮ್ಮೆಲ್ಲ 300 ಇದಾವು. 600 ಅಡಿ 700 ಅಡಿ ಪಡಿಸಿ ಎಲ್ಲರಿಗೂ ಬಿಟ್ಟಿದೀವಿ. ಯಾವ್ದೇನೋ ಹೌದೌದು, ನಿಮ್ಮೆಲ್ಲ 600 ಅಡಿಗಳನ್ನ ಕೊಡ್ಸಿದೀವಿ 300 ಇರೋದನ್ನ. ಇನ್ನಾದ್ರೆ ನಮ್ಮೂರು ಪುಟ್ಟಿ ಯಾವ ಅವ್ರಿಗೆ ಗೊತ್ತಿಲ್ಲ, ಮಾಹಿತಿ ಅಷ್ಟೇ. ಉಪಾಧ್ಯಕ್ಷ ಸಭಾಧ್ಯಕ್ಷ ಮಾತಾಡ್ಕೊಂಡು ಸರ್
ಚರ್ಚೆ ಮಾಡ್ತಾ ಕೂತ್ಕೊ ನೀನು. ಸರ್ ಇನ್ನೂ ಪ್ರಶ್ನೆ ಸಾರ್ವಜನಿಕರದ್ದು ಇನ್ನೂ ಇಲ್ಲಿ ಸಮಸ್ಯೆ ಮುಗ್ದಿಲ್ಲ ಸರ್. ಕೆಲವರು ಮನೆ ಹುಣಸಗಿರಲ್ಲಿ ಕೆಲವರು ಮನೆಗಳನ್ನ ಫೌಂಡೇಶನ್ ಮಾಡ್ಕೊಂಡಿದ್ದಾರೆ, ಗೋಡೆ ಮಾಡ್ಕೊಂಡಿದ್ದಾರೆ, ಕೆಲವರು ಸ್ಟಾರ್ಟೇ ಮಾಡಿಲ್ಲ. ಹೌದಾ? ಕೆಲವರು ಕಂಪ್ಲೀಟ್ ಆಗಿದೆ. ವಿವಿಧ ಹಂತದಲ್ಲಿ ಇದಾವೆ. ನಾವು ಯಾರು ಕಟ್ಟಿಲ್ಲ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದೀವಿ, ಆಯ್ತಲ್ವಾ? ಒಂದ್ಸರಿ ಫಲಾನುಭವಿ ಆಯ್ಕೆ ಆದ್ಮೇಲೆ ಆನ್ಲೈನ್ ಸರ್ವಿಸ್ ಆನ್ಲೈನ್ ಸೇವೆಗಳಲ್ಲಿ ಎಂಟ್ರಿ ಆದ್ಮೇಲೆ ಚೇಂಜ್ ಮಾಡಕ್ ಬರಲ್ಲ ಅದನ್ನ. ಅದು ಆ ಫಲಾನುಭವಿ ಕಟ್ಕೋಬೇಕು. ಆಮೇಲೆ ಲಾಸ್ ಆಗುತ್ತೆ. ಓಕೆ, ಇಲ್ಲಿವರೆಗೂ ಈ ಸಭೆಯಲ್ಲಿ ಇದರಲ್ಲಿ ಭಾಗವಹಿಸಿ ಅಲ್ಲಲ್ಲ ಪಬ್ಲಿಕ್ ಒಂದ್ 2 ಪಾಯಿಂಟ್ ಮಾತಾಡ್ಸಿ. ಬೆಳಗಿನ ಸಾಯಂಕಾಲ ಒಂದೇ ವಿಷಯವಾಗಿ ಸರ್ ಈಗ ನಮ್ಮ ಮನೆಯವರು ಪಂಚಾಯತಿಲಿ ಏನು ಗ್ರಾಮ ಸಭೆ ಮಾಡ್ತಿದ್ರೆ ಫಸ್ಟ್ ಆಫ್ ಆಲ್ ಗ್ರಾಮ ಸಭೆ ಮಾಡ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮೂಲಭೂತ ಸೌಕರ್ಯಗಳೇ ಇಲ್ಲ. ಮೇನ್ ಆಗಿ ಹೆಂಗ್ ಮುಗಿಸ್ಬಿಡ್ತೀರಾ ಸಭೆನ? ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಕೇಸರಿ ಅವರಿಗೆ ವಂದನೆಗಳು. ಹಾಗೆ ಸದಸ್ಯರಾದ ಶ್ರೀಮತಿ ಶಾಂತಮ್ಮನವರಿಗೂ ವಂದನೆಗಳು. ಸರ್ ಒಂದ್ ನಿಮಿಷ ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇದಿಲ್ಲ, ಆದ್ಯತೆ ಇಲ್ಲ. ಏನ್ ಸರ್ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ಏನ್ ಪ್ರಯೋಜನ? ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಲೈಟ್ ಇಲ್ಲ, ಬೀದಿ ದೀಪಗಳಿಲ್ಲ, ಸ್ವಚ್ಛತೆ ಇಲ್ಲ. ಪ್ರತಿಯೊಂದು ಇವತ್ತು ವಿಜಿಟ್ ಕೊಡಿ, ಏನ್ ಬರುವಂತ ಅನುದಾನಗಳು ಏನಾಗ್ತಾ ಇದೆ? ಸಭೆಯಲ್ಲಿ ಟಾಪಿಕ್ ಪರವಾಗಿ ಕರೆಕ್ಟಾಗಿ ಡಿಸ್ಕಷನ್ ಎಲ್ಲರೇನ್ ತರಲೆ ಮಾಡ್ತಿದಾರೆ, ಏನ್ ಮಾಡ್ತಿದಾರೆ ಸರ್ ಇಲ್ಲಿ? ಏನಕ್ಕೆ ಮಾಡ್ಬೇಕು ಸರ್ ಗ್ರಾಮ ಸಭೆ? ಅದು ಅನ್ವಾಂಟೆಡ್ ವಿಷಯಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದಾರ. ನಾವು ಪ್ರಶ್ನೆ ಮಾಡ್ತೀವಲ್ಲ, ಪ್ರಶ್ನೆ ಮಾಡಬಾರ್ದು ಅಷ್ಟೇ. ಪ್ರಶ್ನೆ ಮಾಡಬಾರ್ದು ಅಷ್ಟೇ ಅವ್ರಗಳಿಗೆ. ಪ್ರಶ್ನೆ ಮಾಡಿದ್ರೆ ತಪ್ಪು. ಇನ್ನು ಎಷ್ಟೋ ಜನರು ಪ್ರಶ್ನೆಗಳವ, ಅವ್ರಿಗೆ ಉತ್ತರ ಕೊಡಂಗಿಲ್ಲ. ಏನು ಏಕಾಗಿ ಪರಿಪೂರ್ಣವಾದ ಮಾಡಿದ್ರು ಏನೋ ಒಂದ್ 4 ಜನ ಸಮಾಧಾನಕ್ಕೋಸ್ಕರ ಮಾಡ್ಬೇಕಿತ್ತು, ಮಾಡಿದ್ರು, ಮುಗೀತು ಅಷ್ಟೇ. ತೋರ್ಸ್ಬೇಕಿತ್ತು. ಗ್ರಾಮ ಸಭೆ ಮಾಡ್ಬೇಕಾದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿಲ್ಲ. 3ನೇ ವರ್ಷ ಲೈಟ್ ಹಾಕ್ಸೆ, 3ನೇ ವರ್ಷ ಲೈಟ್ ಹಾಕ್ಸೆ. 3ನೇ ವರ್ಷ ಇಲ್ವಲ್ಲ ಈ ವರ್ಷ? 3ನೇ ವರ್ಷ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಹ